ತತ್ಸತ್. ಎಲ್ಲರಿಗೂ ನಮಸ್ಕಾರ. ನಿನ್ನೆಯೇ ತಿಳಿಸಿದಂತೆ ಈ ಕೆಲವು ಅಂದರೆ ಇನ್ನು ಈ ಮತ್ತು ನಾಳೆ ನಾಡದ್ರ ಈ ಅವಧಿಯಲ್ಲಿ ಹೆಚ್ಚಾಗಿ ಆ ಒಂದು ಸೀತಾ ಪರಿತ್ಯಾಗ ಮತ್ತು ಲವಕುಶ ರಾಮ ಕಾಳಗ ಅದನ್ನು ಕುರಿತು ನೋಡೋದು. ಆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಈ ತಂದೆ ಮಕ್ಕಳ ಕಲಹಕ್ಕೆ ಒಂದು ಉಪಾಖ್ಯಾನೋಪಮೆಯಂತೆ ಕೊಟ್ಟಿದ್ದಾನೆ ಅಂತಲೂ ಹೇಳಿದ್ದೆ. ಸೀತೆಯ ಗರ್ಭದೋಹದ ಮತ್ತು ಅವಳಿಗೆ ಸೀಮಂತೋನ್ನಯನ ಆದದ್ದು, ಅಪವಾದ ಬಂದದ್ದು ಮತ್ತು ಅವಳನ್ನು ಪರಿತ್ಯಾಗ ಮಾಡಬೇಕು ಅಂತ ರಾಮ ನಿಶ್ಚಯಿಸಿದ್ದು ಅಲ್ಲಿಯವರೆಗೆ ಕಥಾಭಾಗವಾಗಿತ್ತು. ಇನ್ನು ನಾವು ಮುಂದೆ ತೆರಳೋಣ. ಕಲಿಯುಗದ ವಿಪ್ರರ ಆಚಾರಮಂಬಿಡುವಂತೆ, ಕಲಿಯುಗದ ವಿಪ್ರರ ಆಚಾರಮಂಬಿಡುವಂತೆ ಫಲವು ಮಾತೇನ್ ಇನ್ನು ಸೀತೆಯಂಬಿಟ್ಟನ್ ಬಲುಗರಮಿದತ್ತಣದೋ ಕಾರುಣ್ಯ ನಿಧಿಗೆ ಎನ್ನುತ್ತ ನಡು ನಡುಗಿ ಭೀತಿಯಿಂದ ಫಲವು ಮಾತೆ ನಿನ್ನು ಸೀತೆಯಂ ಬಿಟ್ಟನ್ಯನೆ ಬಲುಗರಮಿದತ್ತಣದೋ ಕಾರುಣ್ಯ ನಿಧಿಗೆ ಎನ್ನುತ್ತ ನಡ ನಡುಗಿ ಭೀತಿಯಿಂದ ನೆಲೆಗೊಂಡ ವೇದಮಂ ಧರೆಯೊಳ್ ಪಾಷಂಡಿಗಳ್ ಸಲೆ ನಿಂದಿಸಿದೊಡೆ, ನೆಲೆಗೊಂಡ ವೇದಮಂ ಧರೆಯ ಪಾಷಂಡಿಗಳ್ ಸಲೆ ನಿಂದಿಸಿದೊಡೆ ಅದಂ ಮಾಣ್ಬರೆ ದ್ವಿಜರ್ ಅಕಟ ಕುಲವರ್ಧಿನಿಯನ್ ಎಂತು ಬಿಡುವಂ, ಅಕಟ ಕುಲವರ್ಧಿನಿಯನ್ ಎಂತು ಬಿಡುವೆ ನೀವ್ ಪೇಳೆಂದರ್ ಅನುಜಾತರಗ್ರಜಂಗೆ, ಅಕಟ ಕುಲವರ್ಧಿನಿಯನ್ ಎಂತು ಬಿಡುವೆ ನೀವ್ ಪೇಳ್ ಎಂದರ್ ಅನುಜಾತರ್ ಅಗ್ರಜಂಗೆ. ದರ್ಬಾರಿನಲ್ಲಿ ರಾಮನ ದರ್ಬಾರಿಯ ದುಃಖ, ಈ ರಾಗವೇ ಘನ ವಿಷಾದಕ್ಕೆ ಒಂದು ದೊಡ್ಡ ಸಂಕೇತ ಅಂತನಬೇಕು. ಇದಕ್ಕಿಂತ ಗಂಭೀರವಾಗಿ ವಿಷಾದ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತದೆ. ಇಂಥ ಒಂದು ಮಹತ್ವದ ರಾಗ ಇದು. ತಾನ್ಸೇನನ ಸೃಷ್ಟಿ ಅಂತ ಹೇಳ್ತಾರೆ. ಆ ರಾಗದ ಗಾಂಭೀರ್ಯದಲ್ಲಿ ಸೀತಾ ಪರಿತ್ಯಾಗದ ಸಂಕೀರ್ಣತೆಯನ್ನು ಹೇಳ್ತಾ ಇದ್ದಾನೆ ಕವಿ. ನಿಜ, ಸರಳವಾಗಿದ್ದಾಗ ಸಮಸ್ಯೆ ಪರಿಷ್ಕಾರ ಸಿಕ್ಕಿಬಿಡುತ್ತದೆ. ಆದರೆ ಸಮಸ್ಯೆ ಪರಿಷ್ಕೃತವಾಗಿ ರೂಪವಾಗಿ ನಿಲ್ಲೋದಕ್ಕೆ ಸಾಧ್ಯವಾಗದಂತೆ ಬದುಕಿನ ಒತ್ತಡಗಳು ಸವಾಲುಗಳು ಬಂದಾಗ ಸಮಸ್ಯೆಯನ್ನು ಮಾತ್ರ ತೋರಿಸಬಹುದೇ ಹೊರತು ಅದಕ್ಕೆ ಪರಿಹಾರವನ್ನು ಕಲ್ಪಿಸೋಕ್ಕಾಗೋಲ್ಲ. ಮಹಾಕೃತಿಗಳು ನಮಗೆ ಸದಾ ಸಂಗತವಾಗುವುದರೊಳಗಿರುವ ಒಂದು ಸ್ವಾರಸ್ಯ, ಅವುಗಳು ತೋರ್ಪಡಿಸುವ ಸಮಸ್ಯೆ ಸಾರ್ವಕಾಲಿಕವಾದ್ದರಿಂದ ಪರಿಹಾರ ಅನ್ನುವುದು ಬಲುಮಟ್ಟಿಗೆ ಇಲ್ಲ. ಇದ್ದಲ್ಲಿಯೂ ಅದು ನಮ್ಮೊಳಗೆ ಇರ್ತದೆ ಹೊರತು ಆ ಲೋಕದಲ್ಲಿ ಕಾಣಿಸೋಲ್ಲ. ಅಂದರೆ ನಾವು ನಮ್ಮ ದೃಷ್ಟಿಕೋನವನ್ನು ಸಮಸ್ಯೆ ನೋಡುವ ಬಗೆಯನ್ನು ತಿದ್ದಿಕೊಂಡ್ರೆ ಉಂಟು, ಇಲ್ಲದೇ ಇದ್ದರೆ ಇಲ್ಲ. ಕೆಲವೆಲ್ಲ ಅಸ್ವಾಸ್ಥ್ಯಗಳನ್ನು ನಾವು ರೋಗ ಅಂತ ಕರೆಯೋಲ್ಲ. ಈಗ ಡಯಾಬಿಟೀಸು, ಹೈಪರ್ ಟೆನ್ಷನ್ ಇತ್ಯಾದಿಗಳನ್ನೆಲ್ಲ ಡಿಫಿಷಿಯನ್ಸಿ ಅಂತ ಕರೀತಾರೆ ಹೊರತು ಡಿಸೀಸ್ ಅಂತ ಕರೆಯೋಲ್ಲ ಈಚೆಗೆ.
ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಇಲ್ಲ, ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಹೌದು, ಅದನ್ನು ನಿರ್ವಾಹ ಮಾಡುವುದು ಅಂತ ಅಷ್ಟೇನೆ. ಯು ಹ್ಯಾವ್ ಟು ಮ್ಯಾನೇಜ್ ವಿತ್ ಇಟ್, ಯು ಹ್ಯಾವ್ ಟು ಗೋ ವಿತ್ ಇಟ್, ಗೆಟ್ ಅಲಾಂಗ್ ವಿತ್ ಇಟ್ ಅಂತ ಈ ಥರದ್ದೆಲ್ಲ ಹೇಳ್ತಾರೆ. ಹಾಗೆ ಈ ಥರದ ಸಮಸ್ಯೆಗಳು, ಹಾಗೆ ಮಾನವನ ಆಂತರಿಕವಾದ ಭಾವ ಸಮಸ್ಯೆಗಳಿಗೆ ಅವರೊಳಗಿಂದ ಪರಿಹಾರ ತೆಗೆದುಕೊಳ್ಬೇಕು. ಯಾರ್ಯಾರಿಗೆ ಹೇಗೇಗೋ ಅದನ್ನು ಮಾಡಿಕೊಳ್ಬೇಕು. ಮಿಕ್ಕವರ ಅನುಭವಗಳು ತಮ್ಮ ಅನುಭವ ಶೋಧನೆಗೆ ಸಹಕಾರಿಯೇ ಹೊರತು ಅದು ಪರ್ಯಾಯವಂತೂ ಆಗೋದಕ್ಕೆ ಸಾಧ್ಯವಿಲ್ಲ. ಈ ಮಹಾಕೃತಿಗಳು ಮಾಡುವ ಕೆಲಸ ಆ ಸಂಕೀರ್ಣವಾದ ಸಮಸ್ಯೆಯ ಇನ್ನಷ್ಟು ಸಂಕೀರ್ಣ ರೂಪವನ್ನು ಭೂತಗನ್ನಡಿ ಹಾಕಿ ದೊಡ್ಡ ರೀತಿಯಲ್ಲಿ ತಂದು ಕೊಡುತ್ತವೆ. ಅದೇ ಆಗತಕ್ಕಂಥ ಸ್ವಾರಸ್ಯ ನಮಗೆ. ಹಾಗಾಗಿ ನಾವು ಬೆಳೆದಷ್ಟು ನಮಗೆ ಈ ಕೃತಿಗಳು ಇಷ್ಟವಾಗುತ್ತವೆ ಎಂದರೆ ನಾವು ಬೆಳೆದಷ್ಟು ಈ ಸಮಸ್ಯೆಗಳು ನಮ್ಮ ಜೊತೆ ಬೆಳೆದಿರುತ್ತವೆ. ಚಿಕ್ಕ ಮಕ್ಕಳಿಗೆ ಸೀತಾಪರಿತ್ಯಾಗದ ಸಮಸ್ಯೆಯೇ ಅಲ್ಲ. ಪಾಪ ಪರಿಗ್ರಹವೇ ಇನ್ನೂ ಆಗಿಲ್ಲ, ಇನ್ನು ಪರಿತ್ಯಾಗದ ಸಮಸ್ಯೆ ಹೇಗೆ? ಹಾಗಾಗಿ ಬೆಳೆದಂತೆ ಈ ಕೃತಿಗಳು ಹೆಚ್ಚು ನಮಗೆ ಆಪ್ಯಾಯನವಾಗುವುದಕ್ಕೆ ಕಾರಣ ಇಲ್ಲಿಯ ಸಮಸ್ಯೆಗಳು ನಮ್ಮ ಬದುಕಿನ ಸಮಸ್ಯೆಗಳು ಆಗಿರುತ್ತವೆ. ಅದರಿಂದಲೇ ಸಾಧಾರಣೀಕರಣ ಅಂತೀವಲ್ಲ, ಐಡೆಂಟಿಫೈಯಿಂಗ್ ವಿತ್ ದಿ ಕ್ಯಾರೆಕ್ಟರ್ ಅಂಡ್ ದಿ ಸಿಚುಯೇಷನ್, ಅದರಲ್ಲಿ ಸಹಾನುಭೂತಿ ಬರೋದಕ್ಕೆ ನಮಗೆ ಅನುಕೂಲತೆ ಬರುತ್ತದೆ. ಸಾಧಾರಣೀಕರಣ ಆದ ಮೇಲೆ ಅಲ್ಲಿಗೆ ಮುಗೀತು. ಚೆನ್ನಾಗಿ ಕರೆಂಟ್ ಇದ್ದಾಗ ಯಾವ ಪ್ಲಗ್ಗಲ್ಲಿ ಹಾಕಿದ್ರೂ ಕೂಡ ಓಡುತ್ತದೆ. ಹಾಗೆ ಸಿಂಗಲ್ ಫೇಸು ಹಾಗೆಲ್ಲ ಇದ್ದಾಗ ಆ ಥರ ಇಲ್ಲ. ಆ ರೀತಿಯಲ್ಲಿ ಸಾಧಾರಣೀಕೃತವಾದ ಒಡನೆಯೇ ಅದು ಹೈವೇನಲ್ಲಿ ಸ್ಮೂತಾಗಿ ವೆಹಿಕಲ್ ಓಡಾಡ್ತಾ ಇರ್ತಕ್ಕಂಥ ರೀತಿಯಲ್ಲಿ ಆಕ್ಸಿಲರೇಷನ್ನೇ ಕೊಡಬೇಕಾಗಿಲ್ಲ, ಸುಮ್ಮನೆ ಮೇಂಟೈನ್ ಮಾಡಿದ್ರೆ ಸಾಕು ಅಂತಾನೆ. ಆ ಬಗೆಯಲ್ಲಿ ಮಹಾಕೃತಿಗಳ ಒಂದು ಸನ್ನಿವೇಶ ನಿರ್ಮಾಣ ಆಗುತ್ತದೆ. ಇಲ್ಲಿ ರಾಮ ತನ್ನ ದುಃಖವನ್ನು, ತನಗಿರುವ ಒದ್ದಾಟವನ್ನು, ಒಳತೋಟಿಯನ್ನು ಹೇಳ್ಕೊಳ್ತಿದ್ದಾನೆ. ಕಲಿಯುಗದ ವಿಪ್ರರ ಆಚಾರಮಂ ಬಿಡುವಂತೆ. ಸೀತೆಯ ಪರಿತ್ಯಾಗ ಹೇಗೆ ಅನ್ನೋದಕ್ಕೆ ಅವನು ಕೊಟ್ಟ ಉಪಮೆ ತುಂಬ ಚೆನ್ನಾಗಿದೆ. ಕಲಿಗಾಲದ ಬ್ರಾಹ್ಮಣರು ಸದಾಚಾರವನ್ನು ಬಿಟ್ಟಂತೆ ಅಂತ. ಆ ಮೂಲಕವಾಗಿಯೇ ಸೀತೆ ಸದಾಚಾರದ ಸಾಕಾರ ಅಂತ ಗೊತ್ತಾಯಿತು. ರಾಮ ಕಲಿಗಾಲದ ಬ್ರಾಹ್ಮಣ ಅನ್ನೋದು ಗೊತ್ತಾಯಿತು. ಉಪಮಾನೋಪಮೇಯವನ್ನು ವಿಸ್ತರಿಸಿಕೊಂಡಾಗ ಸೀತೆಯಲ್ಲಿ ತಪ್ಪಿರುವುದಲ್ಲ, ಆ ತಪ್ಪು ರಾಮನಲ್ಲಿ ಅಂತನ್ನುವ ಧ್ವನಿ ಬರುತ್ತದೆ. ಕಾಲೇ ಕಾಲೇ ನವಾಚಾರ ನವಾವಾಣಿ ಮುಖೇ ಮುಖೆ ಅಂತ ಸುಲಭವಾದ ಸೂತ್ರ ಇದೆ, ಬದಲಾಯಿಸಿಕೊಂಡ್ವಿ ಅಂತ. ಆದರೆ ಆಚಾರ ಸಾಮಾನ್ಯ ಧರ್ಮಕ್ಕೆ ಸಂಬಂಧಪಟ್ಟದ್ದಾದರೆ ಅದನ್ನು ಬಿಡೋದಕ್ಕೆ ಆಗೋಲ್ಲ. ಇಲ್ಲಿ ಆ ಬಗೆಯಲ್ಲಿ ಬಿಡುವಂತೆ ಆಗಿದೆ ಅಂತ ಒಂದು ಉಪಮೆಯಿಂದ ಇಡೀ ಪ್ರಕರಣವನ್ನೇ ಕವಿ ನಿರ್ವಾಹ ಮಾಡ್ತಾ ಇದ್ದಾನೆ. ಸಾಮಾನ್ಯ ಧರ್ಮದ ರೂಪ ಅಂತಂದರೆ ಅಹಿಂಸಾ, ಸತ್ಯ, ಅಸ್ತೇಯ, ಶೌಚ ಅಂತೆಲ್ಲ ಮೂಲಭೂತವಾಗಿ ಮನ್ವಾದಿ ಸ್ಮೃತಿಗಳು ಹೇಳುವಂತೆ. ಸೀತೆಯ ಪರಿತ್ಯಾಗದಲ್ಲಿ ಹಿಂಸೆ ಬರುತ್ತದೆ, ಅಹಿಂಸೆ ಹೋಗಿ ಹಿಂಸೆ ಆಗುತ್ತೆ. ಸತ್ಯವಲ್ಲ, ಸೀತೆಯ ಮೇಲೆ ಬಂದಿರೋ ಅಪವಾದವೇ ಸುಳ್ಳಾಗಿರೋದ್ರಿಂದ ಸತ್ಯವಿಲ್ಲ ಅಲ್ಲಿ. ಇನ್ನು ಅಸ್ತೇಯ, ಅಪಹರಣ ಇತ್ಯಾದಿಗಳು ಇಲ್ಲದೇ ಇರುವ ಒಂದು ಮಹಾಗುಣ ಬೇಕು, ಇನ್ನೊಂದು ಆಸೆ ಪಡದೇ ಇರತಕ್ಕಂಥದ್ದು. ಎಷ್ಟು ಬೇಕು ಅಂದರೆ ಇವರಿಗೆ ಪ್ರಜಾರಂಜನೆಯ ಲೋಭ ಅನ್ನುವುದು ಬಂದ್ಬಿಡುತ್ತಲ್ಲ. ಹಾಗಾಗಿ ಸ್ಥೇಯತ್ವ ಇದೆ. ಅಹಿಂಸಾ, ಸತ್ಯಂ, ಅಸ್ತೇಯಂ, ಶೌಚಂ, ಶುಚಿತ್ವ, ಮನಸ್ಸು, ಮಾತು, ಕೃತಿಗಳ ಶುದ್ಧಿ ಅಂತ. ಇಷ್ಟೆಲ್ಲ ಸತ್ಯ, ಅಹಿಂಸೆ ಮತ್ತು ಅಸ್ತೇನತ್ವ ಇಲ್ಲದೇ ಇದ್ದರೆ ಶುಚಿತ್ವ ಹೇಗಿರ್ತದೆ? ಇನ್ನು ಇಂದ್ರಿಯ ನಿಗ್ರಹ ಅಂತಂದರೆ ಮನಸ್ಸಿಗೆ ಪ್ರಶಾಂತಿ ಅಂತ, ಮನಸ್ಸಿನ ಪ್ರಶಾಂತತೆಯನ್ನು ಉಳಿಸಿಕೊಳ್ಳಬೇಕು ಅಂತ. ಸೀತೆಯನ್ನು ಬಿಟ್ಟು ರಾಮನಿಗೆ ಉಳಿಸ್ಕೊಳ್ಳೋಕ್ಕೆಲ್ಲಾದರೂ ಆಯ್ತಾ? ಆಗಲೇ ಇಲ್ಲ. ಎಲ್ಲಿವರೆಗೆ ಅಂತಂದರೆ ಸೀತೆ ಪರಿತ್ಯಕ್ತಳಾದ ಮೇಲೆ ರಾಮ ಮಿಕ್ಕ ಯಾರ ಜೊತೆಗೂ ಹೆಚ್ಚು ಅಂಟಿಕೊಳ್ಳಲೇ ಇಲ್ಲ ಅನ್ನೋದು ಗೊತ್ತಾಗುತ್ತದೆ. ವಾಲ್ಮೀಕಿ ರಾಮಾಯಣದಲ್ಲೂ ನಮಗೆ ತಿಳಿಯುತ್ತದೆ ಆ ಮಾತು. ಅವನು ಸೀತಾ ಭೂಪ್ರವೇಶದ ಕಾಲದಲ್ಲಿ ದಂಡಕಾಷ್ಟಮವಷ್ಟಭ್ಯ ಅಂತಲೇ ವಾಲ್ಮೀಕಿಗಳು ಬರೀತಾರೆ. ಕೋಲು ಊರ್ಕೊಂಡು ಬಂದ ಅಂತ. ಅವನಿಗೆ ತುಂಬ ಮುಪ್ಪಿನ ಮುದುಕ ಏನಾಗಿರಲಿಲ್ಲ. ಪ್ರಾಯಶಃ ಅವನು 45ರ ಪ್ರಾಯದಲ್ಲಿ ಇದ್ದ ಅಂತ ನನಗನ್ನಿಸುತ್ತದೆ. ಅವನು ಒಂದು 24ರ ಹರೆಯದಲ್ಲಿ ವನವಾಸಕ್ಕೆ ಹೋದ ಅಂತಂದರೆ ಅಲ್ಲಿಂದ ಒಂದು 14 ವರ್ಷ ಅಂದರೆ 35-36 ಹಾಗೆ ಅವನು ಇದಾಗಿತ್ತು ಬಂದದ್ದು. ಅದಾದಮೇಲೆ 11 ವರ್ಷ, 11ನೇ ವಯಸ್ಸಿನಲ್ಲಿ ಲವಕುಶರು ರಾಮನ ಹತ್ರಕ್ಕೆ ಬಂದಿದ್ದು ಅಂತ ಸಾಮಾನ್ಯದ ಲೆಕ್ಕ ಸಿಗುತ್ತದೆ. ಒಟ್ಟಿನಲ್ಲಿ ನೋಡಿದ್ರೆ 45ಕ್ಕಿಂತ ಹಿಂದೆ ಇರಬೇಕು, ಅಥವಾ ಹೆಚ್ಚಂದರೆ 45 ಆಗಿರಬೇಕು. ಆ ಹೊತ್ತಿಗೆ ಕೋಲೂರಿಕೊಂಡು ನಡೆಯುವ ಸ್ಥಿತಿ ಬಂದಂತೆ ಆಗಿತ್ತು ಅಂತಂದರೆ ರಾಮನ ಗತಿ ಏನಾಗಿದ್ದಿರಬೇಕು? ಅದಕ್ಕಿಂತ ಚಿಂತಾ ಜರಯತೆ ಜೀವಂ ಅಂತ ಹೇಳ್ತಾರಲ್ಲ, ಹಾಗಾಗಿದೆ. ಇಲ್ಲಿ ಅವನ ಮಾತಿನಲ್ಲಿ ಧರ್ಮ ಸ್ವರೂಪ ಹೋಗಿದೆ ಅಂತನ್ನುವುದರ ಬಗ್ಗೆ ಅರಿವಿದೆ. ಅದನ್ನು ಒಂದೇ ಉಪಮೆಯಲ್ಲಿ ಹೇಳ್ತಾ ಇದ್ದಾನೆ. ಒಳ್ಳೆಯ ಕವಿ ಮಾರ್ಮಿಕವಾದ ಹೊಸತಾದ ಉಪಮೆಯನ್ನು ಕೊಡ್ತಾನಲ್ಲ.
ನಮ್ಮ ಗೋವಿಂದ ಪೈಗಳು ಗೊಲ್ಗೊಥಾ ಕಾವ್ಯದಲ್ಲಿ ಮರಣವೃಕ್ಷದಿ ತೂಗುವ ಅಮೃತ ಫಲದಂತೆ ಅಂತ ಶಿಲುಬೆಯಲ್ಲಿ ನೇತನಾಡುವ ಕ್ರಿಸ್ತನಿಗೆ ಹೋಲಿಕೆ ಕೊಡ್ತಾರೆ. ಅದು ಒಂದು ಸಾಕು, ಸಾರೋದ್ಧಾರವಾಗಿ ಅಷ್ಟನ್ನು ತೋರ್ಪಡಿಸಿ ಕೊಡುತ್ತದೆ. ಅದು ಎಲ್ಲಿವರೆಗೆ ಅಂದರೆ ನನಗೆ ಕ್ರಿಸ್ತ ಮತದವರಿಗೆ ಅರ್ಥವಾಗಿದೆಯೋ ಇಲ್ವೋ ಗೊತ್ತಿಲ್ಲ. ಶಿಲುಬೆಯಂಥ ಸಾವಿನ ಮೇಲೆ ಕ್ರಿಸ್ತನ ಶರೀರ ನೇತಾಡ್ತಾ ಇದೆಯಲ್ಲ, ಸಾವು ದಂಡನೆ ಅಂದರೆ ಪಾತಕಗಳಿಗೆ ಶಿಲುಬೆ ಏರಿಸ್ತಕ್ಕಂಥದ್ದು ಅಂತ. ಪಾತಕದ ಮೇಲೆ ಪುಣ್ಯ ಪುರುಷನನ್ನು ಏರಿಸಿರೋದು ಅಂತಲ್ಲ, ಏನಿದು ಅಂತಂದರೆ ಅದು ಹಾಗೆ ಸತ್ತ ಮರದ ಮೇಲೆ, ಸತ್ತ ಮರದಿಂದ ಮಾಡುವುದು ಶಿಲುಬೆ. ಅಲ್ಲಿ ಜೀವಂತ ಮನುಷ್ಯ ಸಾಯ್ತಾ ಇದ್ದಾನೆ. ಸಾವು ಅನ್ನೋದು ಅನಿವಾರ್ಯ ಇದ್ದೇ ಇದೆ. ಅದರ ಮೇಲೆ ಬದುಕು ಒದ್ದಾಡ್ತಾ ಇದೆ. ಮರಣ ವೃಕ್ಷದಲ್ಲಿ ಅಮೃತ ಫಲ ತೂಗ್ತಾ ಇದೆ ಅಂತ ಎಷ್ಟು ಬಗೆಯಲ್ಲೂ ಪರಿಭಾವಿಸಬಹುದು. ಆ ಉಪಮೆಯ ಧ್ವನಿ ಅಷ್ಟು ಚೆನ್ನಾಗಿದೆ. ಈ ರೀತಿಯಲ್ಲಿಯೇ ಈ ಮಾತನ್ನು ಇಲ್ಲಿ ನಾವು ನೋಡ್ತೀವಿ. ಕಾಳಿದಾಸಾದಿಗಳು ಅಷ್ಟು ಸುಂದರವಾದ ಹೋಲಿಕೆಗಳನ್ನು ಕೊಡ್ತಾರಲ್ಲ, ಅಲ್ಲಿಯೇ ಕಾಣಿಸುತ್ತದೆ ಆ ಸ್ವಾರಸ್ಯ. ಪಲವು ಮಾತೇ ನಿನ್ನು ಇನ್ನು ಹೆಚ್ಚು ಹೇಳಿ ಏನು, ಸೀತೆಯಂ ಬಿಟ್ಟನೇನೆ ಬಲುಗರಂ ಇದೆತ್ತಣದು ಕಾರುಣ್ಯ ನಿಧಿಗೆನುತ ಗರ. ಇದೇನು ಗ್ರಹ ಬಿಡದಿದೆಯಾ ಅಂತ ಸಹೋದರರು ಎಲ್ಲ ಸಂಕಟ ಪಡ್ತಾ ಇದ್ದಾರೆ. ಭೀತಿಯಿಂದ ನಡುನಡುಗುತ್ತಾ ಇದ್ದಾಗ ನೆಲೆಗೊಂಡ ವೇದಮಂ ಧರೆಯ ಪಾಷಂಡಿಗಳು ಸಲೆ ನಿಂದಿಸಿದುಡೆ ಅದಂ ಮಾಂಡಪರೆ ದ್ವಿಜ. ಆಗ ಅನುಜರು ಹೇಳ್ತಾರೆ, ಚೇಚೆ ಇಲ್ಲಾದರೂ ಉಂಟೆ, ಈ ತೀರ್ಮಾನ ತೆಗೆದುಕೊಳ್ಳೋದಲ್ಲ ಅಂತ. ಅವರು ಮೊದಲು ಸುಮ್ಮನೆ ಇದ್ರು ಪಾಪ. ಆ ಲಕ್ಷ್ಮಣಾದಿಗಳು ಪೊಕ್ಕರಂತಃಪುರವನ್ ಆಲಿಂಗಿಸಿದ ಜಾಡ್ಯದಿಂದ ಜಡಿದ ಅವಯವದ ನೀಲಾಂಗನಂ ಕಂಡು ಕಾಲ್ಗರಿಗೆ ನುಡಿಸಲಮ್ಮದೆ ಸುಮ್ಮನಿರುತ್ತಿದ್ದರು ಅಂತ. ಎಷ್ಟು ಸಲಿಗೆ ಇದ್ದರೂ, ಎಷ್ಟು ಆತ್ಮೀಯರಾದರೂ ಅವರಿಗೆ ದುಃಖ ಬಂದಾಗ, ನಮಗೆ ತುಂಬ ಗೌರವನೀಯರು ಅಂತಾದಾಗ, ಅವರು ಕಣ್ಣೀರಿಟ್ಟಾಗ ನಾವು ಏನು ಸಮಾಧಾನ ಹೇಳೋಕ್ಕೆ ಸಾಧ್ಯ? ದೊಡ್ಡವರು ಸಂಕಟ ಪಟ್ಟಾಗ ಚಿಕ್ಕವ್ರಿಗೇನು ಮಾಡೋಕ್ಕೆ ತೋರೋಲ್ಲ. ಆ ಅಸಹಾಯಕತೆ ಬರುತ್ತದೆ. ಎಲ್ಲರಿಗೂ ಅಂತ ಅಂತರ ಇಲ್ಲ ವಯಸ್ಸಿಂದು. ಹೆಚ್ಚು ಕಡಿಮೆ ಒಂದೇ ದಿವಸ ಹುಟ್ಟಿದ್ದು ಎಲ್ಲರೂ ಅಂತ ಹೇಳ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಅದಕ್ಕೆ ಸಾಕ್ಷ್ಯ ಉಂಟು. ಆ ಥರ ಇದ್ದರೂ ವ್ಯಕ್ತಿತ್ವದಿಂದಾಗಿ ಅವನು ಜ್ಯೇಷ್ಠನಾಗಿಬಿಟ್ಟಿದ್ದಾನೆ. ಆಗ ಇನ್ನೂ ಕಷ್ಟ, ಸಲಿಗೆಯನ್ನು ತಂದುಕೊಳ್ಳೋಕ್ಕಾಗೋಲ್ಲ. ಈಗ ಅವರು ಸ್ವಲ್ಪ ಧೈರ್ಯ ಮಾಡಿ ಮತ್ತೆ ಆ ಹೋಲಿಕೆಗೆ ಹತ್ತಿರ ಬರುವಂಥದ್ದೇನೆ, ಆಚಾರವನ್ನು ವಿಪ್ರರು ಬಿಡುವಂತೆ ಅಂತಂದಿದ್ದೇನೆ. ಇಲ್ಲಿ ನೆಲೆಗೊಂಡ ವೇದಮಂ ಧರೆಯ ಪಾಷಂಡಿಗಳು ಸಲೆ ನಿಂದಿಸದೊಡೆ. ವೇದ ವಿರೋಧಿಗಳು ವೇದವನ್ನು ದೂಷಣೆ ಮಾಡಿದರೆ ಅದನ್ನು ವೇದ ವಿದ್ವಾಂಸರು ಉಪೇಕ್ಷೆ ಮಾಡ್ತಾರಾ ಅಥವಾ ಆ ಮಾತಿಗೆ ಬೆಲೆ ಕೊಟ್ಟು ವೇದವನ್ನೇ ತ್ಯಾಗ ಮಾಡ್ತಾರಾ? ಸೀತೆ ಶ್ರುತಿಯಂತೆ ಪಾವನೆ ಅಂತ. ಆ ಹೋಲಿಕೆಗಳು ತುಂಬ ರಸ್ಯವಾಗಿವೆ, ರಮಣೀಯವಾಗಿವೆ. ಈ ಮಾತುಗಳನ್ನು ಭೌಭೂತಿ ಹಿಂದೆನೇ ಹೇಳಿದ್ದಾನೆ. ಉತ್ತರರಾಮಚರಿತೆಯ ಪ್ರಸ್ತಾವನೆಯಲ್ಲಿಯೇ ಬರುತ್ತದೆ. ಅದೇನೆಂದರೆ, ಮಾತಿನ ಬಗೆಗೆ ಲೋಕದಲ್ಲಿ ಆದರ ಇಲ್ಲ. ಒಳ್ಳೆಯ ಮಾತು, ಮಾತಿನ ಸರಿಯಾದ ಬಳಕೆ ಇತ್ಯಾದಿಗಳ ಬಗ್ಗೆ ಗಮನ ಇಲ್ಲ. ವಾಚೋ ವಿಗ್ಲಾಪಯಂತಿಯೇ ಅಂತ ಹೇಳ್ತಾನೆ. ಮಾತನ್ನು ಮತ್ತು ಶೀಲವನ್ನು ಬಹಳ ಹಗುರವಾಗಿ ನೋಡ್ತಾರೆ. ವ್ಯಕ್ತಿಗಳ ಬದುಕನ್ನು ಮತ್ತು ಅಭಿವ್ಯಕ್ತಿಯನ್ನು ಎರಡನ್ನೂ ಅಶ್ಲೀಲವಾಗಿ ಮಾಡಿದ್ದಾರೆ, ಅಗ್ಗವಾಗಿ ನೋಡ್ತಾರೆ ಅಂತ. ಈಗ ಸೀತೆಗೆ ಬಂದಿದ್ದು ಅದೇನೆ. ಭೌಭೂತಿಯ ಕಾಲದಲ್ಲಿ ಮಾತುಗೂ ಅದೇ ಬಂದಿತ್ತು ಅಂತ ಕೆಲವು ವಿಮರ್ಶಕರು ವಿಸ್ತರಿಸ್ತಾರೆ ಅದನ್ನು. ಭೌಭೂತಿಯ ಕಾಲಕ್ಕೆ ಸಂಸ್ಕೃತ ಸಾಹಿತ್ಯ ಇಳಿಮೊಗದಲ್ಲಿತ್ತು, ಅಗ್ಗವಾಗಿತ್ತು. ಆ ಕಾರಣದಿಂದಲೇ ಅವನು ಅದನ್ನು ಹೇಳ್ತಾ ಇದ್ದಾನೆ ಅಂತ ಇರಬಹುದೇನೋ. ಆದರೆ ಅದು ಪೂರ್ಣವಾಗಿ ನಿಶ್ಚಿತವಾದ ಅಭಿಪ್ರಾಯ ಅಂತ ಹೇಳೋಕ್ಕಾಗೋಲ್ಲ. ಭೌಭೂತಿ ಮಟ್ಟಿಗಿದ್ದಿರಬಹುದು, ಅವನಿಗೆ ಒಂದು ಬಗೆಯ ಕಸಿವಿಸಿ ಕಹಿ ಬಂದಿರಬಹುದು. ಆದರೆ ಅವನ ಸುತ್ತಲಿನಲ್ಲಿ ಒಳ್ಳೆಯ ಕಾವ್ಯ ಇತ್ತು. ಭೌಭೂತಿ ಒಂದು ಮಟ್ಟಿಗೆ ಪೆಸಿಮಿಸ್ಟು, ಅದರೊಳಗೆ ಸಂದೇಹ ಕಾಣೋದಿಲ್ಲ. ಕಾಳಿದಾಸ ತುಂಬ ಹದವಾದ ಆಪ್ಟಿಮಿಸಮ್ನವನು. ಭೌಭೂತಿಯ ಆಶ್ರಯದಾತ ಯಶೋವರ್ಮ ಅವನು ಬರೆದ ರಾಮಾಭ್ಯುದಯ ಅಂತ ಒಂದು ನಾಟಕ, ಅದೇ ರಾಮಕಥೆಯನ್ನೇ ತೆಗೆದುಕೊಂಡು ಬರೆದದ್ದು. ಅದರ ಬಿಡಿ ಪದ್ಯಗಳನ್ನೆಲ್ಲ ಎಲ್ಲೆಲ್ಲೋ ಹಸ್ತಪ್ರತಿಗಳಲ್ಲಿ ಬೇರೆ ಬೇರೆ ಉದಾಹರಣಾ ಗ್ರಂಥಗಳಲ್ಲಿ ದಿಕ್ಕಾಪಾಲಾಗಿ ಹೋಗಿದ್ದನ್ನೇ ಸಂಗ್ರಹ ಮಾಡಿ ಡಾಕ್ಟರ್ ವೀರಾಘವನ್ ಅವರು ಒಂದು ಪುಸ್ತಕವನ್ನೇ ಮಾಡಿದ್ದಾರೆ. ಅಲ್ಲಿ ನೋಡಿದಾಗ ಯಶೋವರ್ಮನ ನಾಟಕ ರಚನಾ ತಂತ್ರ, ಪದ್ಯ ರಚನಾ ಕೌಶಲ ಭೌಭೂತಿಯನ್ನು ಮೀರಿಸುತ್ತೆ ಅಂತ ಅನಿಸುತ್ತದೆ. ರಾಮಾಭ್ಯುದಯ ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಆನಂದವರ್ಧನಾದಿಗಳೆಲ್ಲ ತುಂಬ ಕೊಂಡಾಡಿ ಅದರಿಂದ ಉಲ್ಲೇಖನೆಲ್ಲ ಮಾಡಿದ್ದಾರೆ. ಹೀಗಾಗಿ ಭೌಭೂತಿಗೆ ತನ್ನ ಕಣ್ಣೆದುರಿಗೆ ಒಳ್ಳೆಯ ಮಾದರಿಗೂ ಇದ್ದಿರಬಹುದು. ಅಷ್ಟಿದ್ದರೂ ಅವನ ಅಸಮಾಧಾನ ಅವನು ಹೇಳಿಕೊಂಡಿದ್ದಾನೆ. ತಾತ್ಪರ್ಯತಃ ಮಾತು ಎಲ್ಲರಿಗೂ ಸಿಗುತ್ತದೆ, ಅದನ್ನು ಎಲ್ಲರೂ ಹಾಳು ಮಾಡ್ತಾರೆ. ಎಲ್ಲರ ಚಾರಿತ್ರ್ಯವೂ ಕೂಡ ಎಲ್ಲರ ಬಾಯಿಗೂ ಆಹಾರವಾಗಿ ಇಟ್ಟುತ್ತಾನೇ ಇರುತ್ತೆ.
ಈ ದೃಷ್ಟಿಯಿಂದ ಸೀತೆಯನ್ನು ಅಪವಾದಕ್ಕೆ ಗುರಿಪಡಿಸಿದ್ದಾರೆ. ಅದನ್ನು ವೇದವನ್ನು ಕುರಿತು ಆಕ್ಷೇಪ ಮಾಡಿದ್ರೆ ನಾವು ವೇದವನ್ನು ಬಿಡಬೇಕೆ ಅಂತ. ಲಕ್ಷ್ಮಣನಿಗೆ ಈ ಧೀರವಾದ ದೃಷ್ಟಿಕೋನ ಇದ್ದದ್ದು ಪಾಪ ರಾಮನಿಗಿಲ್ಲ ಅಂತ ಅನೇಕರ ಅಭಿಪ್ರಾಯ. ಲಕ್ಷ್ಮಣ ಬಹಳ ದೃಢವಾಗಿ ಭಾವಕ್ಕೆ ತಕ್ಕಂತೆ ನಿಂತುಕೋತಾನೆ, ಅವನು ವಿಚಾರ ಮೂಢತ್ವವನ್ನು ಇಟ್ಟುಕೊಳ್ಳೋದಿಲ್ಲ ಅಂತ. ಆದರೆ ಲಕ್ಷ್ಮಣನಿಗೆ ಆನ್ಸರಬಿಲಿಟಿ ಇಲ್ಲ ಪಾಪ, ರಾಮನಿಗೆ ಇದೆ. ಇದು ಬಂದಿರುವ ಕಷ್ಟ. ಅಧಿಕಾರಸ್ಥರು ಅಧಿಕಾರ ಇಲ್ಲದೇ ಇದ್ದವರಷ್ಟು ನಿಷ್ಠುರವಾಗಿ ಮಾತನಾಡೋಕ್ಕೂ ಆಗೋಲ್ಲ, ಬಹಳ ನೇರ ತೀರ್ಮಾನವನ್ನು ತೆಗೆದುಕೊಳ್ಳೋಕ್ಕಾಗೋಲ್ಲ. ಅವರು ಸುತ್ತಿ ಬಳಸಿ ಮಾಡಬೇಕಾಗುತ್ತದೆ, ಕಠೋರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ. ಆ ಸಂಕೀರ್ಣತೆಯನ್ನು ತುಂಬ ಚೆನ್ನಾಗಿ ಕವಿ ತೋರ್ಪಡಿಸಿದ್ದಾನೆ. ಕುಲವರ್ಧನಿಯ ನಿಂತು ನೀನು ಬಿಡುವೆ ಅಂತ ಅವರು ಕೇಳ್ತಾರೆ. ಕುಲವರ್ಧನಿ ಇವಳು ಈಗ ಗರ್ಭಿಣಿ ಬೇರೆ ಆಗಿದ್ದಾಳೆ ಅಂತ. ರಾಮನಿಗೆ ತನ್ನ ತೀರ್ಮಾನ ಆಗಿದೆ, ಅದಕ್ಕೆ ಕೇವಲ ಇವರು ಸಹಕಾರ ಕೊಡಬೇಕು. ಎಷ್ಟೋ ಬಾರಿ ನಾವು ಇನ್ನೊಬ್ಬರ ಹತ್ರ ಸಲಹೆ ಕೇಳುವಾಗ ತೀರ್ಮಾನ ಹೇಗೆ ಅಂತಲ್ಲ, ನಮ್ಮ ತೀರ್ಮಾನವನ್ನು ನೀವು ಒಪ್ಪಿ ಅಂತಲೇ ಇರುತ್ತದೆ. ಅಭಿಪ್ರಾಯ ಕೇಳುವುದು ಎಂಡಾರ್ಸ್ಮೆಂಟ್ಗೆ ಹೊರತುನುವೆ ಬೇರೆ ಯಾವುದಕ್ಕೂ ಅಲ್ಲ, ಎನ್ರಿಚ್ಮೆಂಟ್ಗಲ್ಲ, ಅಥವಾ ಅದನ್ನು ಪರಿಷ್ಕಾರ ಮಾಡೋದಕ್ಕೆ ಮತ್ತೆ ಯಾವುದಕ್ಕೂ ಆಗಿರೋಲ್ಲ. ನೋಡಿ, ಸಾಮಾನ್ಯ ಎಲ್ಲಿಯೇ ಒಂದು ಕಾಮೆಂಟ್ಸು ಕ್ವಶನ್ಸು ನೋಡಿ, ನೀವು ಅದು ಯಾಕೆ ಹೇಳಲಿಲ್ಲ, ಇದು ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾರೆ. ನೀವು ಹೇಳಿದ್ರೊಳಗೆ ಪ್ರಶ್ನೆ ಕೇಳೋದು ಕಡಿಮೆ. ಆ ಅಭಿಪ್ರಾಯದ ಅಂಗೀಕಾರಕ್ಕಾಗಿ ಲೋಕ ಆಸೆ ಪಡ್ತಾ ಇರುತ್ತೆ. ಅದರೊಳಗೂ ಸ್ಥಾನದಲ್ಲಿ ಮಾನದಲ್ಲಿ ಇದ್ದವರು, ನಮಗೆ ಆತ್ಮೀಯರು ಅಂತ ಅನ್ನಿಸಿದವರು ಹೇಳಿಬಿಟ್ರೆ ಅದಕ್ಕೆ ಎಲ್ಲಿಲ್ಲದ ಪ್ರಮಾಣ ಬಂದುಬಿಡ್ತದೆ. ಅದರಿಂದಲೇ ದೊಡ್ಡವರನ್ನ ಟ್ರ್ಯಾಪ್ ಮಾಡೋಕ್ಕೆ ನೋಡ್ತಿರ್ತಾರೆ. ಅವ್ರ ಬಾಯಿಂದ ಒಂದು ಅಭಿಪ್ರಾಯವನ್ನು ಹೇಳಿಸಿಬಿಡಬೇಕು ಅಂತ. ರಾಮನಿಗಿಂತ ಸಮಸ್ಯೆಗಳು ತುಂಬ ಇವೆ ಪಾಪ. ಅವನು ನಿರ್ದಾಕ್ಷಿಣ್ಯವಾಗಿ ಆದರೆ ಸೀತೆಯನ್ನು ಬಿಡಲಾರ. ಸದಾಕ್ಷಿಣ್ಯವಾಗಿ ಬಿಟ್ಟರೆ ತನ್ನ ಸಂಕಟ ತನ್ನದಾಗಿರುತ್ತದೆ. ಆ ತೀರ್ಮಾನಕ್ಕೆ ಬಂದಿದ್ದಾನೆ. ಅದನ್ನು ಕವಿ ಹೇಳ್ತಾನೆ. ಮುಂದಿನ ಭಾಗದಲ್ಲಿ ಅವನು ತನ್ನ ತೀರ್ಮಾನವನ್ನು ಹೇಳಿ ಯಾರೂ ಆಕ್ಷೇಪ ಮಾಡಬಾರ್ದು, ಇದಕ್ಕೆ ಸುಮ್ಮನೆ ಇರಬೇಕು ಅಂತ ಒಂದು ಫರ್ಮಾನನ್ನು ಹೊರಡಿಸಿಬಿಟ್ಟಿದ್ದನು. ಮರುದಿವಸ ಬೆಳಗ್ಗೆ ಸೀತೆಯನ್ನು ಕರೆದುಕೊಂಡು ಹೋಗಿ ವನದಲ್ಲಿ ಬಿಟ್ಟು ಬರಬೇಕು, ಅವಳು ಮೊದಲೇ ಹೇಳಿದ್ದಾಳೆ ಅಂತ ನಮಗೆಲ್ಲ ಗೊತ್ತಿರುವ ಕಥೆಯನ್ನೇ ಹೇಳ್ತಾನೆ. ಲಕ್ಷ್ಮೀಶ ಈ ಥರ ಸಂದರ್ಭಗಳಲ್ಲಿ ತುಂಬ ಶುದ್ಧವಾಗಿ ನೆರೇಷನ್ ಮಾಡ್ತಾನೆ, ಕಾವ್ಯವನ್ನು ಕಥನ ಮಾಡ್ತಾನೆ. ಆದರೆ ಬರುವ ಕಷ್ಟ ಏನೆಂದರೆ, ಎಲ್ಲ ವಿವರಗಳನ್ನೂ ಎಳೆಯಾಗಿ ಹೇಳ್ತಾ ಬಂದಾಗ, ವ್ಯವಸ್ಥಿತವಾಗಿ ಹೇಳಿದಾಗ ಧ್ವನಿ ಹೊರಟೋಗುತ್ತೆ. ಸ್ವಲ್ಪ ಮುಚ್ಚು ಮರೆ ಮಾಡಿ ಹೇಳಿದ್ರೆ ಮೇಲಾಗ್ತಾ ಇತ್ತು. ಆಮೇಲೆ ಇವರು ಹೀಗೆ ಹೇಳಿದ್ರು, ಅವರು ಹಾಗೆ ಹೇಳಿದ್ರು, ಈ ರೀತಿಯಾಗಿ ಕಥನವನ್ನು ನಿರೂಪಣೆ ಮಾಡ್ತಾ ಹೋಗ್ತಾನೆ. ಪಾತ್ರದ ಬಾಯಲ್ಲಿಯೇ ಕವಿ ನಿಬದ್ಧ ಪ್ರೌಢೋಕ್ತಿಯಾಗಿ ಮಾಡಿದರೆ ಚೆನ್ನಾಗಿರ್ತಾ ಇತ್ತು. ಅಡ್ಡಿ ಇಲ್ಲ. ಕಟ್ಟ ಕಡೆಗೆ ಲಕ್ಷ್ಮಣ ಅಣ್ಣನ ಆಜ್ಞೆಯ ವಾತ್ಸಲ್ಯದ ಕುಣಿಕೆಗೆ ಸಿಕ್ಕಿಬಿದ್ದು ಅತ್ತಿಗೆಯನ್ನು ಕಾಡಿಗೆ ಕರೆದುಕೊಂಡು ಹೋಗುವ ದುಸ್ಥಿತಿ ಬರುತ್ತದೆ. ಆ ಪದ್ಯ ನೋಡೋಣ. ಅಣ್ಣದೇವನುಳಿಡಿದ ವಾತ್ಸಲ್ಯಮೆಂಬ ಬಲ್ಗಣ್ಣಿಯೊಳ್ ಕಟ್ಟು ಒಡೆದು, ಅಣ್ಣದೇವನುಳಿಡಿದ ವಾತ್ಸಲ್ಯವೆಂಬ ಬಲ್ಗಣ್ಣಿಯೊಳ್ ಕಟ್ಟು ಒಡೆದು, ಅಲ್ಲಾಯನಲರಿಯದೆ ನಿರ್ವಿಣ್ಣ ಭಾವದೊಳಂದು ಲಕ್ಷ್ಮಣಂ, ನಿರ್ವಿಣ್ಣ ಭಾವದೊಳಂದು ಲಕ್ಷ್ಮಣು ತುರಗ ಸಾರಥಿ ಕೇತನಗಳಿಂದ ಹಣ್ಣಿದ ವರೂತಮಂ ತರಿಸಿ,
ಅಣ್ಣದೇವನೊಳಿಡಿದ ವಾತ್ಸಲ್ಯವೆಂಬ ಬಲ್ಗಣ್ಣಿಯೊಳ್ ಕಟ್ಟುಬಡೆದು ಲಕ್ಷ್ಮಣವು ತುರಗ ಸಾರಥಿ ಕೇತನಗಳಿಂದ ಕಣ್ಣಿದ ವರೂತಮಂ ತರಿಸಿ ಹೊರಗಿರಿಸಿ ನೆಲವೆಣ್ಣ ಮಗಳಿರುತ್ತಿದ್ದ ರಾಜಮಂದಿರ ಕೈದಿ ನೆಲವೆಣ್ಣ ಮಗಳಿರುತ್ತಿದ್ದ ಮಂದಿರ ಕೈದಿ ಕಣ್ಣೊಳೀಕ್ಷಿಸದೆ ತಲೆವಾಗಿ ದೂರದೊಳೆ ನಿಂದು ಆ ಸೀತೆಗೆ ಇಂತೆಂದನು ಕಣ್ಣೊಳೀಕ್ಷಿಸದೆ ದೂರದೊಳೆ ನಿಂದು ಸೀತೆಗೆ ಇಂತೆಂದನು. ರಾಮನಿಗೆ ಲಕ್ಷ್ಮಣನ ಮೇಲೆ ಎಲ್ಲೆಲ್ಲದ ವಿಶ್ವಾಸ, ನಂಬಿಕೆ. ಲಕ್ಷ್ಮಣನಿಗೆ ರಾಮನ ಮೇಲೆ ಅಪಾರ ಪ್ರೀತಿ, ಗೌರವ. ಭರತ ಶತ್ರುಘ್ನನಿಗೆ ಅದೆಷ್ಟೇ ಇದ್ದರೂ ಆ ದೀರ್ಘಾವಧಿಯ ವನವಾಸದ ಸಾಹಚರ್ಯ ಮತ್ತು ಬಾಲ್ಯದಲ್ಲಿ ಕೂಡ ವಿಶ್ವಾಮಿತ್ರ ಯಾಗರಕ್ಷಣೆಗೆ ಹೋಗಿದ್ದು ಇದೆಲ್ಲ ಸೇರಿ ಲಕ್ಷ್ಮಣ ರಾಮನ ಜೊತೆಗೆ ತುಂಬ ಕಾಲ ಉಳಿದದ್ದವನು. ಸೀತೆಯನ್ನು ಕಳೆದುಕೊಂಡ ಮೇಲೂ ಹಲವು ವರ್ಷ ಲಕ್ಷ್ಮಣ ಇದ್ದದ್ದರಿಂದಲೇ ರಾಮ ಬದುಕಿದ್ದ ಅಂತ ಅನಿಸುತ್ತದೆ. ಹೀಗಾಗಿ ಲಕ್ಷ್ಮಣನ ಮೇಲೆ ವಿಶ್ವಾಸ ಇದ್ದೇ ಅವನು ಈ ಕಠೋರ ಕಾರ್ಯಕ್ಕೆ ನಿಯುಕ್ತ ಮಾಡಿದ್ದಾನೆ. ಅವನೇನೋ ಹೇಳಿಬಿಟ್ಟ, ಮಮತೆಯಂ ಮಹಾಯೋಗಿ ಬಿಡುವಂತೆ, ಮಹಾಯೋಗಿ ಮಮತೆಯನ್ನು ಬಿಡುವಂತೆ ಸೀತೆಯನ್ನು ಬಿಟ್ಬಿಡ್ತೀನಿ ಅಂತ ಒಂದು ಮಾತು ಹೇಳಿಬಿಡ್ತಾನೆ. ಇದು ಸ್ವಲ್ಪ ಎಡವಟ್ಟಾದದ್ದು. ಏನು ಮಾಡೋದು? ಒಟ್ಟಿನಲ್ಲಿ ಉಪಮೆ ಚೆನ್ನಾಗಿದೆ, ಆ ಸ್ಥಾನದಲ್ಲಿ ಪ್ರಯೋಗವಾಗಿದೆ. ಶತ್ರುಘ್ನಾದಿಗಳೆಲ್ಲ ಹೇಳೇ ಇದ್ದೀರಾ, ಪೆಣ್ಣಳಲ್ ಬೆಂಕಿ, ಹೆಣ್ಣಿನ ಸಂಕಟ ಬೆಂಕಿಯಾಗಿ ವಂಶವನ್ನು ಸುಡದೇ ಇರೋದು ಆಶ್ಚರ್ಯ ಅಂತ. ಆದರೆ ಅವ್ರನ್ನ ಕರಳಿಸಿ ಲಕ್ಷ್ಮಣನಿಗೆ ಈ ಮಾಡಲೇಬೇಕಾದ ಕೆಲಸ ಇದೆ, ನೀನು ಮಾಡಿದರೆ ಪೆರೆಯುರ್ಚಿದ ಉರಗನಂತೆ ಇರ್ತೀನಿ, ಪೊರೆ ಕಳಚಿಕೊಂಡ ಹಾವಿನಂತೆ ಇರ್ತೀನಿ, ಹೊಸ ಜನ್ಮ ಪಡೀತೀನಿ ಅಂತ. ಇಲ್ಲೆಲ್ಲ ಒಂದು ಸ್ವಲ್ಪ ಕಹಿ ಆಗುತ್ತದೆ. ನಮ್ಮ ಸ್ತ್ರೀವಾದಿಗಳಿಗೆ ಚರ್ಚೆ ಮಾಡೋದಕ್ಕೆ ಬೇಕಾದಷ್ಟು ಅಂಶಗಳು ಕಾಣಿಸುತ್ತವೆ. ಆದರೆ ಕಡೆಯಲ್ಲಿ ಆಗಿದ್ದಿಷ್ಟೇ, ಅಣ್ಣನ ವಾತ್ಸಲ್ಯವೆಂಬ ಬಲ್ಗಣ್ಣಿಯೊಳ್ ಕಟ್ಟು ಒಡೆದು ಪ್ರೀತಿ ವಿಶ್ವಾಸಗಳೆನ್ನುವ ಹಗ್ಗಕ್ಕೆ ಅವನು ಕುಣಿಕೆಗೆ ಸಿಕ್ಕಾಕ್ಕೊಂಡಿದ್ದಾನೆ. ನಾವು ಈ ರಾಜಕೀಯದ ದೇಶದ ಪರಿಸ್ಥಿತಿಗಳನ್ನು ನೋಡುವಾಗ ಎಷ್ಟೋ ಬಾರಿ ಅವ್ರು ಹೀಗೆ ಮಾಡಬಾರ್ದಾಗಿತ್ತು, ಇವರು ಹಾಗೆ ಮಾಡಬಾರ್ದಾಗಿತ್ತು ಅಂತ ತುಂಬ ಹೇಳ್ತಾ ಇರ್ತೀವಿ. ಕಾರಣ ನಮಗೆ ಸಂಗತಿಗಳು ಇತಿಹಾಸವಾಗಿ ಬರ್ತವೆ, ಕಾವ್ಯವಾಗಿ ಬಂದಿರೋಲ್ಲ. ಅಂದರೆ ಹಿಸ್ಟ್ರಿ ಅನ್ನೋ ಅರ್ಥದಲ್ಲಿ ಬಂದಿದೆ. ನಮ್ಮ ಇತಿಹಾಸವಾಗಿ ಬಂದಿದ್ದರೆ ಸರಿ ಇರ್ತಿತ್ತು. ಅವು ಕಾವ್ಯತ್ವವನ್ನು ಪಡೆದಿರೋಲ್ಲ. ನೀವು ಗಮನಿಸಿ ನೋಡಿ, ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ್ದು ಮತ್ತೊಂದು, ಗಾಂಧಿಗೆ ನೆಹರು ಮೇಲಿದ್ದಂಥ ಅಂಧ ಪ್ರೀತಿ, ಈ ಥರದ್ದು ಎಷ್ಟೆಷ್ಟೋ ನಾವು ಬೈತೀವಿ. ಆದರೆ ಅದು ಯಾರೂ ರಸ್ಯವಾದ ಕಥೆ ಕಾದಂಬರಿಯಾಗಿ ಬರೆದಿಲ್ಲ. ಬರೆದರೆ ನಾವು ಹೀಗೆ ಹೇಳಬಲ್ಲೆವಾ ಅಂತ. ಯಾವತ್ತೂ ನಮ್ಮ ಈ ರಾಜಕೀಯದ ಘಟನೆಗಳು ಯಕ್ಷಗಾನದ ತಾಳಮದ್ದಳೆಯ ಪ್ರಸಂಗಗಳಾಗಬಲ್ಲವೋ ಆಗ ಇದರ ಅನೇಕ ಮುಖಗಳು ಕಾಣುತ್ತವೆ. ರಾಮಾಯಣ ಮಹಾಭಾರತಗಳು ಇತಿಹಾಸವಾಗಿ ಕಾವ್ಯಗಳಾಗಿ ಅಲ್ಲಿರ್ತಕ್ಕಂಥ ಭಾವ ಸ್ವಾರಸ್ಯ, ಭಾವ ಸಾಮಗ್ರಿ, ಸಂಕೀರ್ಣತೆಗಳು ಕಾಣಿಸ್ತಾ ಇವೆ. ಅದರಿಂದ ನಮಗೆ ದಿನವೋದ್ರ ಬಗ್ಗೆ ಚರ್ಚೆ ಮಾಡ್ತಿರ್ತೀವಿ, ಇಂದು ಬಗೆಹರಿಯೋದಿಲ್ಲ. ಆದರೆ ಈ ಇತಿಹಾಸದ ಘಟನೆಗಳು ಹಾಗಲ್ಲ. ಅವನ್ನ ಕೇವಲ ಘಟನೆಗಳಾಗಿ ಬರೆದಿರ್ತಾರೆ. ಅದರ ಹಿಂದೆ ಮನುಷ್ಯ ಮನಸ್ಸು ಹೇಗೆ ಕೆಲಸ ಮಾಡಿದೆ ಅಂತ ಇಲ್ಲ. ಇದು ಇತಿಹಾಸಕಾರನ ಕೆಲಸವಲ್ಲ ಅಂತಲೂ ಹೇಳ್ತಾರೆ. ನಿಜ ಇರಬಹುದು, ಆದರೆ ಅದು ನಮಗೆ ಅರ್ಥವಾಗದೇ ಇದ್ದರೆ ಗೊತ್ತಾಗೋದಿಲ್ಲ ಇಡೀ ಸಂದರ್ಭಗಳು ಹೇಗೆ ಬಂದವು ಅಂತ. ನಾವು ನಿತ್ಯ ಜೀವನದಲ್ಲಿ ನೋಡ್ತಿರ್ತೀವಿ, ಪೇಪರ್ ಸ್ಟೇಟ್ಮೆಂಟ್ ಒಂಥರ ಕೊಡ್ತಾರೆ. ಆ ರಾಜಕೀಯ ವ್ಯಕ್ತಿಗಳು ಹಣಾಹಣಿ ಜಗಳ ಆಡ್ತಾ ಇರ್ತಾರೆ. ಮತ್ತೊಂದು ಕಡೆ ಅವರೆಲ್ಲ ಸೇರಿ ಒಟ್ಟಿಗೆ ಒಂದು ವೆಂಚರ್ ಕ್ಯಾಪಿಟಲಿಸ್ಟ್ಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ. ನಾನು ಕೇಳಪಟ್ಟಂತೆ ಕಾಂಗ್ರೆಸ್ಸು, ಜನತಾದಳ, BJPಯ ಕೆಲವು ನಾಯಕರುಗಳು 3 ಜನ ಸೇರಿ ಒಟ್ಟಾಗಿ ಸಿಂಗಪೂರ್ನಲ್ಲಿ, ಮಲೇಷಿಯಾದಲ್ಲಿ ಇಲ್ಲೆಲ್ಲ ವಿದ್ಯಾಸಂಸ್ಥೆಗಳನ್ನು, ಈ ಥರದ್ದು ಏನೇನೋ ಕ್ಯಾಸಿನೋಗಳನ್ನು ಎಲ್ಲ ಮಾಡಿದ್ದಾರೆ ಅಂತ. ಅದರ ಸತ್ಯಾಸತ್ಯತೆಗಳು ಹಾಗಿರಲಿ, ಸಂಭವನೀಯತೆ ಅಂತೂ ಇದೆ ಅಂತ ಅನಿಸುತ್ತದೆ. ಅಂದರೆ ನೀನು ಅತ್ತಂಗೆ ಮಾಡು, ನಾನು ಹೊಡೆದಂಗೆ ಮಾಡ್ತೀನಿ ಅಂತ ಇಲ್ಲಿರ್ತಾರೆ, ಅಲ್ಲಿ ಒಟ್ಟಿಗೆ ಸೇರ್ತಾ ಇರ್ತಾರೆ. ಇಲ್ಲದೆ ಒಂದೇ ಮನೆಯಲ್ಲೇ ಗಂಡ ಒಂದು ಪಾರ್ಟಿ, ಹೆಂಡತಿ ಒಂದು ಪಾರ್ಟಿ, ಹೀಗೆಲ್ಲ ಇದ್ದರೆ ಅವರಲ್ಲಿ ಸಾಮರಸ್ಯ ಹೇಗೆ ಅಂದರೆ ಯಾರು ಯಾವಾಗಲೂ ಅಧಿಕಾರದಲ್ಲಿ ಇರ್ತೀವಿ ಅನ್ನೋದ್ರಿಂದಲೇ ಸಾಮರಸ್ಯ. ಹೀಗೆ ಮ್ಯೂಸಿಕಲ್ ಚೇರ್, ಒಬ್ಬರೆಲ್ಲ ಇನ್ನೊಬ್ಬರು ಸೀಟಲ್ಲಿ ಇದ್ದೇ ಇರ್ತಾರೆ ಅಂತ.
ಅಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತದೆ ನಿರ್ಣಯಗಳು, ಯಾವ ರೀತಿಯಲ್ಲಿ ನಡೆಯುತ್ತವೆ ಅಂತ ನೋಡಿದಾಗ ಸ್ನೇಹ ಸಲಿಗೆ ಇತ್ಯಾದಿಗಳಲ್ಲೇ ನಡೆಯುತ್ತವೆ. ನೋಡೋದಕ್ಕೆ ಅವರು ವಿರೋಧ ಪಕ್ಷ, ಆದರೆ ವಿರೋಧ ಪಕ್ಷವಾದರೂ ಅವರು ರಾಜಕೀಯ ಅನ್ನುವ ಜಾತಿಯವರು ಎಲ್ಲರೂ. ಆ ರಾಜಕೀಯದ ಸಾಮಾನ್ಯಾಧಿಕರಣದ ಒಂದು ಜಾತಿ ಇದೆ ಅಂತ. ಹೀಗೆ ಭಾವದೃಷ್ಟಿಯಿಂದ ಕಂಡಾಗ ಸರಿ ತಪ್ಪುಗಳು ಪಕ್ಕಕ್ಕೆ ಹೊರಟೋಗ್ಬಿಡ್ತವೆ, ಇಷ್ಟಾನಿಷ್ಟಗಳು ಮಾತ್ರ ಉಳಿಯುತ್ತವೆ. ಇಷ್ಟಾನಿಷ್ಟಗಳಲ್ಲಿ ಹೇಗೆ ನಡೆಯುತ್ತದೆ ಅಂತ ಅದೇ ಪ್ರಪಂಚ. ಸರಿ ತಪ್ಪುಗಳಲ್ಲಿ ಪ್ರಪಂಚ ನಡೆಯೋಲ್ಲ. ಇಷ್ಟಾನಿಷ್ಟ ಪ್ರಪಂಚವನ್ನು ಸರಿ ತಪ್ಪುಗಳ ಪ್ರಪಂಚವಾಗಿ ನಮಗೆ ತೋರಿಸ್ತಾ ಇರೋದ್ರಿಂದ ನಮಗೆ ಪತ್ರಿಕಾ ವರದಿಗಳಾಗಲಿ ಇತಿಹಾಸ ಗ್ರಂಥಗಳಾಗಲಿ ಪೂರ್ಣವಾದ ಚಿತ್ರಣ ಕೊಡೋದಿಲ್ಲ. ನಮಗೆ ಕಗ್ಗದ ಒಂದು ಪದ್ಯ ಇದೆಯಲ್ಲ, ನಾಸಿಕದ ಮಾಟದಿಂದ ಕ್ಲಿಯೋಪ್ಯಾಟ್ರಳಿಗೆ ದಾಸರಾದರ್ ಸೀಸರ್ ಆಂಟನಿಗಳು, ದೇಶಕಂ ಅವರ ಜಸಕಂ ಅಂಕುಶಮಾಯಿತು ನಾಸಾಪುಟದ ರೇಖೆ ಮಂಕುತಿಮ್ಮ ಅಂತ. ಒಬ್ಬ ಕ್ಲಿಯೋಪ್ಯಾಟ್ರಳ ಸೌಂದರ್ಯ 3 ಜನ ಆ ಕಾಲದಲ್ಲಿ ಇಡೀ ಯುರೋಪು, ಒಂದಷ್ಟು ಭಾಗದ ಆಫ್ರಿಕಾ ಮತ್ತು ಒಂದು ಸ್ವಲ್ಪ ಭಾಗದ ಏಷ್ಯಾ, ಇಷ್ಟನ್ನು ಆ ಕಾಲದ ಪ್ರಪಂಚವನ್ನೆಲ್ಲ ಆಳಿದ್ದು, ಭಾರತ ಚೀನಾ ಬಿಟ್ಟು ಅಂತನ್ನುವುದು ಹೆಗ್ಗಳಿಕೆ ಆದದ್ದು ರೋಮನ್ನರದು. ಅಲ್ಲಿ ಪಾಂಪೆ, ಸೀಸರ್, ಆಂಟನಿ 3ರನ್ನೂ ಇವಳು ಬಲೆಗೆ ಹಾಕ್ಕೊಂಡಿದ್ಲಲ್ಲ ಕ್ಲಿಯೋಪ್ಯಾಟ್ರಾ. ಅವಳಿಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿತ್ತು, ಅವಳ ತಮ್ಮನನ್ನೇ ಮದುವೆ ಆಗಬೇಕಾಗಿತ್ತು ಟಾಲಮಿ ವಂಶದ ಆಚಾರದ ಪ್ರಕಾರವಾಗಿ. ಅವಳು ಅಷ್ಟು ರಾಜಕೀಯದ ಮೇಲೆ ಪ್ರಭಾವ ಬೀರಿದ್ದಳು. ಅದು ಹೇಗಾಯಿತು? ಈ ಭಾವದಿಂದಲೇ ಆಯಿತು. ಅದರ ಬಗ್ಗೆ ಈಗಲೂ ಬರೆದಿದ್ದಾರೆ. ಈಗ ಲೇಡಿ ಮೌಂಟ್ ಬ್ಯಾಟನ್ಗೂ ನೆಹರೂಗೂ ಏನು ಸಂಬಂಧ ಇದ್ದಿರ್ಬೋದು ಅಂತ ಬರೆದಿದ್ದಾರೆ, ಆದರೆ ಆ ಭಾವ ಸಂಬಂಧದ ಎಳೆಗಳು ಬಂದಿಲ್ಲ. ನಮಗೆ ಅದು ಇನ್ಫರೆನ್ಸ್ ಆಗಿ ಬಂದಿದೆ ಅಷ್ಟೇ, ಆ ವಿವರಗಳು ಕಾಣಿಸಿಕೊಳ್ಳೋದಿಲ್ಲ. ರಾಗದ ಆರೋಹಣ ಅವರೋಹಣ ಕೊಟ್ಟುಬಿಟ್ಟು ರಾಗವನ್ನು ಕಲ್ಪಿಸಿಕೊಂಡ್ರೆ ಹೇಗಾಗುತ್ತದೆ? ಜೀವಸ್ವರಗಳು ಏನು, ಸಂಚಾರಗಳೇನು, ವಿಶೇಷ ಸಂಚಾರಗಳು ಏನು, ಆಕರ್ಷಕವಾದಂಥ ಸ್ವರ ಗುಚ್ಛಗಳು ಹೇಗೆ ಬರುತ್ತವೆ, ಈ ತರಹ ಅಂತ. ಈ ದೃಷ್ಟಿಯಿಂದ ಇವುಗಳನ್ನು ನೋಡಿದಾಗ ವ್ಯಕ್ತಿಗಳ ಇಷ್ಟಾನಿಷ್ಟಗಳು ತುಂಬ ಬಾರಿ ಕೆಲಸ ಮಾಡಿವೆ ಅಂತ ಗೊತ್ತಾಗುತ್ತದೆ. ವ್ಯಾಸ, ವಾಲ್ಮೀಕಿ, ಶೇಕ್ಸ್ಪಿಯರ್, ಹೋಮರ್ ಮೊದಲಾದವರು ಆ ಇಷ್ಟಾನಿಷ್ಟಗಳನ್ನು ಎತ್ತಿ ತೋರಿಸುವಂತೆ ರಚನೆ ಮಾಡಿದ್ದಾರೆ. ಆ ರಚನೆ ಮಾಡೋದಕ್ಕೂ ಒಂದು ಬಗೆಯ ತಾಟಸ್ಥ್ಯ ಬೇಕು ಮತ್ತು ತಾದಾತ್ಮ್ಯವೂ ಬೇಕು. ಇಲ್ಲಿ ಅದನ್ನೆಲ್ಲ ಕಂಡಾಗ ಅಣ್ಣ ತಪ್ಪು ಮಾಡ್ತಾ ಇದ್ದಾನೆ ಅಂತ ಗೊತ್ತು, ಅನ್ಯಾಯ ಅಂತ ಗೊತ್ತಾಗಿದೆ, ಇಷ್ಟೆಲ್ಲ ಬಡ್ಕೊಂಡಿದ್ದಾನೆ, ಆದರೂ ಅಣ್ಣನಾಜ್ಞೆಯಂತೆ ನಾನು ಅಣ್ಣನಾಜ್ಞೆಯ ವಾತ್ಸಲ್ಯದ ಕಣ್ಣಿಯಲ್ಲಿ ಕಟ್ಟು ಬಿದ್ದಿದ್ದೀನಿ ಅಂದರೆ ಇಲ್ಲಿ ಕೆಲಸ ಮಾಡೋದು ಸರಿ ತಪ್ಪಲ್ಲ, ಇಷ್ಟಾನಿಷ್ಟ. ಸೀತೆ ರಾಮ ಇವರಿಬ್ಬರ ಮಧ್ಯೆ ಆಯ್ಕೆ ಬಂದರೆ ನನಗೆ ರಾಮ ಬೇಕು ಅಂತ ಲಕ್ಷ್ಮಣನ ತೀರ್ಮಾನ ಆಗಿರುತ್ತೆ. ಹಾಗೆಂತ ಸೀತೆ ಬಗ್ಗೆ ಅವನಿಗೇನು ದ್ವೇಷವಿಲ್ಲ, ವೈಮನಸ್ಯ ಇಲ್ಲ, ಯಾವುದೂ ಇಲ್ಲ. ಹೀಗೆ ಅವನು ಬಂದು ತುರಗ ಸಾರಥಿ ಕೇತರಿಗಳಿಂದ ಹಣ್ಣಿದ ಅಂದರೆ ಹದಿದ ವರೂಥವನ್ನು ರಥವನ್ನು ತರಿಸಿ ಪೊರಗಿರಿಸಿ ನೆಲವೆಣ್ಣ ಮಗಳಿರುತ್ತಿದ್ದ ರಾಜಮಂದಿರಕ್ಕೇಗೆ. ಪ್ರಾಸಕ್ಕಾಗಿ ಈ ಪದ ಬಳಸ್ಕೊಂಡಿದ್ದಾನೆ, ಆದರೆ ಅದರ ಸ್ವಾರಸ್ಯ ಚೆನ್ನಾಗಿದೆ. ನೆಲವೆಣ್ಣ ಮಗಳಿದ್ದ ರಾಜಮಂದಿರ. ಮಣ್ಣಿನ ಮಗಳು ಹೊನ್ನಿನ ಅರಮನೆಯಲ್ಲಿ ಎಷ್ಟು ಕಾಲ ಇರಬಲ್ಲಳು? ಹೋಗಲೇಬೇಕಲ್ವ. ಅಂದರೆ ಕವಿಗೆ ಯಾವ್ಯಾವುದೋ ರೀತಿಯ ನಿಯಂತ್ರಣಗಳು ಬರ್ತವೆ ರಚನೆಗೆ. ಆ ರಚನೆಯ ನಿಯಂತ್ರಿಸ್ತಕ್ಕಂಥ ಪ್ಯಾರಾಮೀಟರ್ಸ್ ಯಾವುದಿವೆ ಅವುಗಳನ್ನು ನಿಭಾಯಿಸೋದಕ್ಕೆ ಅಂತ ಕೆಲವು ತಂತ್ರ ಮಾಡ್ತಾನೆ. ಅವನಿಗೆ ಗೊತ್ತಿಲ್ಲದೆಯೇ ಎಷ್ಟೋ ಧ್ವನಿ ಸ್ವಾರಸ್ಯಗಳು ಬಂದಿರುತ್ತವೆ. ಮತ್ತು ಈ ರೀತಿಯಾದ ಕನ್ಸ್ಟ್ರೈಂಟೆಡ್ ಸ್ಟ್ರಕ್ಚರ್ ಅಂತೀವಲ್ಲ, ನಿಯಂತ್ರಿತವಾದ ರಚನೆಯನ್ನು ಮಾಡುವಾಗ ಹೇಳುವ ವಿಷಯವನ್ನು ಅದಕ್ಕೆ ಒಗ್ಗಿಸಬೇಕು ಅಂತ 10 ಬಾರಿ ಯೋಚನೆ ಮಾಡಬೇಕಾಗುತ್ತದೆ. ಗದ್ಯದಲ್ಲಿ ಬರೀಬೇಕಾದ್ರೆ ಎಷ್ಟು ಯೋಚನೆ ಇರ್ತದೋ ಅದಕ್ಕಿಂತ 10 ಪಟ್ಟು ಯೋಚನೆ ಪದ್ಯದಲ್ಲಿ ಬರುವಾಗ ಆಗುತ್ತದೆ. ಆದಷ್ಟು ಅದರ ಬೇರೆ ಬೇರೆ ಮಗ್ಗಲುಗಳು ಹೊರಳುತ್ತವೆ. ಈ ಪದ ಬಿಟ್ಟು ಇನ್ನೊಂದು ಪದ ಪ್ರಾಸಕ್ಕೆ ಹಾಕೋಣವ ಅಂತಂದಾಗ ಆ ಪದದ ಧ್ವನಿ ಏನು ಬರುತ್ತೆ, ಅದರ ಉದ್ದೇಶ ಈಡೇರುತ್ಯ ಅಂತ ಆಲೋಚನೆ ಮಾಡಬೇಕು. ಅಂತಂದರೆ ಒಂದಿಷ್ಟು ಚೌಕಟ್ಟು ಬೇಕು. ಹಾಗಿಲ್ಲದೆ ಹರಿಯೋಕ್ಕಾಗೋದಿಲ್ಲ ಆಲೋಚನೆ. ಬಯಲಿನಲ್ಲಿ ನೀರು ಹರಿಯೋದಿಲ್ಲ, ಅಲ್ಲೇ ನಿಂತು ಬತ್ತೋಗುತ್ತೆ. ಎಲ್ಲ ಕಡೆ ಹರಿದ್ರೆ ಎಷ್ಟು ಮಹಾ ಹರಿದೀತು. ಒಂದು ಕಾಲುವೆ ಆದರೆ ನಡೆದೀತು, ಸುಮಾರು ದೂರ ಹೋಗುತ್ತದೆ. ಹೆಚ್ಚು ಆಳಕ್ಕೆ ಹೋಗೋದಕ್ಕೆ ಯಾವುದನ್ನು ನಾವು ಸಸ್ಟೈನ್ಡ್ ಡೆವಲಪ್ಮೆಂಟ್ ಅಂತೀವಿ, ಅದಕ್ಕೊಂದು ಕ್ರಮ ಬೇಕು. ಆ ಕಾರಣದಿಂದಲೇ ನಿಬದ್ಧವಾದ ಸಾಹಿತ್ಯ ಈ ದೃಷ್ಟಿಯಿಂದ ಯುಕ್ತ ಅಂತ. ಅನಿಬದ್ಧವಾದ ಸಾಹಿತ್ಯಕ್ಕಿಂತ ನಿಬದ್ಧವಾದ ಸಾಹಿತ್ಯದಲ್ಲಿ ಹೆಚ್ಚು ಮನಸ್ಸು ಹೋಗಿರುತ್ತದೆ. ಇಲ್ಲ, ತಮಗೆ ತಾವೇ ತುಂಬ ನಿಯಂತ್ರಣ ಹಾಕಿಕೊಂಡು ಗದ್ಯದಲ್ಲಿ ಕುಸರಿ ಕೆಲಸ ಮಾಡ್ತಾ ಹೋಗಬೇಕಾಗುತ್ತದೆ. ಯಾಕೆ ಮುಕ್ತ ಛಂದಸ್ಸು ಅಂತಾರೆ? ಮುಕ್ತ ಛಂದಸ್ಸು ಅನ್ನೋದೇ ಒಂದು ವಿಕಲ್ಪ, ಬೆತ್ತಲಿಯಾದ ವಸ್ತ್ರ ಅಂತ. ಅದು ಎಲ್ಲಾದರೂ ಇರೋಕ್ಕೆ ಸಾಧ್ಯವ? ಪದದಲ್ಲಿ ಮಾತ್ರ ಇರುತ್ತದೆ. ಬೆತ್ತಲೆಯಾದ ವಸ್ತ್ರ ಅಂತ ಅನ್ನೋದೇನಾದರೂ ಇದ್ದಿದ್ದ ಪಕ್ಷದಲ್ಲಿ ನಮ್ಮ ಸಿನಿಮಾದವರುಗಳು ಮೇಲೆ ಬಿದ್ದು ಹಾರಿ ಬಿದ್ದು ಕೊಂಡುಕೊಳ್ತಾ ಇದ್ರು ಅದನ್ನು. ಹಾಗಾಗಿ ಬೆತ್ತಲೆ ವಸ್ತ್ರ ಎರಡು ಹೇಗೆ ವಿರೋಧಗಳು,
ಹಾಗೆ ಮುಕ್ತ ಛಂದಸ್ಸು ಎರಡೂ ವಿರೋಧಗಳೇನೆ. ಛಂದಸ್ಸು ಮುಕ್ತವಾದ ಮೇಲೆ ಛಂದಸ್ಸು ಇದೆ ಅಂತೆಲ್ಲಾದರೂ ಉಂಟೆ. ಸತ್ವವಾಗಿ ಬದುಕಿದ್ದಾರೆ ಅಂದರೆ ಅದೊಂದು ಕಾವ್ಯಾತ್ಮಕವಾದ ಧ್ವನಿಯ ಪೂರ್ಣವಾದ ಸಂದರ್ಭ ಇದ್ದಲ್ಲಿ ಚೆನ್ನಾಗಿರುತ್ತೆ, ಇಲ್ಲದೇ ಇರೋಕ್ಕಾಗೋದಿಲ್ಲ. ಹಾಗೆ ಆ ಥರ ಬರೆದ ತಕ್ಷಣವೇ ನಾವು ನೋಡಿದಂತೆ ಕನ್ನಡ ಕಾವ್ಯ ಜನಜೀವನದಿಂದ ದೂರ ಆಯಿತು. ಅದು ಯಾವ ಗೋಪಾಲಕೃಷ್ಣರಲ್ಲ, ಯಾವ ಗೋಕಾಕರಲ್ಲ, ಯಾರು ಎಷ್ಟು ಪಲ್ಟಿಲಾಗ ಹೊಡೆದ್ರೂ ಇಷ್ಟೇನೆ. ಜನರಿಂದ ದೂರ ಆಗಿದ್ದಕ್ಕೆ ಕಾರಣ ಇಲ್ಲೇ ವೈಶಿಷ್ಟ್ಯ ಹೋಯಿತು. ಮತ್ತು ಆಲೋಚನಾಮೃತವಾಗಿ ಮಾಡಬೇಕಾದಂಥದ್ದೇನಿತ್ತು ಅದು ಕಡಿಮೆ ಆಯಿತು. ಮತ್ತು ಇದು ನಮಗೂ ಬರೆಯೋಕ್ಕೆ ಬರುತ್ತೆ ಬಿಡುವಂಥ ಶ್ರೋತೃಗಳು ಉದಾಸೀನ ಮಾಡುವಂತೆಯೂ ಆಯಿತು. ಒಂದು ಅನನ್ಯತೆ ಇರಬೇಕಲ್ಲ. ಮಿಸ್ ಯೂನಿವರ್ಸು ಅದು ಹೇಗೆ ಇದ್ದರೂ ಮಿಕ್ಕವ್ರಿಗಿಂತ ಒಂದು ಸ್ವಲ್ಪ ಚೆನ್ನಾಗಿರಬೇಕು. ಅಲ್ಲಿ ಸೌಂದರ್ಯವೇ ಮಿಸ್ಸಿಂಗ್ ಆಗಿಬಿಟ್ರೆ ಯೂನಿವರ್ಸ್ ಏನು ವರ್ಲ್ಡ್ ಏನು ಆಗುವಂಥದ್ದಲ್ಲ. ಹೀಗಾಗಿ ಎಷ್ಟು ಇವರು ಸೌಂದರ್ಯ ಅನ್ನೋದು ಒಂದು ವಿಶೇಷವಾದ ಅಂತಃಸತ್ವದ ಗುಣ, ಮತ್ತೊಂದು ಗುಣ, ಮಗದೊಂದು ಗುಣ ಅಂತ ಏನು ವಾದ ಮಾಡಿದಕ್ಕೆ ವಿರೋಧ ಮಾಡಿದ್ರು ಲಕ್ಷಣವತಿಯರನ್ನು ಕಂಡಾಗ ಅದಕ್ಕೆ ಮಾರ್ಕ್ಸ್ ಹಾಕೇ ಹಾಕ್ತಾರೆ. ಈ ದೃಷ್ಟಿಯಿಂದಲೇ ನಮಗೆ ಗೊತ್ತಾಗುತ್ತದೆ ಆ ಬಂಧನಕ್ಕೆ ಅದಕ್ಕೊಂದು ಅರ್ಥ ಇದೆ, ಒಂದು ಸ್ವಾರಸ್ಯ ಇದೆ. ಇದನ್ನು ಇಲ್ಲಿ ಕವಿ ಬಳಸ್ಕೊಂಡಿದ್ದಾನೆ. ಅರಿವಿದ್ದು ಬಳಸ್ಕೊಂಡಿದ್ದಾನೋ ಇಲ್ಲವೋ ಗೊತ್ತಿಲ್ಲ. ಧ್ವನಿಯಂತೂ ಸಂವೇದನಶೀಲರಿಗೆ ಬರುವಂತೆ ಇದೆ. ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಒಂದು ಕಡೆ ಬರುತ್ತದೆ, ನನ್ನಿಕಾರಂ ಕಾವ ಕಾಡಿಂಗೆ ಬಂದಳ್ಳಂತ. ಅಲ್ಲಿ ನನ್ನಿಕಾರನೂ ಪ್ರಾಸಕ್ಕೆ ತಂದಿರೋದು. 4 ನಾವತ್ತಿರೋ ಪ್ರಾಸ ಬೇಕು, ಇಲ್ಲ 4 ನಾವತ್ತಿರೋದು ಬೇಕಾಗಿದೆ. ಚಂದ್ರಮತಿ ತನ್ನ ಮಗನ ಸಂಸ್ಕಾರ ಮಾಡಬೇಕು ಅಂತ ಅವಳು ಹರಿಶ್ಚಂದ್ರನೇ ಕಾಯ್ತಾ ಇರುವ ಸುಡುಗಾಡಿಗೆ ಬರ್ತಾಳೆ. ಅಲ್ಲಿ ಪ್ರಾಸಕ್ಕಾಗಿ ನನ್ನಿಕಾರ ಅಂತ ಬಳಸಿದ್ದಾಯಿತು. ಅಲ್ಲಿ ಧ್ವನಿ ತಾನಾಗಿ ಬರುತ್ತದೆ. ಈ ನನ್ನಿಕಾರತನ ಸತ್ಯಸಂಧತ್ವ ಹರಿಶ್ಚಂದ್ರನದು ಎಷ್ಟಂದರೆ, ಮಗನ ಶವ ಸಂಸ್ಕಾರವನ್ನು ಕೊಡಬೇಕಾದ ತೆರದೆ ಅಂದರೆ ಟ್ಯಾಕ್ಸ್, ಅದಕ್ಕೇನು ಕೊಡಬೇಕು ಸ್ಮಶಾನದಲ್ಲಿ ದಹನಕ್ಕೆ, ಅದನ್ನು ಕೊಡದೆ ತಾನು ಬಿಡುವುದಿಲ್ಲ ಅಂತ ಅನ್ನುವುದನ್ನು ಇಟ್ಕೊಳ್ತಾನೆ ಎನ್ನುವ ಧ್ವನಿ ಬಂದುಬಿಡುತ್ತದೆ. ಈ ಥರದ್ದು ಎಷ್ಟೆಷ್ಟೋ ಸ್ವಾರಸ್ಯಗಳು ಈ ಚೌಕಟ್ಟಲ್ಲಿ ಬರ್ತದೆ. ಡಿ ವಿ ಜಿಯವರು ಒಂದು ಕಡೆ ಹೇಳ್ತಾರೆ, ಬಹಳ ಸರಳವಾದ ಯುಕ್ತಿ, ತುಂಬ ಚೆನ್ನಾಗಿದೆ. ಹಿಂದಿನ ಕವಿಗಳೆಲ್ಲರೂ ಕೂಡ ಈ ಛಂದಸ್ಸು, ವ್ಯಾಕರಣ, ಪ್ರಾಸ ಅಂತ ಇಟ್ಕೊಂಡಿರಿಂದ ಸುಮ್ಮನೆ ಜಳ್ಳು ಪೊಳ್ಳು ಹುಲ್ಲು ಹಗ್ಗಗಳನ್ನು ಹೊಸದಿದ್ದಾರೆ ಅಂತಾರೆ. ಅವೆಲ್ಲ ಇದ್ದೇ ಎಷ್ಟು ಹೊಸದಿದ್ದಾರೆ ಅಂದರೆ ಇಲ್ಲದೇ ಇದ್ಮೇಲೆ ಇನ್ನೆಷ್ಟು ಹೊಸದಾರು ಅಂತ ಕೇಳಿದ್ದಾರೆ. ಬಹಳ ನಿಜವೇ ಅಲ್ವೇ? ಇಷ್ಟೆಲ್ಲ ನಿಯಂತ್ರಣ ಇದ್ದು ಅಗ್ಗದ ಬರವಣಿಗೆ ನಡೆದಿದೆ, ಎಲ್ಲ ಭಾಷೆಗಳಲ್ಲೂ ನಡೆದಿದೆ ಅಂದರೆ ಇಲ್ಲದೇ ಇದ್ದರೆ ಇನ್ನೇನು ನಡೀತಾ ಇರಲಿಲ್ಲ. ನಮ್ಮ ಸ್ನೇಹಿತರುಗಳ ಕೆಲವರು ಆಶು ಕವಿತಾ ಗೋಷ್ಠಿಯಲ್ಲಿ ನೆನ್ನೆ ಕೂಡ ಬಂತು. ನನ್ನ ಸ್ನೇಹಿತ ಇಲ್ಲೇ ಇದ್ದಾರೆ, ರಾಮಚಂದ್ರ. ಪ್ರಾಸಗಳು ಛಂದಸ್ಸು ನಿಯಂತ್ರಣ ಮಾಡಿದಾಗ ಹೇಗೆ ಹೊಸ ಅರ್ಥ, ಹೊಸ ಸ್ವಾರಸ್ಯ ಬರುತ್ತದೆ ಅನ್ನೋದು ಪದೇ ಪದೇ ನಮಗೆ ಅನುಭವಕ್ಕೆ ಬರ್ತಾ ಇರುತ್ತೆ. ಅದಕ್ಕೆ ಯಾರಾದರೂ ನಿಮಗೇನು ಬೇಕೋ ಕೊಡ್ತೀವಿ, ಇದನ್ನು ಬಿಟ್ಟು ರಚನೆ ಮಾಡಿ ಅಂದರೆ ಬಿಟ್ಟಾಗ ಸ್ವಾರಸ್ಯ ಇರೋದಿಲ್ಲ, ಕಿಕ್ಕೇ ಇರೋದಿಲ್ವಲ್ಲ ಅಂತ. ಅಮಲಿಲ್ಲದ ಹೆಂಡ ಕುಡಿ ಅಂದರೆ ಅದಕ್ಕೆ ಬರಲಾಗ ನೀರೇ ಕುಡಿಬೋದಲ್ಲಪ್ಪ ಅಂತ. ಕೆಫೀನ್ ಫ್ರೀ ಕಾಫಿ ಕುಡಿದ್ದೇವು, ಆದರೆ ಕೆಫೀನ್ ಕಂಟೆಂಟಿಂದ ಬರೋ ಕಿಕ್ ಬರದೇ ಇದ್ರೆ ಇನ್ನು ಕಾಫಿ ಯಾಕೆ ಕುಡಿಬೇಕು ಅಂತ. ಎಣ್ಣೆ ಇಲ್ಲದೆ ಇರ್ತಕ್ಕಂಥ ಚಕ್ಕಲಿ ನಿಪ್ಪಟ್ಟು ತಿನ್ನಿ ಅಂದರೆ ಅದಕ್ಕೆ ಬದಲ ರಾಗಿ ಮುದ್ದೆ ತಿಂದೇವು ಅಂತ. ಈ ಅರ್ಥದಲ್ಲಿ ಕಂಡಾಗ ಈ ನಿಯಂತ್ರಣಕ್ಕೆ ಒಂದು ಸ್ವಾರಸ್ಯ ಇರೋದು, ಅದರಿಂದಲೇ ಈ ಕಾವ್ಯಗಳು ಇಂದಿಗೂ ಜನಮಾನಸದಲ್ಲಿ ನಚ್ಚಿಕೊಂಡಿವೆ, ದೃಢವಾಗಿವೆ. ಈ ತಿರೆವೆಣ್ಣ ನೆಲವೆಣ್ಣ ಮಗಳಿರುತ್ತಿದ್ದ ರಾಜಮಂದಿರ ಕೈದಿ ಕಣ್ಣೊಳೀಕ್ಷಿಸದೆ, ಕಣ್ಣಿಂದ ಅಲ್ಲದೆ ಕಾಲಿಂದ ನೋಡ್ತಾರಾ? ಅರೆ ಕಣ್ಣೊಳೀಕ್ಷಿಸದೆ ಪ್ರಾಸಕ್ಕೆ ಬಂದಿದೆ, ಅರೆ ಕಣ್ಣೆತ್ತಿ ನೋಡದೆ ಅಂತ. ಅಂದರೆ ಅವಳನ್ನ ದೃಷ್ಟಿಸಿ ನೋಡುವ ಧೈರ್ಯ ಹೋಯಿತು ಅಂತ ಕವಿಯ ತಾತ್ಪರ್ಯ. ಕಾಳಿದಾಸನು ಇದೇ ಸೀತಾ ಪರಿತ್ಯಾಗ ಸಂದರ್ಭದಲ್ಲಿ ರಘುವಂಶದಲ್ಲಿ ಬರಿತಾನೆ. ಅದು ಸೀತೆ ಪರಿತ್ಯಕ್ತಳಾಗಿ ಲವಕುಶರ ರಾಮಾಯಣ ಗಾನ ಮಾಡುವಾಗ ವಾಲ್ಮೀಕಿಗಳು ರಾಮನ ಮಾತಿನಂತೆ ಸೀತೆಯನ್ನು ಕರೆಸ್ತಾರೆ ಅಂತ. ಲವಕುಶರ ಗಾನ ಕೇಳಿ ತುಂಬ ಸಂತೋಷವಾಗಿ ರಾಮನಿಗೆ ಯಾವುದು ಇಂಥ ದಿವ್ಯಗಾನ, ರಾಮಾಯಣ ಅಂತ ಗೊತ್ತಾಗ್ತಿದೆ, ಯಾರು ಕವಿ, ಇವರು ಯಾರು ಅಂತೆಲ್ಲ ಕೇಳಿದಾಗ ಅಲ್ಲಿದ್ದ ವಾಲ್ಮೀಕಿ ತೋರಿಸಿ ಲವಕುಶರು ಈತನೇ ನಮ್ಮ ಗುರು, ನಮಗೆ ಕಲಿಸಿದ್ದು ಈತನೇ ಅಂತಾಗ ವಾಲ್ಮೀಕಿ ಇವರು ನಿನ್ನ ಮಕ್ಕಳಪ್ಪ ಅಂತ ಹೇಳ್ತಾರೆ. ಆಗ ಕಾಳಿದಾಸ ಬರೀತಾನೆ, ಅಷ್ಟು ದೊಡ್ಡ 28-29 ಜನ ರಾಜರುಗಳ ಕಥೆಯನ್ನು ಬರೆಯುವಂಥ ವಿಸ್ತೃತವಾದ ಕಾವ್ಯದಲ್ಲಿಯೂ ಆ ಸಣ್ಣ ಪುಟ್ಟ ವಿವರಗಳನ್ನು ಬಿಡೋದಿಲ್ಲ ಅನ್ನೋದಕ್ಕೆ ನೋಡಿ ಆ ಸಂದರ್ಭದಲ್ಲಿ ಅವನು ಪ್ರಜೆಗಳ ದೃಷ್ಟಿಯನ್ನು ತೋರಿಸ್ತಾನೆ. ಪ್ರಜೆಗಳು ಕೇಳ್ತಾ ಇದ್ದಂತೆ ಅವರಿಗೆ ತುಂಬ ಆಶ್ಚರ್ಯವಾಗಿದ್ದು, ಕಥೆನೂ ಅಲ್ಲ ಹುಡುಗರೂ ಅಲ್ಲವಂತೆ, ಎಂದೂ ರಾಮ ಇಷ್ಟು ಸಂತೋಷವಾಗಿರಲಿಲ್ಲ ಅಂತ. ಈ ಮಟ್ಟಕ್ಕೆ ಈ ಮಕ್ಕಳನ್ನು ಇಷ್ಟಪಟ್ಟು ಕೇಳುವಂತಹ ಈ ಸ್ಥಿತಿಯನ್ನು ನೋಡಿರಲಿಲ್ಲ ಅಂತ. ದೇ ಹ್ಯಾಡ್ ನೆವರ್ ಸೀನ್ ರಾಮ ಇನ್ ಸಚ್ ಎ ಜುಬಿಲಿಯಂಟ್ ಮೂಡ್.
ಇನ್ ಅನ್ ಅಬ್ಸಾರ್ಬ್ಡ್ ಮೂಡ್. ಅಂದರೆ ಸೀತೆ ಪರಿತ್ಯಾಗ ಮಾಡಿ ಅವನೆಷ್ಟು ಸಂಕಟ ಪಡ್ತಾ ಇದ್ದ, ಮೊದಲು ನಾನು ಹೇಳಿದ್ನಲ್ಲ, ಆ ದೃಷ್ಟಿಯನ್ನು ಕೊಡ್ತಾನೆ ಕವಿ. ಆಮೇಲೆ ವಾಲ್ಮೀಕಿ ತನ್ನ ಶಿಷ್ಯರ ಮೂಲಕವಾಗಿ ಸೀತೆಯನ್ನು ಕರೆಸ್ತಾನೆ ಅಂತನ್ನುವಾಗ ತಪಸ್ಸನ್ನ, ವಿದ್ಯೆಯನ್ನು ಶ್ರದ್ಧೆ ಮತ್ತು ಆರಾಧನೆಗಳ ಮೂಲಕ ಕರೆಸಿಕೊಂಡು ಬಂದಿದ್ದು ಅಂತ ಹೋಲಿಕೆಯನ್ನು ಕೊಡ್ತಾನೆ. ಈ ಅಮೂರ್ತವಾದ ಹೋಲಿಕೆಯಿಂದ ಸೀತೆಯ ಪಾವಿತ್ರ್ಯವನ್ನು ತೋರ್ಪಡಿಸ್ತಾನೆ. ಆಗ ಸೀತೆ ಬಂದಾಗ ಜನಗಳಿಗೆ ಅವಳನ್ನು ಕಣ್ಣೆತ್ತಿ ನೋಡೋಕ್ಕಾಗದೆ ಮಾಗಿದ ಪೈರುಗಳು ಹಾಗೆ ಉರುಳಿ ಬೀಳುತ್ತವಲ್ಲ, ಭತ್ತದ ಗದ್ದೆ, ರಾಗಿ ಗದ್ದೆಯಲ್ಲೆಲ್ಲ ನೋಡಿದ್ರೆ ಮಾಗಿದ ಮೇಲೆ ಅವು ಮಗ್ಗಲಾಗ್ಬಿಡುತ್ತೆ. ಅಂದರೆ ಎದುರಿಸಿ ನೋಡೋಕ್ಕಾಗದೆ ಪಕ್ಕಕ್ಕೆ ಉರುಳಿ ಬಿದ್ದು ಬಿಡ್ತಾರೆ, ಬೀಳುತ್ತವೆ. ಹಾಗೆ ಜನ ತಾವಾಗೆ ಬೈತಲೆ ಸೀಳಿದಂತೆ ಜಾಗ ಬಿಟ್ಟರು, ಎದುರಿಸಿ ನೋಡೋಕ್ಕಾಗದೆ ತಾವು ತಲೆ ತಗ್ಗಿಸಿಕೊಂಡ್ರು. ಸೀತೆಯೂ ಜನರನ್ನು ಎದುರಿಸಿ ನೋಡಲಿಲ್ಲ, ತಗ್ಗಿಸಿಕೊಂಡೇ ಬಂದಳು ಅಂತ. ಮತ್ತು ಅವಳು ಯಾವಾಗ ಜನರನ್ನು ಯಾವಾಗ ಕಣ್ಣಿಟ್ಟು ನೋಡ್ತಾಳೆ ಅನ್ನೋದನ್ನು ಕವಿ ಹೇಳ್ತಾನೆ. ಅವಳು ಭೂಗರ್ಭ ಪ್ರವೇಶ ಮಾಡ್ತಾಳಲ್ಲ, ಮಾಡುವಾಗ ಒಮ್ಮೆ ರಾಮನನ್ನು ನಿಟ್ಟಿಸಿ ನೋಡಿ ಭೂಗರ್ಭಕ್ಕೆ ಪ್ರವೇಶ ಮಾಡಿದಳು ಅಂತ. ಅದರ ಧ್ವನಿ ಜುಮುಗುಟ್ಟಿಸುತ್ತೆ. ರಾಮನನ್ನು ನೋಡಿದ್ಯಾ ನೀನು, ನನಗೆ ಮತ್ತೆ ಪಾತಿವೃತ್ಯ ಪರೀಕ್ಷೆಗೆ ಪಣ ಒಡ್ಡು ಅಂತಂದಿಯಲ್ಲ, ಒಡ್ಡಿದ್ದೀನಿ ಅಂತಲ, ಇನ್ನು ನನಗೆ ಸಿಗೋದಿಲ್ಲ ಈ ಗಂಡ, ಕೊನೆಯ ಬಾರಿ ಕಣ್ಣು ತುಂಬಿಸ್ಕೊಂಡು ಬಿಡ್ತೀನಿ ಅಂತ ಅದು ಕವಿ ಹೇಳೋಲ್ಲ. ಕಾಳಿದಾಸ ಕನಕವಲಯ ಭ್ರಂಶ ರಿಕ್ತ ಪ್ರಕೋಷ್ಠ ಅವನ ಮಾತು. ಯಕ್ಷನ ಕೈಯಲ್ಲಿದ್ದ ಕಡಗ ಮುಂಗೈಯಲ್ಲಿ ಕಾಣಲಿಲ್ಲ ಅಂತ ಬರೀತಾನೆ. ಬೇಂದ್ರೆಯವರು ವಾಚ್ಯವಾಗಿ ಕಡಗ ಮೊಣಕೈಗೆ ಸರಿದು ಬಂತು ಅಂತ ಬರೆದು ಬಿಡ್ತಾನೆ. ಇಲ್ಲಿ ಕೆಳಗೆ ಬಂತು ಅಂತಾರೆ. ಕೆಳಗೆ ಬಂತು, ಆಚೆಗೆ ಜಾರಿ ಬಿದ್ದೋಯ್ತು ಅದನ್ನು ಹೇಳಲ್ಲ. ಹೆಂಡತಿಯ ವಿಯೋಗದಲ್ಲಿ ಒದ್ದಾಡ್ತಾ ಇರೋ ಯಕ್ಷನ ಮುಂಗೈ ಕಂಕಣ ಕಾಣದಂತೆ ಆಯಿತು. ಅಂದರೆ ಅದು ಎಲ್ಲಿಗಾದರೂ ಹೋಗಿದ್ದಿರಬಹುದು. ಆ ಕಲ್ಪನೆಗೆ ಹೆಚ್ಚಿನ ಅವಕಾಶ ಕೊಡ್ತಾನೆ. ಆ ಮಟ್ಟಕ್ಕೆ ಅವಕಾಶ ಕೊಡದೇ ಇದ್ರೆ ಧ್ವನಿ ಬರೋದಿಲ್ಲ. ಇರಲಿ, ಹೀಗೆ ಈ ಸನ್ನಿವೇಶದಲ್ಲೆಲ್ಲ ನೋಡಿದಾಗ ರಾಚನಿಕವಾದ ನಿಯಂತ್ರಣ ಇದ್ದಾಗ ಒಂದಿಷ್ಟು ಭಾಷೆಯಲ್ಲಿ ಕೆಲಸ ಇರುತ್ತದೆ, ಇಲ್ಲದೇ ಇದ್ದರೆ ಇಲ್ಲ. ಇವತ್ತಿಗೂ ನೋಡಿ, ಶಾಸ್ತ್ರೀಯ ಸಂಗೀತಕ್ಕೆ ಇರುವಷ್ಟು ಜನ ಶ್ರೋತೃಗಳು ಸಾಹಿತ್ಯ ಕವಿಗೋಷ್ಠಿಗಳಿಗೆ ಇರೋಲ್ಲ. ಕಾರಣ, ಸಂತೋಷ ಪಡುವ ಪ್ರಮಾಣ ಅಲ್ಲಿ ಕಡಿಮೆ ಇದೆ. ಅದಕ್ಕೆ ಸಂತೋಷ ಕಡಿಮೆ ಆಗೋದು ಯಾತಕ್ಕೆ ಅಂದರೆ, ತಮಗೆ ಒಂದು ಆಶ್ಚರ್ಯ ಅನ್ನೋದು ಇರಬೇಕು, ಒಂದು ಬೆರಗಿನ ಅಂಶವೂ ಇರಬೇಕು, ಮಾಧುರ್ಯದ ಅಂಶ ಇರಬೇಕು. ಅದೆಲ್ಲ ಇಂಥ ರಚನೆಗಳಲ್ಲಿ ಕಾಣಿಸುತ್ತವೆ. ಹಾಗೆ ನೋಡಿದ್ರೆ ಲಕ್ಷ್ಮೀಶ ಪ್ರಥಮ ದರ್ಜೆಯ ಕವಿ ಅಲ್ಲ. 2, 3ನೇ ಪಂಕ್ತಿನಲ್ಲಿ ಬರ್ತಾನೆ, ಅಲ್ಲಿಯೇ ಅವನಿಗೆ ಇದೆ. ಅಂದರೆ ವಸ್ತುತಃ ಕನ್ನಡದ ಕವಿಗಳನ್ನೇ ವ್ಯಾಸ, ವಾಲ್ಮೀಕಿ, ಕಾಳಿದಾಸರಿಗೆ ಹೋಲಿಸಿದಾಗ 2ನೇ ಪಂಕ್ತಿಗೆ ಬರ್ತಾರೆ. ಎಲ್ಲಿಯೋ 1ನೇ ಪಂಕ್ತಿಗೆ ಕೊನೆಯ ಸೀಟನ್ನಾದರೂ ನಾನು ಹಿಡಿದೇ ಇಟ್ಕೊಳ್ತೀನಿ ಅನ್ನೋದು ಒಬ್ಬ ಕುಮಾರವ್ಯಾಸ ಸಿಗ್ತಾನೆ ಅಷ್ಟೇ. ಅವನು ತನ್ನ ಮೆರಿಟ್ಟಿಂದ ದಕ್ಕಿಸ್ಕೋತಾನೆ. ಪಂಪನಿಗೆ ದಾಕ್ಷಿಣ್ಯವೇ ಇಲ್ಲ, ನಾವೆಲ್ಲ 2ನೇ ಪಂಕ್ತಿನೇ ಹಾಕ್ತೀವಿ ಪಾಪ, ಆಮೇಲೆ ಭಾಗವತ ಶೇಷ ನಿನಗೆ ಅಂತ. 1ನೇ ಪಂಕ್ತಿಯಲ್ಲಿ ಶೇಕ್ಸ್ಪಿಯರು, ಕಾಳಿದಾಸ, ವ್ಯಾಸ, ವಾಲ್ಮೀಕಿ, ಹೋಮರು ಇವರುಗಳಿಗೆ ಅಲ್ಲಿ ಫ್ರೆಶ್ ಅಡಿಗೆ ಅವರಿಗೆ ಇರುವಂಥದ್ದು. ಕುಮಾರವ್ಯಾಸ ಹೇಗೋ ಅವನು ಗಂಡಾಗುಂಡಿ ಮಾಡಿ ದಕ್ಕಿಸ್ಕೊಳ್ತಾನೆ, ಕಿತ್ಕೋತಾನೆ. ಹಿ ವಿಲ್ ಓನ್ ಹಿಸ್ ಪೊಸಿಷನ್. ಲಕ್ಷ್ಮೀಶಂಗೆ ಪಾಪ ಕಡೆಗೆ ಹುಳಿ ತಳ ಕಂಡಿರುತ್ತೆ, ಹೋಳೆಲ್ಲ ಹೆಚ್ಚು ಖರ್ಚಾಗಿರುತ್ತೆ, ಆ ಥರ ಆಗುತ್ತದೆ. ಆದರೆ ಅಲ್ಲಿಯೇ ಈ ಥರದ ಸ್ವಾರಸ್ಯಗಳು ಕಾಣಸಿಗುತ್ತವೆ. ಅಂದರೆ ನಾವು ನೋಡಬಹುದು ಸ್ಟ್ರಕ್ಚರ್ಡ್ ಪೊಯಿಟ್ರಿಯಲ್ಲಿರುವ ಪಾಸಿಟಿವ್ ವ್ಯಾಲ್ಯೂಸ್ ಎಂಥದ್ದು ಅನ್ನೋದನ್ನು. ಆಮೇಲೆ ಕಾಡಿಗೆ ಕರೆದುಕೊಂಡು ಹೋಗ್ತಾನೆ. ಅದನ್ನು ನಾವು ಮುಂದಿನ ಸಂಧಿಯಲ್ಲಿ ಕಾಣ್ತೀವಿ. ಅಂಬುಜಾನನೆ ಆ ಪದ್ಯ ಇದೆ, ಅಂಬುಜಾನನೆ ಪದ್ಯ. ಅಂಬುಜಾನನೆ ಬಳಿಕ ಪಯಣಮಂ ನಿಶ್ಚಯಿಸಿ
ಅಂಬುಜಾನನೆ ಬಳಿಕ ಪಯಣಮಂ ನಿಶ್ಚಯಿಸಿ ನಂಬಿದರಭೀಷ್ಟಮಂ ಸಲಿಸುವ ಕೃಪಾಳು ತಾನೆಂಬುದಂ ಕಾಣಿಸಿದನ್ ಇಂದೆನ್ನ ಕಾಂತನೆನಗೆ. ನಂಬಿದರಭೀಷ್ಟಮಂ ಸಲಿಸುವ ಕೃಪಾಳು ತಾನೆಂಬುದಂ ಕಾಣಿಸಿದನಿಂದೆನ್ನ ಕಾಂತನ್ ಎನಗೆಂದು ಕೌಸಲೆಗೆ ಪೇಳ್ದು ಮುಂಬರಿದು ಒಡಂಬಡಿಸಿ ಬಲವಂದು ಕಾಲ್ಗೆರಗಿ ತುಂಬಿದ ಪರಕೆವೆತ್ತು ಕೈಕೆಯಾದೇವಿಗೆ ಶಿರಂಬಾಗಿ ವರ ಸುಮಿತ್ರೆಗೆ ನಮಿಸಿ ಕೈಕೆಯಾದೇವಿಗೆ ಶಿರಂಬಾಗಿ ವರ ಸುಮಿತ್ರೆಗೆ ನಮಿಸಿ ಸಖಿಯರಂ ಸಂತೈಸಿ ಸಖಿಯರಂ ಸಂತೈಸಿ ಬೀಳ್ಕೊಂಡಳು ಅಂಬುಜಾನನೆ ಬೀಳ್ಕೊಂಡಳು ಗೋ. ಅವಳಿಗೆ ಕಾಡಿಗೆ ಹೋಗಬೇಕು, ತನ್ನ ಆಸೆ ನೆರವೇರುತ್ತದೆ ಅಂತ ಮುಖ ಅರಳಿದೆ ಅಂಬುಜಾನನೆ. ಸಾಮಾನ್ಯ ವಿಶೇಷಣಗಳು ಸಂದರ್ಭದ ಹಿನ್ನೆಲೆಯಲ್ಲಿ ಬಂದಾಗ ರಸಮಯವಾಗಿ ಕಾಣುತ್ತದೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ದೃಷ್ಟಪೂರ್ವ ಅಪಿಹ್ಯರ್ಥಾ ಕಾವ್ಯೇ ರಸಪರಿಗ್ರಹಾತ್ ಸರ್ವೇ ನವ ಇವಾ ಭಾಂತಿ ಮಧುಮಾಸ ಇವದ್ರುಮಾಹ ಅಂತ ಆನಂದವರ್ಧನ ಹೇಳ್ತಾನೆ. ಅದೇ ಮರ, ಅದೇ ಸ್ಪೀಶೀಸು, ಅದೇ ಎಲ್ಲ. ಆದರೆ ಪ್ರತಿ ವಸಂತಕ್ಕೂ ಅದು ಅದೇ ಚಿಗುರುಗಳನ್ನು ತಳೆದಾಗ ಅದೆಷ್ಟು ಸುಂದರವಾಗಿ, ಎಷ್ಟು ರಮಣೀಯವಾಗಿ ಕಾಣಿಸುತ್ತದೆಯೋ ಹಾಗೆ ಅವವೇ ಸಂಗತಿಗಳು ಸಂಗೀತದ್ದಿರಬಹುದು, ಆದರೆ ಸನ್ನಿವೇಶದಲ್ಲಿ ರಮಣೀಯ ತರವಾಗಿ ಕೇಳಿಸ್ತಾ ಬರುತ್ತವೆ ಅಂತ. ಹಾಗೆ ಕಾವ್ಯದ ಪದಗಳು ಕೂಡ ಅಷ್ಟೇ. ಯಾನೇವ ಶಬ್ದಾನ್ ವಯಮಾಲಪಾಮಹ ಯಾನೇವ ಚಾರ್ಥಾನ್ ವಯಮುಲ್ಲಿಖಾಮಹ ತೈರೇವ ವಿನ್ಯಾಸ ವಿಶೇಷ ಭವ್ಯೈಹಿ ಉಲ್ಲಾಸಯಂತ ಕವಯೋ ಜಗಂತಿ ಅಂತ ನೀಲಕಂಠ ದೀಕ್ಷಿತನು ಅದೇ ಮಾತನ್ನೇ ಹೇಳ್ತಾನೆ ತನ್ನ ಶಿವಲೀಲಾರ್ಣವದಲ್ಲಿ. ನಾವು ಬಳಸೋ ಮಾತುಗಳೇ ಕಾವ್ಯದಲ್ಲಿರೋದು, ಆದರೆ ಅವುಗಳನ್ನು ಜೋಡಿಸುವ ಕ್ರಮ ಮಾತ್ರ ಬೇರೆ ಅಂತ. ಅಂಬುಜಾನನೆ ಬಳಿಕ ಪಯಣಮಂ ನಿಶ್ಚಯಿಸಿ ನಂಬಿದರ ಅಭಿಷ್ಟಮಂ ಸಲ್ಲಿಸುವ ಕೃಪಾಳು ತಾನೆಂಬುದಂ. ನಂಬಿದವರ ಅಭಿಷ್ಟವನ್ನು ಸಲ್ಲಿಸ್ತಕ್ಕಂಥ ಕೃಪಾಳು ಅಂತ ಗಂಡನ ಬಗ್ಗೆ ಹೆಮ್ಮೆ ಪಟ್ಲು ಅಂತ. ಇಲ್ಲಿ ನಮಗೆ ಗೊತ್ತಾಗುತ್ತದೆ ಆ ಸನ್ನಿವೇಶದ ವೈಷಮ್ಯದಿಂದ ಬಂದಂಥ ವ್ಯಂಗ್ಯ, ಕಟಕಿ, ಈ ಮೂದಲೆ ಎಂಥದ್ದು ಅಂತ. ಎನ್ನ ಕಾಂತಂಗೆಂದು ಕೌಸಲೆಗೆ ಹೋಗಿ ಹೇಳ್ತಾಳೆ, ಅತ್ತೆ ನಿಮ್ಮ ಮಗ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ನಾನು ಅಪೇಕ್ಷೆ ಪಟ್ಟಿದ್ದನ್ನು ನೆನ್ನೆ ಹೇಳದೆ ಇವತ್ತು ನೆರವೇರಿಸಿದ್ದಾರೆ ಅಂತ. ಇಲ್ಲಿ ಆ ಕಾಂತ ಅನ್ನುವುದು ತುಂಬ ಚೆನ್ನಾಗಿದೆ. ಕಮು ಕಾಂತವು ದೀಪ್ತವು ಅಂತ ಧಾತುವಿನಿಂದ ಇಷ್ಟಪಟ್ಟವನು ಕಾಂತ, ನಾಥ ಅಲ್ಲ, ಭರ್ತ ಅಲ್ಲ, ಕಾಂತ ಅಂತನ್ನುವ ಶಬ್ದನ. ಮತ್ತೆ ಹೋಗಿ ಅತ್ತೆಗೆ ಹೇಳ್ತಾ ಇದ್ದಾಳೆ, ಮುಂಬಡಿಸಿದರೆ ಒಡಂಬಡಿಸಿ ಬಲವಂದು ಕಾಲ್ಗೆರಗಿ ತುಂಬಿದ ಪರಕೆವೆತ್ತು ಕೈಕೆಯಾದೇವಿಗೆ ಶಿರಂಬಾಗಿ ವರಸುಮಿತ್ರೆಗೆ ನಮಿಸಿ ಎಲ್ಲ ಅತ್ತೆಯಂದರಿಗೆ ಭೇದವಿಲ್ಲದೆ ನಮಸ್ಕರಿಸಿ ಸಖಿಯರಂ ಸಂತೈಸಿ, ಸಖಿಯರಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಬೀಳ್ಕೊಂಡು ಬರ್ತಾಳೆ ಅಂತ. ಸರಳವಾದ ಕಥಾನಕ. ಆ ಕಥಾನಕದ ವಿವರಗಳು ಕೊಟ್ಟಾಗ ವ್ಯಕ್ತಿಗಳ ವರ್ತನೆ ಎಂಥದ್ದು, ಶೀಲ ಎಂಥದ್ದು, ಅವೆಲ್ಲ ನಮಗೆ ಗೊತ್ತಾಗ್ತಾ ಬರುತ್ತದೆ. ಮೊನ್ನೆಯೇ ನಾನು ಹೇಳಿದನಲ್ಲ, ಎಲ್ಲೋ ದೂರದಲ್ಲಿ ಕೈಕೇಯಿ ಇದ್ದರೆ ಅವಳನ್ನ ರಾಮ ಹೋಗಿ ಹುಡುಕಿಕೊಂಡು ಜಹಾರ ಲಜ್ಜಾಂ ಭರತಸ್ಯ ಮಾತು ಅಂತ ಕಾಳಿದಾಸನ ಮಾತನ್ನು ಆ ತರಹ ಮಾಡಬೇಕು ಕವಿ. ಸನ್ನಿವೇಶದಲ್ಲಿ ಇದು ಸಾಧ್ಯತೆ ಹೀಗಿದೆ ಅಂತ ಅನ್ನೋದನ್ನು ವಿವರಿಸಬೇಕು. ಪುಷ್ಟಿ ಕೊಡದೇ ಇದ್ದರೆ ಆಗೋಲ್ಲ. ಈಚೆಗೆ ಕನ್ನಡ ಸಾಹಿತ್ಯದಲ್ಲಿ ಬಂದಿರುವ ಎಲ್ಲ ಭಾಷಾ ಸಾಹಿತ್ಯದಲ್ಲೇ ಇದೆ, ಓದುಗರಿಗೆ ತಾಳ್ಮೆ ಇಲ್ಲ ಅಂತ ಬರೆಯೋರು ತಾಳ್ಮೆ ಕಳ್ಕೊತಾ ಇದ್ದಾರೆ. ವಿವರಗಳು ಕೊಡದೇ ಇದ್ದರೆ ಹೇಗೆ? ಒಂದಿಷ್ಟು ವಿವರಗಳನ್ನು ಕೊಡಬೇಕು, ವಾಚ್ಯ ಮಾಡದೆ ವ್ಯಂಗ್ಯದಲ್ಲಿ ವಿವರಗಳನ್ನು ಕೊಡಬೇಕು. ಅಂದರೆ ಚಟುವಟಿಕೆಗಳನ್ನು ಬರೆಯಬೇಕು, ಪಾತ್ರಗಳ ಆಡುವ ಮಾತಿಗಿಂತ ಮಾಡುವ ಕೆಲಸವನ್ನು ಬರೆಯಬೇಕು ಕಾದಂಬರಿಯಲ್ಲಿ, ಆಗ ಚೆನ್ನಾಗಿರುತ್ತದೆ. ಹಾಗೆ ಮಾಡ್ತಾ ಇಲ್ಲ, ಈಗ ಬಡಕಲಾಗ್ತಾ ಇದೆ. ಅದು ಎಲ್ಲಿವರೆಗೂ ಆಗಿದೆ ಅಂದರೆ, ನನಗೆ ತುಂಬ ತುಂಬ ಗೌರವನೀಯರಾದ ಅಭಿಮಾನಾಸ್ಪದವಾದ ಲೇಖಕರು ಭೈರಪ್ಪನವರು, ಅವರ ಕಾದಂಬರಿಗಳಲ್ಲಿಯೇ ಈಗ ಮೊದಲಿನ ಕಾದಂಬರಿಗಳಲ್ಲಿ ಅವರು ಕೊಡ್ತಾ ಇದ್ದ ವಿವರಗಳ ಸಮೃದ್ಧಿ ಕಾಣಿಸ್ತಾ ಇಲ್ಲ. ಇನ್ನಷ್ಟು ವಿವರಗಳು ಬೇಕಿತ್ತು ಅಂತ ಅನಿಸುತ್ತದೆ, ಚರ್ಮಣೆಗೆ ಅನುಕೂಲವಾಗುತ್ತದೆ ಅಂತ. ತುಂಬ ಪ್ಲೇನ್ ಸ್ವರಗಳನ್ನೇ ಹಿಡಿದು ಹಾಡ್ತಾ ಇದ್ದರೆ ಎಷ್ಟು ಕಾಲ ಕೇಳೋಕ್ಕಾಗುತ್ತೆ ಗಮಕ ಇಲ್ಲದೆ ಇದ್ದರೆ?
ಈ ಸಮಸ್ಯೆ ಬರುತ್ತದೆ. ರೇಚಕ ಇಲ್ಲದ ನೃತ್ಯವನ್ನು ನೋಡಿದರೆ ಡ್ರಿಲ್ಲ ಇದು ನೃತ್ಯವ ಅಂತ ನಮಗೆ ಸಂದೇಹ ಮೂಡುತ್ತದಲ್ಲ, ಆ ತರಹ ಆಗುತ್ತದೆ. ಇರಲಿ, ಲಕ್ಷ್ಮೀಶನ ಆ ಗುಣದಲ್ಲಿ ಅವನು ಒಂದು ಲೋಪ ಮಾಡ್ತಾನೆ. ಅದೇನೆಂದರೆ ವಾಗ್ರೂಢಿಯನ್ನು ಪಾಲಿಸೋಲ್ಲ, ಈಡಿಯಂ ಅದಿಲ್ಲ. ಕುಮಾರವ್ಯಾಸ ಅದಕ್ಕೆ ಪರ್ಯಾಯ ಶಬ್ದವಾಗಿದ್ದಾನೆ. ಇವನು ತುಂಬ ಓರಣವಾಗಿ ಬರೀಬೇಕು ಅಂತ ಹೊರಟ. ಇವನು ಹರಟಿದ್ದಿದ್ದರೆ ಬಹಳ ಚೆನ್ನಾಗಿರ್ತಿತ್ತು ಕಾವ್ಯವನ್ನು. ಇವನು ಮಾತಾಡಿದಂತೆ ಇಡಿಯಮ್ಯಾಟಿಕ್ ಅಂತೀವಲ್ಲ, ಆ ಥರ ನುಡಿಗಟ್ಟಿನಿಂದ ತುಂಬಿರುವಂತೆ ಬರೀದೇ ಹೋಗಿದ್ದರಿಂದ ಪಾಪ ತುಂಬ ಶಿಷ್ಟವಾದ ವಿವರಗಳಾಗ್ಬಿಟ್ಟವು. ಅದೊಂದು ದೊಡ್ಡ ಲೋಪವಾಗಿ ಕಾಣುತ್ತದೆ. ಇರಲಿ, ಅವಳಂತೂ ಕಾಡಿನಲ್ಲಿ ತನ್ನ ಗತಿ ಏನೋ ಅಂತ ಯೋಚನೆ ಮಾಡಿಕೊಂಡು ಬರ್ತಾಳೆ. ಆ ಹೊತ್ತಿನಲ್ಲಿ ಅವಳಿಗೆ ಸಂತೋಷ ಇರುತ್ತೆ, ಆದರೆ ತನ್ನ ಉದ್ದಿಷ್ಟವಾದ ಆಶ್ರಮ ಭೂಮಿ ಕಾಣಿಸದೇ ಇದ್ದಾಗ ಚಿಂತೆ ಉಂಟಾಗುತ್ತದೆ. ಇದು ಬಹಳ ಸುಂದರವಾದ ಸನ್ನಿವೇಶ. ನಾನು ಹಿಂದೆಯೇ ಹೇಳಿದಂತೆ ಸೀತಾ ಪರಿತ್ಯಾಗದ ಈ ವಿವರಗಳನ್ನು ಈ ಕವಿಯೇ ತುಂಬ ಚೆನ್ನಾಗಿ ಚಿತ್ರಿಸಿರೋದು ಅಂತ. ವಾಲ್ಮೀಕಿ ಅಲ್ಲಿಂದಲೇ ಶುರುವಾಗಿದೆ ಸಂಸ್ಕೃತದಲ್ಲಿ, ಆದರೆ ಕನ್ನಡದ ಮಟ್ಟಿಗೆ ಇದು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಅಲ್ಲಿಯ ಒಂದು 8-10 ಪದ್ಯಗಳು ಬಹಳ ರಸ್ಯವಾಗಿದೆ. ಆ ಸನ್ನಿವೇಶವನ್ನು ನೋಡೋಣ. ಅರಸ ಕೇಳ್ ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದೊಳ್ ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದೊಳ್ ಚಲಿಸುವ ಪತಾಕೆ ರಘುವರನಂಗನೆಯ ನುಳಿದನ ಎಂದು ಅಡಿಗಡಿಗೆ ತಲೆ ಕೊಡಗುವಂತಿರಲ್ಕೆ ರಘುವರನು ಅಂಗನೆಯ ನುಡಿದನ ಎಂದು ಅಡಿಗಡಿಗೆ ತಲೆ ಕೊಡುಗುವಂತಿರಲ್ಕೆ ರಥಾಗ್ರದೊಳ್ ಚಲಿಸುವ ಪತಾಕೆ ಪರಮದಾರುಣಮಾಯ್ತಿರೆಂದು ಅಯೋಧ್ಯಾಪುರದ ನೆರವಿಯ ಜನಂ ಗುಜುಗುಜಿಸಿ ಮನದಿ ಕರಗಿ ಅಯೋಧ್ಯಾಪುರದ ನೆರವಿಯ ಜನಂ ಪರಮದಾರುಣಮಾಯ್ತಿರೆಂದು ಗುಜುಗುಜಿಸಿ ಮನದಿ ಕರಗಿ ಕಾತರಿಸುತ್ತಿರೆ ಮನದಿ ಕರಗಿ ಕಾತರಿಸುತ್ತಿರೆ ಪರಿಸಿದಂ ಕಾಳ್ಬಟ್ಟೆಗೊಂಡ ಅನಿಲ ವೇಗದಿಂದ ರಥವನು ಅನಿಲ ವೇಗದಿಂದ ಆ ರಥವಂ ಪರಿಸಿದಂ ಕ್ಷಮಿಸಬೇಕು, ನಾನು ಮುಂದಿನ ಪದ್ಯದ ಸಂಖ್ಯೆ ನೋಡಿಕೊಂಡು ಹೇಳಿಬಿಟ್ಟೆ. 19ನೆಯ ಸಂಧಿಯ ಮೊದಲ ಪದ್ಯದಿಂದಲೇ ನಾವು ನೋಡಬೇಕಾಗಿದೆ. ಅದನ್ನು ಈಗ ವಾಚನ ಮಾಡಿದ್ರು. ರಥ ಹೊರಡುವ ಕಾಲದ್ದು ಅದೇ ಆ ವಿವರಗಳ ಸೂಕ್ಷ್ಮ ಸ್ವಾರಸ್ಯ ತುಂಬ ಚೆನ್ನಾಗಿದೆ ಅಂತಲೇ ಇಡೀ ಪ್ರಸಂಗವನ್ನು ಹೆಚ್ಚು ವಿವರದಿಂದ ಮಾಡ್ತಾ ಇರುವಂಥದ್ದಾಗಿದೆ. ಅರಸ ಕೇಳ್ ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದುಲ್ ಚಲಿಸುವ ಪತಾಕೆ ರಘುವರನ ಅಂಗನೆಯನ್ನು ಉಳಿದೆನ್ ಅಹಹ ಎಂದು ಅಡಿಗಡಿಗೆ ತಲೆಗೊಡುವಂತಿರಲ್ಕೆ ಅಂತ ತುಂಬ ಸುಂದರವಾದ ಉತ್ಪ್ರೇಕ್ಷ ಅಲಂಕಾರ. ಆ ಬಾವುಟ ಸಹಜವಾಗಿ ಗಾಳಿಗೆ ಹೊಯ್ದಾಡ್ತಾ ಇದೆ. ಅದು ಹೇಗೆ ಹೊಯ್ದಾಡ್ತಾ ಇತ್ತು ಅಂದರೆ, ಅಯ್ಯೋ ಇನ್ನು ಸೀತೆ ಹೊರಟೋಗ್ತಾಳಲ್ಲ ಅಂತ ತುಯ್ದಾಡಿ ಒದ್ದಾಡಿ ಕಂಪಿಸ್ತಾ ಇರೋ ಥರ ಕಾಣಿಸ್ತಾ ಇತ್ತು ಅಂತ. ರಥದ ಬಾವುಟದ ಈ ಹೊಯ್ದಾಟವನ್ನು ಇದಕ್ಕೆ ಭಾವನೆಗೆ ಒಪ್ಪ ಇಟ್ಟಿರುವುದು ಕವಿಯ ಕೌಶಲ. ಕಾಳಿದಾಸನ ಶಾಕುಂತಲದಲ್ಲಿ ಒಂದು ಕಡೆ ಬರುತ್ತದಲ್ಲ, ಗಚ್ಚತಿ ಪುರಶರೀರಂ ಅಂತ ದುಷ್ಯಂತ ಹೇಳ್ತಾನೆ.
ಶಕುಂತಲೆಯನ್ನು ನೋಡಿದ ಮೇಲೆ ತನ್ನ ದೇಹ ಮುಂದೆ ಹೋಗ್ತಾ ಇದೆ, ಅರೆ ಮನಸ್ಸು ಮಾತ್ರ ಹಿಂದೆ ಬರ್ತಾ ಇದೆ. ರಥ ಮುಂದೆ ಹೋಗ್ತಾ ಇದ್ದರೆ ಬಾವುಟ ಹಿಂದೆ ಹಾರ್ತಾ ಇರುತ್ತೆ ಅಂತ. ವೆರಿ ಗುಡ್ ಅಬ್ಸರ್ವೇಷನ್. ತುಂಬ ಚೆನ್ನಾಗಿ ನೋಡಿ ಜ್ಞಾಪಕ ಇದ್ದರೆ ಮಾತ್ರ ಇದು ಬರುತ್ತದೆ. ಮತ್ತು ಅದು ರಾಜ ಆಗಷ್ಟೇ ರಥದಿಂದ ಇಳಿದು ಆಶ್ರಮಕ್ಕೆ ಬಂದಿದ್ದವನು, ಅವನಿಗೆ ತುಂಬ ಪರಿಚಿತವಾದದ್ದು. ಆ ಎಲ್ಲ ದೃಷ್ಟಿಯಿಂದ ಪಾತ್ರೌಚಿತ್ಯವೂ ಉಂಟು. ಇಲ್ಲಿ ಆ ಸಮಸ್ಯೆ ಇಲ್ಲ. ಕವಿಯೇ ಹೇಳುವುದರಿಂದ ಯಾವ ಹೋಲಿಕೆಯನ್ನು ಕೊಡಬಹುದು. ಆ ರಥದ ಬಾವುಟದ ಹೊಯ್ದಾಟ ಹಾಗಿತ್ತು. ಪರಮ ದಾರುಣಮಾಯಿತು ಎಂದು ಅಯೋಧ್ಯಾಪುರದ ನೆರವಿ ಜನಂ ಗುಜುಗುಜಿಸಿ ಮನದಿ ಕರಗಿ ಕಾತರಿಸುತ್ತಿರೆ. ಇಲ್ಲಿ ಒಂದು ಕವಿಯ ಲೋಪ ಆಗಿದೆ. ಸೀತಾ ಪರಿತ್ಯಾಗ ಅಂತ ಯಾರಿಗೂ ಗೊತ್ತೇ ಇಲ್ಲ. ಅಂತಃಪುರ ಜನಕ್ಕಿರಲಿ, ಸೀತೆಗೆ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಇದು ಹೇಗೆ ನ್ಯೂಸ್ ಲೀಕ್ಔಟ್ ಆಯಿತು? ಮತ್ತೆ ಅದು ಊರಿನ ಜನರೆಲ್ಲರೂ ಕೂಡ ಸೀತೆ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದಾರಾ ಅಂದರೆ ಹಾಗೂ ಇಲ್ಲ, ಒಬ್ಬ ಅಗಸ ಮಾತ್ರ ಹೇಳಿದ್ದು ಅಂತ ಪದ್ಮಪುರಾಣದ ಕಥೆ ಅಂತಂದು ಇಟ್ಕೊಂಡು ಬಿಟ್ಟಿದ್ದಾನೆ ಕವಿ ತೂಕಡಿಸಿದ್ದಾನೆ. ಪಾಪ ಏನು ಮಾಡೋಣ, ಈ ಥರದ್ದಿರುತ್ತೆ. ಇವನ್ ಹೋಮರ್ ನಾಡ್ಸ್ ಅಂತಂತೀವಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಅಂತಹ ಕಾಳಿದಾಸನೇ ಇಂದುಮತಿ ಸ್ವಯಂವರದ ಸಂದರ್ಭದಲ್ಲಿ ರಾಮನ ಅಜ್ಜನ ಮದುವೆಯ ಸಂದರ್ಭ, ಕೃಷ್ಣಾವತಾರದ ಕಥೆಯನ್ನು ಹೇಳ್ತಾನೆ. ಈ ರಾಜ ನೋಡು, ಕೃಷ್ಣ ಸ್ನಾನ ಮಾಡಿರ್ತಕ್ಕಂಥ ಸುಂದರವಾದ ಯಮುನಾ ನದಿ ತೀರದ ಆ ಮಡುಗಳಲ್ಲಿ ನೀನು ವಿಹಾರ ಮಾಡುವ ಸ್ಥಿತಿ ಬರ್ತದೆ, ಇವನು ಮಥುರಾಧಿಪತಿ, ಅಲ್ಲಿ ಹೋಗು ಅಂತ. ಎಲ್ಲಿ ಕೃಷ್ಣ, ಎಲ್ಲಿ ರಾಮ, ಎಲ್ಲಿ ರಾಮನ ಅಜ್ಜ? ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಆ ಪದ್ಯವನ್ನು ಬೇಡ ಅಂತ ಬಿಟ್ಟಿದ್ದಾಯಿತು. ಅದು ಏನಂದರೆ, ಸೀತೆಯ ಪರಿತ್ಯಾಗದ ಸಂದರ್ಭದಲ್ಲಿಯೇ ಬರುವಂಥ ಒಂದು ಮಾತು. ಅವರು ತಮ್ಮ ದೂತರುಗಳು ಬಂದು ಸೀತೆಯ ಬಗೆಗೆ ಅಪವಾದ ಯಾವ ರೀತಿಯಾಗಿತ್ತು ಅಂತಂದರೆ, ಪೂತನಿಯ ಸ್ತನಕ್ಕೆ ಬಾಯನ್ನು ಕೊಟ್ಟಂತೆ ಆಯಿತು ಅಂತ ಹೇಳಿಬಿಡ್ತಾರೆ. ಪಾತ್ರಗಳ ಮೂಲಕವಾಗಿ ಯಾವ್ಯಾವುದೋ ಕಾಲದನ್ನು ಹೇಳಿಸಿ ಪೌರಾಣಿಕ ಸಾಂಕರ್ಯ ಆಗುತ್ತದೆ. ಗಮನಿಸಬಾರದು, ಅದನ್ನು ದೊಡ್ಡದು ಅಂತ ನೋಡಬಾರದು. ಅಲಂಕಾರಿಕರು ನಿರ್ದಾಕ್ಷಿಣ್ಯವಾಗಿ ಅದನ್ನು ತಪ್ಪುಗಳಲ್ಲಿ ಲೆಕ್ಕ ಇಡ್ತಾರೆ. ಒಬ್ಬ ಮೊಮ್ಮಟನ್ನ ಕೈಗೆ ಕನ್ನಡದ ಕವಿಗಳನ್ನು ಕೊಟ್ಟಿದ್ರೆ ಪಾಪ ಅವನ ಕಾವ್ಯ ಪ್ರಕಾಶ ಇನ್ನಷ್ಟು ಭಾರ ಆಗ್ತಾ ಇತ್ತು ಅನ್ಸುತ್ತೆ. ಏನು ಮಾಡೋದು? ವಿಮರ್ಶಕರಿಗೆ ಇದು ಇದ್ದದ್ದೇ ಹೌದು. ಇಂದು ಪತ್ರಿಕೆಯಲ್ಲಿ ಬಂದಿತ್ತು, ವಿಮರ್ಶಕನ ಓದು ಅಂತಂದರೆ ಕಾವ್ಯದ ಸಮಗ್ರವಾದ ಓದು ಅಂತ ಅರ್ಥ. ಓದುಗರಿಗೂ ಮತ್ತು ಕಾವ್ಯಕ್ಕೂ ಸಂಬಂಧ ಕಲ್ಪಿಸ್ತಕ್ಕಂಥದ್ದು ಅಂತ. ಗುಣದೋಷ ಮೀಮಾಂಸೆ ನಡೆಯಲೇಬೇಕು. ಆದರೆ ನಮಗೆ ಅದು ತುಂಬ ದೊಡ್ಡ ರೀತಿಯಲ್ಲಿ ಅಂತರಂಗವನ್ನು ಮುಟ್ಟಿಬಿಟ್ರೆ ಕಾವ್ಯ ಸ್ವಾರಸ್ಯವನ್ನು ಇರೋದನ್ನು ಗಮನಿಸದೆ ಹೊರಟೋಗ್ಬಿಡ್ತೀವಿ. ಇರಲಿ. ಆಮೇಲೆ ಗುಜುಗುಜಿಸುತ್ತಿರೆ ನೆರವಿ ಜನರ ಸಂದಣಿ ಮನದಿ ಕರಗಿ ಕಾತರಿಸುತ್ತಿರೆ ಪರಸಿದಂ ಕಾಳ್ಬಟ್ಟೆಗೊಂಡು ಅನಿಲ ವೇಗದಿಂದ ರಥವನು. ಕಾಡಿನ ಕಾಳ್ಬಟ್ಟೆ, ಕಾಡು ಅದರ ಬಟ್ಟೆ ಹಾದಿ, ಅದನ್ನು ಹಿಡಿದು ಈ ಜನಮಾನಸ ಇನ್ನಷ್ಟು ಕ್ಷೋಭೆ ಮಾಡುವುದಕ್ಕೆ ಮುಂಚೆಯೇ ನಾವು ಹೋಗಬಹುದು ಅಂತ ಮುಂದೆ ಸಾಗ್ತಾನೆ. ಆಗ ಅಪಶಕುನಗಳು ಆದಾಗ ಸೀತೆಯ ಪ್ರತಿಕ್ರಿಯೆ, ಲಕ್ಷ್ಮಣನ ಪ್ರತಿಕ್ರಿಯೆ ಹೇಗಿತ್ತು ಅಂತನ್ನೋದನ್ನು ಕವಿ ಹೇಳ್ತಾ ಇದ್ದಾನೆ. ಇಲ್ಲಿ ಸೂಕ್ಷ್ಮತೆ ಬೇಕು ಅಂತ ಅನಿಸುತ್ತದೆ. ಅಂದರೆ ನಮಗೆ ಆಸ್ವಾದ ಮಾಡುವವರಿಗೆ ಸನ್ನಿವೇಶವನ್ನು ಚಿತ್ರಾಯಮಾನವಾಗಿ ಹೇಗೆ ನೋಡ್ಕೊಳ್ಬಹುದು ಅಂತ. ಸೀತೆಯನ್ನು ಕಾಡಕ್ಕೆ ಕರ್ಕೊಂಡು ಹೋಗಿದ್ದು ಅದೊಂದೇ ಘಟನೆ. ಆದರೆ ಕುಸರಿ ಕೆಲಸ ಅಂದರೆ ಈ ಥರ ವಿವರಗಳನ್ನು ತೋರ್ಪಡಿಸುವುದು. ಕಾಳಿದಾಸ ಇದಕ್ಕೆ ಮಾರ್ಗದರ್ಶಿಯಾಗಿದ್ದಾನೆ. ಗಂಗಾ ನದಿ ಕಾಣಿಸಿದ್ರೆ ಅದರ ಹೆದ್ದಾರಿಗಳು ಕೈಯೆತ್ತಿ ಸೀತೆಯನ್ನು ಕಾಡಿಗೆ ಕಳಿಸಬೇಡ, ಪರಿತ್ಯಜಿಸಬೇಡ ಅಂತ ಲಕ್ಷ್ಮಣನಿಗೆ ಅಡ್ಡ ಮಾಡುವಂತೆ ಇತ್ತು ಅಂತ ಕವಿ ಬರೀತಾನೆ. ಬಹಳ ಸುಂದರವಾದ ಹೇತುತ್ಪ್ರೇಕ್ಷ ಅಲಂಕಾರ. ಇಲ್ಲಿ ಅಂಥದ್ದೇ ದುರ್ನಿಮಿತ್ತಗಳನ್ನು ಕುರಿತು ಕವಿ ಬರೀತಾನೆ. ಬಳ್ಳೊಲರ್ದುದು ಮುಂದೆ ಮಾರ್ಗಮಂ ದಾಂಟಿದವು ಕುಳ್ಳಿರ್ದ ಮೃಗಮೆದ್ದು. ಬಳ್ಳೊಲರ್ದುದು ಮುಂದೆ
ಮಾರ್ಗಮಂ ದಾಂಟಿದವು ಕುಳ್ಳಿರ್ದ ಮೃಗಮೆದ್ದು ಬಲದ ಕಣ್ಣದಿರೆ ಕಂಡಳ್ಳೆದೆಯಲವನಿಸುತ್ತೆ ನೋಡು ಲಕ್ಷ್ಮಣ ದುರ್ನಿಮಿತ್ತಂಗಳಂ ಪಥದೊಳು ಬಲದ ಕಣ್ಣದಿರೆ ಕಂಡು ಅಳ್ಳೆದೆಯಲವನಿಸುತ್ತೆ ಲಕ್ಷ್ಮಣ ನೋಡು ದುರ್ನಿಮಿತ್ತಂಗಳಂ ಪಥದೊಳು ಡಿಲ್ಲ ಮಾದ ಪುದಿಗಳೆನ್ನ ಮನಂ ಇದಕ್ಕೆ ಮುಂದೊಳ್ಳಿತಾಗಲಿ ಡಿಲ್ಲ ಮಾದ ಪುದಿಗಳೆನ್ನ ಮನಂ ಇದಕ್ಕೆ ಮುಂದೊಳ್ಳಿತಾಗಲಿ ರಾಮನಾಯುಷ್ಯಕ್ಕೆ ಐಶ್ವರ್ಯಕುಳ್ಳ ಭುಜಬಲಕ್ಕೆ ಅಸುರರಂ ಗೆಲ್ದ ರಾಘವಂ ನಮ್ಮಂ ಸಲಗಲಿ ರಾಘವಂ ನಮ್ಮಂ ಸಲಗಲಿ ಎಂದಳೋ. ಇಲ್ಲಿ ಆ ಕಾಲದ ನಂಬಿಕೆಗಳು ಎಷ್ಟೋ ಬಂದಿವೆ. ಈ ನಂಬಿಕೆಗಳನ್ನು ಕಾವ್ಯದಲ್ಲಿ ಬರೆಯುವ ಮೂಲಕ ನಾವದನ್ನು ಅನುಸರಿಸಬೇಕು ಅಂತಲ್ಲ, ಆ ನಂಬಿಕೆಗಳ ಮೂಲಕ ಭಾವಕ್ಕೆ ಬಂದಂಥ ವ್ಯತ್ಯಾಸ ಏನು, ಇದು ಬಹಳ ಮುಖ್ಯ ನೋಡಬೇಕಾದದ್ದು. ನಮ್ಮಲ್ಲಿ ಇಂಥದ್ದನ್ನೆಲ್ಲ ಹೇಳಿದ್ರೆ ಕಂದಾಚಾರದ ಮೂಢನಂಬಿಕೆಯ ಒಂದು ಉತ್ತೇಜನ ಬರ್ತಾ ಇದೆ ಅಂತ ಸಿದ್ದರಾಮಯ್ಯನವರು ಗಲಾಟೆ ಶುರು ಮಾಡ್ಕೋಬಹುದು. ಆದರೆ ಅವರು ಮಾತ್ರ ಅವ್ರ ಮಗನ ಶವ ಸಂಸ್ಕಾರ ಮಾಡುವಾಗ ಎಲ್ಲ ಅಷ್ಟ ದಿಗ್ಬಂಧಗಳು, ಪ್ರೇತ ದಿಗ್ಬಂಧಗಳು, ಎಲ್ಲ ಮಹಾಯಂತ್ರಗಳನ್ನು ಕಟ್ಟಿಸಿಯೇ ಮಾಡಿದ್ದಾರೆ. ಅದು ಇರಲಿ, ಅತ್ತೆ ಬಡದ ಜಾಡಿಗೆ ಬೆಲೆ ಇಲ್ಲ. ಇಲ್ಲಿ ಇರುವ ಶಕುನಗಳು, ಅಪಶಕುನಗಳು ಮನುಷ್ಯನ ಮೇಲೆ, ಮನುಷ್ಯನ ಮನಸ್ಸಿನ ಮೇಲೆ ಏನು ಪ್ರಭಾವ ಬೀರದು ಅನ್ನೋದಷ್ಟೇ. ಕಾವ್ಯದಲ್ಲಿ ಬಳಕೆ ಆಗುವುದು ಕವಿಯ ಅಭಿಪ್ರಾಯ ಸತ್ಯ ಸುಳ್ಳು ಅಂತಲ್ಲ, ಆ ವಿಷಯದಲ್ಲಿ ಪಾತ್ರಗಳ ಸ್ಥಿತಿ ಏನಾಯಿತು ಅಂತ ಮಾತ್ರ ನೋಡುವುದಕ್ಕಿರೋದು. ಬಳ್ಳು ಹೊರಲ್ದುದು, ಬಳ್ಳು ಅಂದರೆ ನರಿ, ನರಿ ಕೂಗಿದರೆ ಅಪಶಕುನ ಅಂತ ಉಂಟು. ಮುಂದೆ ಮಾರ್ಗಮಂ ದಾಂಟಿದವು ಕುಳ್ಳಿರ್ದ ಮೃಗಂ, ಕೂತಿದ್ದ ಮೃಗಗಳು, ಅದು ಯಾವ ಮೃಗ ಅಂತ ಹೇಳಿಲ್ಲ. ಸಾಮಾನ್ಯ ಮೃಗ ಅಂದರೆ ಜಿಂಕೆ ಆಗುತ್ತದೆ. ಜಿಂಕೆ ಎಡದಿಂದ ಬಲಕ್ಕೆ ಹೋದರೆ ಬೆಕ್ಕಿನಂತೆಯೇ ಅಪಶಕುನ ಅಂತ ಕೂಡ ಉಂಟು. ಹಾಗಲ್ಲದೆ ಯಾವುದೇ ಸಾಮಾನ್ಯ ಪ್ರಾಣಿ ಈ ಥರ ಬಂದರೂ ಅಪಶಕುನ ಅಂತ ಇದ್ದಿರಬೇಕು. ಬಲದ ಕಣ್ಣು ಅದಿರೆ, ಸ್ತ್ರೀಯರಿಗೆ ಬಲಗಣ್ಣು ಅದರಿದರೆ ಅದು ಅಪಾಯವನ್ನು ಸೂಚಿಸುತ್ತದೆ, ಅಪಶಕುನ ಅಂತ. ಕಂಡು ಅಳ್ಳದೆಯಾದವಳು ಅವನಿಸುತ್ತೆ, ಅವಳಿಗೆ ಅಳುಕಾಗುತ್ತೆ. ಲಕ್ಷ್ಮಣ ನೋಡು ದುರ್ನಿಮಿತ್ತಂಗಳಂ ಪಥದಳು ಡಿಳ್ಳಮಾದಪುದು ಈಗಳು. ಡಿಲ್ಲ ಅಂತಂದರೆ ತಲ್ಲಣವಾಗ್ತಾ ಇದೆ, ದುರ್ಬಲವಾಗ್ತಾ ಇದೆ ತನ್ನ ಮನಸ್ಸು, ತನ್ನ ಮನಮಿದಕ್ಕೆ ಮುಂದೊಳ್ಳಿತಾಗಲಿ ರಾಮನ ಆಯುಷ್ಯಕ್ಕೆ ಐಶ್ವರ್ಯಕ್ಕೆ ಉಳ್ಳ ಭುಜಬಲಕ್ಕೆ ಅಸುರನಂ ಗೆಲ್ದ ರಾಘವಂ ನಮ್ಮಂ ಸಲಹಲಿ ಅಂತ. ರಾಮನಿಗೇನು ತೊಂದರೆ ಆಗದೇ ಇರಲಿ ಅಂತ. ಈ ಮೂಲಕ ಸನ್ನಿವೇಶದಲ್ಲಿ ಕವಿ ನಾವು ಬಲ್ಲಂತೆಯೇ ಸೀತೆಯ ಕಡೆಗೆ ತಿರುಗ್ತಾ ಇದ್ದಾನೆ ಅಂತ ಗೊತ್ತಾಗುತ್ತದೆ. ಸೀತೆಯ ಮೇಲೆ ಸಹಾನುಭೂತಿ ಬರೆಸಬೇಕು ಅಂದರೆ ರಾಮನ ಮೇಲೆ ಸೀತೆಗೆ ಹೆಚ್ಚೆಚ್ಚು ಸಹಾನುಭೂತಿ ತೋರಿಸೋ ಥರ ಮಾಡಬೇಕಾಗುತ್ತೆ. ಅಂದರೆ ನಮ್ಮ ಕವಿಗಳು ಎಲ್ಲರೂ ಕೂಡ ನಿರಪವಾದವಾಗಿ ಸೀತೆಯ ಕಡೆಗೆ ಹೆಚ್ಚು ಒಲಿದಿದ್ದಾರೆ ಅಂತ ಗೊತ್ತಾಗುತ್ತದೆ. ಅಂದರೆ ಕವಿ ಹೃದಯಕ್ಕೆ ಆ ನ್ಯಾಯ ಚೆನ್ನಾಗಿ ಗೊತ್ತಾಗಿದೆ. ರಾಮನ ಬಗ್ಗೆ ಸಹಾನುಭೂತಿ ಇದೆ, ಕನಿಕರ ಇದೆ. ಆದರೆ ಸೀತೆಯ ಕಡೆಗೆ ಇನ್ನೂ ಹೆಚ್ಚಿನ ಪ್ರೀತಿ, ಹೆಚ್ಚಿನ ನ್ಯಾಯ ಸಂದಿದೆ ಅಂತ ನನಗೆ ಅನಿಸುತ್ತದೆ. ಯಾಕೆ ಇಷ್ಟು ಒತ್ತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಆಕ್ಷೇಪ ಕರ್ತರು ಯಾರಿದ್ದಾರೆ ಅವರು ರಾಮನ ಕೊಂಡಾಡೋದ್ರಲ್ಲಿ ಸೀತೆಯನ್ನು ಬಿಟ್ಟುಬಿಟ್ರು ಅಂತ. ಆದರೆ ಮಹಾಕವಿಗಳು ಅವರನ್ನ ಪಾರಾಯಣ ಮಾಡುವವರು, ಅವ್ರನ್ನ ಗಾನ ಮಾಡಿ ಪ್ರವಚನ ಮಾಡಿ ಎಲ್ಲ ಪ್ರಸರಿಸ್ತಾ ಇರ್ತಕ್ಕಂಥ ಅವರು ಇಡೀ ಪದ್ಧತಿ ಪರಂಪರೆ ಆದಿಯಾಗಿ ಸೀತೆಯ ಕಡೆಗೆ ಎಣೆಮೀರದ ಸಹಾನುಭೂತಿ ಹರಿದಿದೆಯಲ್ಲ. ಇದನ್ನು ನೋಡಿದಾಗ ಸೀತೆಗೆ ಸಮಾಜ ಅನ್ಯಾಯ ಮಾಡಿಲ್ಲ, ಅವಳ ಕಾಲದ ಸಮಾಜ ಅನ್ಯಾಯ ಮಾಡ್ತು. ಆದರೆ ನಮ್ಮ ಸಾಹಿತ್ಯ ಸಮಾಜ ಅಂದರೆ ಸಹೃದಯ ಸಮಾಜವೂ ಸೇರಿಕೊಳ್ಳುತ್ತೆ, ಅದು ಅನ್ಯಾಯ ಮಾಡಿಲ್ಲ. ಭಾರತದ ಪರಂಪರೆಯನ್ನು ಕುರಿತು ಆಕ್ಷೇಪ ಮಾಡುವವರು ಇಲ್ಲಿ ಹಾಗಿದೆಯಲ್ಲ ಹೀಗಿದೆಯಲ್ಲ ಅಂದರೆ, ಜನ ಕಟ್ಟ ಕಡೆಗೆ ಯಾರನ್ನ ಹಿಂಬಾಲಿಸಿದ್ರು ಅಂತ ನೋಡಿದರೆ, ಹಿಂಬಾಲಿಸಿದ್ದು ಯಾರು ಸನಾತನ ಧರ್ಮವನ್ನು ಸರಿಯಾದ ಹಳಿಗೆ ತಂದರೋ ಅವರನ್ನೇ ಹಿಂಬಾಲಿಸಿದ್ದಾರೆ ಅಂತ ಮತ್ತೆ ಅದು ಗೊತ್ತಾಗ್ತಾ ಇದೆ, ಅದರಿಂದಲೇ ತಿಳಿಯುತ್ತಾ ಇದೆ. ಈಗ ನೋಡಿ, ನಮ್ಮ ರಾಜ್ಯದ ವಿಷಯವನ್ನೇ ತೆಗೆದುಕೊಂಡ್ರೆ ವೀರಶೈವರ ಸಂಖ್ಯೆ ಅತಿ ಹೆಚ್ಚು ಇದೆ. ಬಸವಣ್ಣನವರು ದೊಡ್ಡ ಸುಧಾರಣೆ ಮಾಡಿದಂಥವರು, ದೊಡ್ಡ ರೀತಿಯಲ್ಲಿ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಿದ್ರು ಅಂತ ಹೇಳೋದನ್ನೆಲ್ಲ ನಾವು ಒಪ್ಪಿಕೊಂಡಾಗ ಅದಕ್ಕೆ ಹೆಚ್ಚಿನ ಜನ ಸ್ಪಂದಿಸಿದ್ರು ಅಂತಲೂ ಗೊತ್ತಾಗುತ್ತಲ್ಲ. ಅಂದರೆ ಅಧಿಕಾಧಿಕವಾದ ಮೆಜಾರಿಟಿ
ಒಳಿತರ ಜೊತೆಗೆ ಇದೆ ಅಂತ ಆಯ್ತಲ್ಲ. ಹಾಗಿದ್ದಾಗ ಈ ಸಮಾಜ ಕೆಟ್ಟದ್ದು ಅಂತ ನೀವು ಹೇಗೆ ಹೇಳ್ತೀರ? ಈ ಸಮಾಜದಿಂದಲೇ ಅವರಿಗೆ ಎಷ್ಟು ಬೆಂಬಲ ಸಿಕ್ತು, ಈ ಸಮಾಜದಿಂದಲೇ ಅವರ ಅನುಯಾಯಿಗಳು ಅಂತ ಆದರು. ಅವರ ಆದರ್ಶಗಳನ್ನು ಎಷ್ಟು ಅನುಸರಿಸ್ತಾರೆ ಅನ್ನೋದು ಬೇರೆ ಮಾತು. ಆದರೆ ಅನುಯಾಯಿಗಳಾದರೂ ಹೌದಲ್ವ, ಅದಕ್ಕೆ ವಿರೋಧ ಬರಲಿಲ್ವಲ್ಲ. ಬಸವಣ್ಣನವರು ಅವ್ರನ್ನ ಅನುಸರಿಸ್ತಕ್ಕಂಥವ್ರು, ಯಾಕೆಂದರೆ ವಚನಕಾರರು ಕನ್ನಡದಲ್ಲಿ ಕೆಲಸ ಮಾಡಿದ್ರು. ಕನ್ನಡದ ಸೀಮೆ ಪಸರಿಸಿರುವವರಿಗೆ ಅವರಿಗೆ ಹೆಚ್ಚಿನ ಬೆಂಬಲ ಸಲ್ಲಿತು, ನ್ಯಾಯ ಸಲ್ಲಿತು ಅಂತಂದರೆ ಸಮಾಜ ಸ್ವಸ್ಥವಾಗಿದೆ ಅಂತ ಅರ್ಥ. ನಮ್ಮ ಭಾರತೀಯ ಸನಾತನ ಧರ್ಮದ ಸಮಾಜದ ಮಹತ್ವ ಇರುವುದೇನೆ ಈ ಸೆಲ್ಫ್ ಕರೆಕ್ಷನ್. ಬುದ್ಧನ ಹಿಂದೆ ತುಂಬ ಜನ ಸೇರಿದರು ಅಂತ ನಮಗೆ ಗೊತ್ತಾಗುತ್ತದೆ. ಯುನ್ಸಾಂಗ್ ಆಗಲಿ, ಪಾಹಿಯಾನ್ ಆಗಲಿ, ಇತ್ಸಿಂಗ್ ಆಗಲಿ ಬರೀತಾರೆ. ಅತಿಶಯವೋ ಮತ್ತೊಂದು ಸಾವಿರಾರು, ನೂರಾರು, ಲಕ್ಷಾಂತರ ಬೌದ್ಧ ಸ್ತೂಪಗಳು, ಸ್ಮಾರಕಗಳು ಎಲ್ಲ ಇದ್ದವು ಅಂತ. ಅಷ್ಟು ಮಾಡಬೇಕು ಅಂತಂದರೆ ಪ್ರಜಾಪಾಲಕರಿಗೆ ಅದರ ಬಗ್ಗೆ ಪ್ರೀತಿ ಬಂದಿರಬೇಕು, ಜನ ಸಮುದಾಯಕ್ಕೆ ಪ್ರೀತಿ ಬಂದಿರಬೇಕು. ಹೇಗೆ ಪ್ರೀತಿ ಬಂತೋ ಹಾಗೆ ಪ್ರೀತಿ ಹೋಯಿತು ಕೂಡ ಅನ್ನೋದು ಗೊತ್ತಾಗುತ್ತೆ. ಇದೆಲ್ಲ ಸ್ವಸ್ಥ ಸಮಾಜದ ಲಕ್ಷಣ ಅಲ್ವಾ, ಚಲನಶೀಲ ಸಮಾಜದ ಲಕ್ಷಣವಲ್ಲದೆ ಇನ್ನೆಂಥದ್ದು? ಇಲ್ಲಿ ಜಡತ್ವ ಇಲ್ಲಿದೆ. ಜನತೆ ತಮಗೆ ಬೇಕಾದದ್ದನ್ನು ಆಯ್ದುಕೊಂಡಿದ್ದಾರಲ್ಲ, ಆಯ್ದುಕೊಂಡಿದ್ದಕ್ಕೆ ಯಾರನ್ನು ಯಾರು ಮ್ಯಾನ್ ಹ್ಯಾಂಡಲ್ ಮಾಡಲಿಲ್ವಲ್ಲ. ಇದನ್ನೆಲ್ಲ ನಾವು ಕಂಡಾಗ ಆಕ್ಷೇಪ ಮಾಡುವವರ ಉತ್ತರಗಳಿಗೆ, ಅವರ ಆಕ್ಷೇಪಗಳಿಗೆ ನೆಲೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಇರಲಿ, ಈಗ ನಾವು ಈ ಪ್ರಕೃತವನ್ನೇ ನೋಡಿಕೊಂಡಾಗ ಸೀತೆ ತನಗೆ ಅಪಶಕನವಾದರೆ ತನಗೇನು ಅಪಾಯ ಅಂತಲ್ಲ, ರಾಮನ ಮೇಲೆ ಏನು ಅಂತ ನೋಡುವ ಮೂಲಕವಾಗಿಯೇ ಕವಿ ಸೀತೆಯ ವ್ಯಕ್ತಿತ್ವವನ್ನು ಮತ್ತಷ್ಟು ಇನ್ನಷ್ಟು ಹಿಗ್ಗಲಿಸಿದ್ದಾಳೆ. ನಮ್ಮ ಮಂಟಪ್ರಭಾಕರ್ ಉಪಾಧ್ಯಾಯರು ಅವರು ಹೇಳ್ತಾ ಇರ್ತಾರೆ, ಇಬ್ಬರ ಜೊತೆಯಲ್ಲಿ ಅಭಿನಯ ಮಾಡಿದಾಗ ನಾನು ಇನ್ನೊಬ್ಬ ನಟನಿಗೆ ಹೆಚ್ಚು ಅವಕಾಶ ಕೊಟ್ಟು ಬಿಡ್ತೀನಿ, ನನಗೆ ಮಾಡೋದಕ್ಕಿದ್ದೇ ಇರುತ್ತೆ ಅಂತ. ಪ್ರತಿಕ್ರಿಯೆ ತೋರೋದಕ್ಕಿದ್ದೇ ಇರುತ್ತಲ್ಲ, ಅವ್ರು ಎಷ್ಟು ಬೇಕಾದರೂ ಮಾತಾಡಲಿ, ಎಷ್ಟು ಬೇಕಾದರೂ ಕುಣಿಯಲಿ, ಅದಕ್ಕೆ ಪ್ರತಿಕ್ರಿಯೆ ತೋರುವ ಪಾತ್ರವಾಗಿ ನಂದು ಇದ್ದೇ ಇರುತ್ತಲ್ಲ, ನನಗೆ ಅವಕಾಶ ಇಲ್ಲ ಅಂತ ಒದ್ದಾಡಲೇಬೇಕಾಗಿಲ್ಲ ರಂಗದಲ್ಲಿ ಅಂತ. ಹಾಗಾಗಿ ಆ ಅವಕಾಶವನ್ನು ತೆಗೆದುಕೊಳ್ಳಲೇಬಹುದು. ಇಲ್ಲಿ ಸೀತೆ ತನ್ನ ಹಿತಕ್ಕಾಗಿ ಚಿಂತೆ ಮಾಡಲಿಲ್ಲ, ರಾಮನ ಹಿತಕ್ಕಾಗಿ ಅನ್ನೋದ್ರಿಂದಲೇ ಸೀತೆಯ ಪಾತ್ರದ ಹಿತ ಅದ್ಭುತವಾಗಿ ಕಾಪಾಡಲ್ಪಟ್ಟಿದೆ. ಆಮೇಲೆ ಮುಂದೆ ನಾವು ಆ ಗಂಗಾ ನದಿಯನ್ನು ಕಾಣ್ತೀವಿ. ಕಾಳಿದಾಸನ ದಾರಿಯನ್ನೇ ಬಳಸಿಕೊಂಡಿದ್ದಾನೆ. ಸ್ವಾರಸ್ಯವಾದಂಥ ಕೆಲವೊಂದು ಅಂಶ ಇಲ್ಲಿದೆ, ನೋಡೋಣ. ಅನ್ನೆಗಂ ಜಾನಕಿಯ ಕಣ್ಗೆ ತೋರಿತು ಮುಂದೆ, ಅನ್ನೆಗಂ ಜಾನಕಿಯ ಕಣ್ಗೆ ತೋರಿತು ಮುಂದೆ, ಸನ್ನುತರಗೂದ್ವಗನ ಕೀರ್ತಿಯನೆ, ಸನ್ನುತರಗೂದ್ವಗನ ಕೀರ್ತಿಯನೆ, ಮೂವಟ್ಟೆಯನ್ನಡೆದು ಮುಕ್ಕಣ್ಣನಂ ಸಾರ್ದು ಮೂಜಗದ ಪಾಪಮಂ ಮುರಿದು ಮುಕ್ಕಿ, ಮೂವಟ್ಟೆಯನ್ನಡೆದು ಮುಕ್ಕಣ್ಣನಂ ಸಾರ್ದು ಮೂಜಗದ ಪಾಪಮಂ ಮುರಿದು ಮುಕ್ಕಿ, ಮುನ್ನೀರು ಮುಂತಾಗಿ ಮೂದೇವರೊಳಗಾದ ಮುನ್ನುಳ್ಳ 33 ಕೋಟಿ ವಿಭೂದರಂ ತನ್ನೊಳ್ ಮುಳುಗಿದರಣಕಿಪ ಪೆಂಪೊದವಿ, 33 ಕೋಟಿ ವಿಭೂದರಂ ತನ್ನೊಳ್ ಮುಳುಗಿದರೆ ಅಣಕಿಪ ಪೆಂಪೊದವಿ ಪರಿವ ಬೆಳ್ವನಲ್ ದಿವಿಜನದಿಯ, ಪೆಂಪೊದವಿ ಪರಿವ ಬೆಳ್ವನಲ್ ದಿವಿಜನದಿಯ, ಜಾನಕಿಯ ಕಣ್ಗೆ ತೋರಿತು ಮುಂದೆ ದಿವಿಜನದಿಯ. ಗಂಗಾ ನದಿ ತೋರಿಕೊಳ್ಳುತ್ತದೆ.
ಅದು ರಾಮನ ಕೀರ್ತಿಯಂತೆ ಹರಿತಾ ಇತ್ತು ಅಂತ ಕವಿ ಅದನ್ನು ಬಹಳ ಸುಂದರವಾಗಿ ಹೋಲಿಸಿದ್ದಾನೆ. ಕೀರ್ತಿಯ ಹಾಗೆ ಎನ್ನುವ ಉತ್ಪ್ರೇಕ್ಷೆಯನ್ನು ಮಾಡ್ತಾನೆ. ಮೂವಟ್ಟೆಯಂ ನಡೆದು ಮುಕ್ಕಣ್ಣನಂ ಸಾರ್ದು ಮೂಜಗದ ಪಾಪಮಂ ಮುರಿದು ಮುಕ್ಕಿ. ಆ ವಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪದಗಳ ಆದಿಯಲ್ಲಿ ಲಯಾನುಸಾರಿಯಾಗಿ ಸಮಾನಾಕ್ಷರ ಬಂದಾಗ ಅದು ವಡಿ ಅಂತ ಕರೀತಾರೆ. ಮೂವಟ್ಟೆಯನ್ನಡೆದು ಮುಕ್ಕಣ್ಣನಂ ಸಾರ್ದು ಮೂಜಗದ ಪಾಪಮಂ ಮುರಿದು ಮುಕ್ಕಿ. ಇಲ್ಲಿ ಅವನು ಮುರಿದು ಮುಕ್ಕಿ ಅಂತ ನುಡಿಗಟ್ಟನ್ನು ತಂದಿದ್ದಾನೆ. ಹುರಿದು ಮುಕ್ಕಿದರು, ಮುರಿದು ಮುಕ್ಕಿದರು ಅಂತ. ಮುಕ್ಕು ಅಂತಂದರೆ ಎಡಬಿಡದೆ ಗಬಗಬನೆ ತಿನ್ನುವಂಥದ್ದು ಅನ್ನುವ ಅರ್ಥ ಇದೆಯಲ್ಲ, ಅದರೊಳಗೆ ಹಾಗೆ ಮೂರು ಲೋಕದ ಪಾಪವನ್ನು ದಾಹದಿಂದ ಗಬಗಬನೆ ತಿಂದಂಥ ರೀತಿಯಲ್ಲಿ ಗಂಗೆ ನಾಶ ಮಾಡ್ತಾಳೆ. ಪಾಪ ನಿರ್ವಾಪಣ ಶಕ್ತಿ ಅವಳಿಗೆ ಉಂಟು ಅಂತ. ಇನ್ನು ಮುನ್ನೀರು ಮುಂತಾಗಿ ಮೂದೇವರೊಳಗಾದ ಮುನ್ನುಳ್ಳ 33 ಕೋಟಿ ವಿಭುಧರಂ ತನ್ನೊಳ್ ಮುಳುಕಿದರನ್ ಅಣಕಿಪ ಪೆಂಪೊದವಿ ಪರಿವ ಬೆಳ್ವೊನಲ್. ಬೆಳ್ವೊನಲ್ ಅಂತಂದರೆ ಆ ಬಿಳುಪಾದ ನೀರಿನ ಆ ಗಂಗೆ ಅಂತ ಅರ್ಥ. ಬೆಳ್ವೊನಲ್ ಅಂದರೆ ನಿಷ್ಪಾಪವಾದದ್ದು ಅಂತಲೂ ಅರ್ಥವಾಗುತ್ತದೆ. ಇಲ್ಲಿ ಮುನ್ನೀರು ಮುಂತಾಗಿ ಅನ್ನೋದು ಒಂದು ಕಾಲದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಸಂಶೋಧಕರಿಗೆ ದೊಡ್ಡ ತಲೆನೋವಾಗಿತ್ತು. ಮುನ್ನೀರು ಮುಂತಾಗಿ ಅಂದರೆ ಏನರ್ಥ? ಮುನ್ನೀರು ಅಂದರೆ ಸಮುದ್ರ ಅಂತ ಇದೆ. ಮುನ್ನೀರು ಮುಂತಾಗಿ ಸಮುದ್ರ ಅಂಡ್ ಎಕ್ಸೆಟ್ರಾ ಅಂತಂದರೆ ಏನು ಅಂತ. ಮುಂತಾಗಿ ಅಂತ ಅದು ಪಾಠ ಇರಬೇಕಾಗಿತ್ತು, ಅದು ಮುಂದಾಗಿ ಅಂತ ಆಗಿದೆ ಅಂತ ಆಮೇಲೆ ತೀನಂಶ್ರೀಯವರು ಸರಿ ಮಾಡಿದ್ರು. ಮುಂದೆ ಸಮುದ್ರವನ್ನು ಮುಟ್ಟುವವರೆಗೂ ಅವಳು ಹರಿಯುವ ಬಗೆ ಅಂತದ್ದು. ಮುನ್ನೀರು ಮುಂತಾಗಿ, ಮುಂದೆ ತಾಗದಾಗ ಅಷ್ಟು ವಿಸ್ತಾರವಾದ ಗಂಗೆಯ ಪ್ರವಾಹ ಏನಿದೆ. ಮೂದೇವರೊಳಗಾದ ಅವಳ ಹರಿಹಿನಲ್ಲಿ ಬ್ರಹ್ಮನ ಕಲಶದಿಂದ, ವಿಷ್ಣುವಿನ ಪಾದದಿಂದ, ಶಿವನ ಜಟೆಯಿಂದ ಚಿಮ್ಮಿದ್ದೆಲ್ಲ ನಮಗೆ ಗೊತ್ತೇ ಇದೆ. ಹೀಗೆ ಮೂದೇವರೊಳಗಾದ ಮುನ್ನುಳ್ಳ 33 ಕೋಟಿ ವಿಭುಧರಂ, 33 ಕೋಟಿ ದೇವತೆಗಳನ್ನು ತನ್ನೊಳ್ ಮುಳುಗಿದರ ಅಣಕಿಪ, ಅವರನ್ನು ತನ್ನೊಳಗೆ ಮುಳುಗಿಸಿಕೊಂಡು ಹೋಗ್ತೀನಿ, ಅಷ್ಟು ನನಗೆ ಜಲದ ಎಡೆ ಉಂಟು ಅಂತ ಹೇಳಿಕೊಂಡು ಹೋಗ್ತಾ ಇತ್ತು ಆ ನದಿ ಅಂತ. ಇಲ್ಲಿ ತುಂಬ ಚೆನ್ನಾಗಿರುವ ವರ್ಣನೆ ಇದೆ, ಆದರೆ ಪ್ರಕೃತ ಸಂದರ್ಭಕ್ಕೆ ಸೇರುವಂತೆ ಮಾಡಿದರೆ ಚೆನ್ನಾಗಿರ್ತಿತ್ತು. ಲಕ್ಷ್ಮೀಶ ಒಳ್ಳೆಯ ವಿದ್ವಾಂಸ, ಕಾಳಿದಾಸಾದಿಗಳನ್ನು ಓದಿಯೇ ಇರ್ತಾನೆ. ಆದರೆ ಓದಿದ್ರೆ ಈ ಪ್ರಕರಣದಲ್ಲಿ ಅವನು ಪ್ರಕೃತಕ್ಕೆ ಬರುವಂತೆ ರಾಮನ ಕೀರ್ತಿ ಅಂತ ಹೇಳಿದ್ದಾನೆ ಕವಿ. ಆದರೆ ಸೀತೆಯ ದೃಷ್ಟಿಯಿಂದ ಹೇಳಬಹುದಾಗಿತ್ತು. ಕಾಳಿದಾಸ ಹೇಗೆ ಹೆದ್ದೆರೆಗಳ ಕೈಗಳಿಂದ ತಡೆಯುವಂತೆ ಕಾಣಿಸ್ತಾ ಇತ್ತು ಅಂತ. ಅಂದರೆ ವರ್ಣನೆಗಾಗಿ ವರ್ಣನೆ ಬರದೆ ಸನ್ನಿವೇಶಕ್ಕೆ ಸೇರಿಕೊಂಡಾಗ ಅದಕ್ಕೆ ಎಲ್ಲಿಲ್ಲದ ಸ್ವಾರಸ್ಯ ಬರುತ್ತದೆ ಅಂತ. ಈ ದೃಷ್ಟಿಯಿಂದಲೇ ಅಲಂಕಾರಗಳಿಗೆ ಅಲಂಕಾರತ್ವ ಬರುತ್ತದೆ, ವರ್ಣನೆಗಳಿಗೆ ವರ್ಣನಾತ್ವ ಬರುತ್ತದೆ ಅಂತ ಆನಂದವರ್ಧನ ಹೇಳಿದ್ದಾನೆ. ನಮ್ಮಲ್ಲಿ ಇದನ್ನು ತುಂಬ ಚೆನ್ನಾಗಿ ಗಮನಿಸಿಕೊಂಡವರು ಕಡಿಮೆ, ಎಲ್ಲಿಯೂ ಅಷ್ಟೇ. ಹೇಳೋರು ಇರ್ತಾರೆ, ಕೇಳೋರು ಕಡಿಮೆ. ಆಮೇಲೆ ಕವಿ ಮುಂದುವರಿಸಿ ಅವಳನ್ನು ಭಯಂಕರವಾದ ಕಾಡಿನ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಕಾಡಿನ ವರ್ಣನೆಯನ್ನು ಮಾಡ್ತಾನೆ, ತುಂಬ ಟೆಕ್ನಿಕಲ್ ಆದ ವರ್ಣನೆ. ಲಕ್ಷ್ಮೀಶನಿಗೆ ಪಾಪ ಇಲ್ಲಿಯವರೆಗೂ ಶಬ್ದಾಲಂಕಾರಗಳು ಜಾಸ್ತಿ ಬಂದಿರಲ್ಲ, ಆದಿಪ್ರಾಸ ಒಂದು ಬಿಟ್ಟು. ಈ ಮುನ್ನೀರು ಮುಂತಾಗಿ ಅಲ್ಲಿ ವಡಿ ಬಂದಿದೆ, ಅದು ತುಂಬ ಲಕ್ಷ್ಮೀಶನಿಗೆ ಬಹಳ ಮೈನರ್, ಅದು ಮೇಜರ್ ಆಪರೇಷನ್ ಅಲ್ಲವೇ ಅಲ್ಲ, ಅದು ಔಟ್ ಪೇಷಂಟ್ ವಾರ್ಡ್. ಈಗ ಈ ಥರ ಪದ್ಯಗಳು ಅವನಿಗೆ ಒಳ್ಳೆ 3-4 ಗಂಟೆ ಮೇಜರ್ ಆಪರೇಷನ್ ಥಿಯೇಟರ್ನ ಪದ್ಯ ಇದೊಂದು, ಅದನ್ನು ಕೇಳಿ. ಶಕುನಿ ಚೀತ್ಕಾರ ಘೋಷಣಮಯಂ ತೃಣಮಯಂ ವಿಕಿರದುಪಲಾಳಿ ಕರ್ಕಶಮಯಂ ಶಶಮಯಂ ಪ್ರಕಟ ಕಂಟಕ ಶೀರ್ಣ ತರುಮಯಂ ಋರುಮಯಂ ವಿವಿಧೋಗ್ರ ಜಂತುಮಯವೂ ವಿವಿಧೋಗ್ರ ಜಂತುಮಯವೂ ನಕುಲ ಮೂಷಕ ಸರೀಸೃಪಮಯಂ ದ್ವಿಪಮಯಂ ಸಕಲ ಭೂವಿಷಮ ಸಂಕುಲಮಯಂ ಬಿಲಮಯಂ ವ್ರಕ ಸೂಕರ ವ್ಯಾಘ್ರ ಚಯಮಯಂ ಭಯಮಯಂ ತಾನೆನಿಸಿ ಕಾಡಿರ್ದುದು ಕಾಡು
ನಕುಲ ಮೂಷಕ ಸರೀಸೃಪಮಯಂ ದ್ವಿಪಮಯಂ ಸಕಲ ಭೂ ವಿಷಮ ಸಂಕುಲಮಯಂ ಬಿಲಮಯಂ ವ್ರಕ ಸೂಕರ ವ್ಯಾಘ್ರ ಚಯಮಯಂ ಭಯಮಯಂ ತಾನೆನಿಸಿ ಕಾಡಿರ್ದುದು. ಇರುಳಂತೆ ಪಗಲಂತೆ ಮಖದಂತೆ ದಿವಿಯಂತೆ ವರಪಯೋನಿಧಿಯಂತೆ ಕೈಲಾಸಗಿರಿಯಂತೆ ನಿರುತಮಂ ಸೋಮಾರ್ಕ ಶಶಿ ಸಹಸ್ರಾಕ್ಷ ಹರಿನುತ ಶಿವಾವಾಸಮಾಗಿ ದುರದಂತೆ ಕೊಳದಂತೆ ಕಡಲಂತೆ ನಭದಂತೆ ಇರುಳಂತೆ ಪಗಲಂತೆ ಮಖದಂತೆ ದಿವಿಯಂತೆ ವರಪಯೋನಿಧಿಯಂತೆ ಕೈಲಾಸಗಿರಿಯಂತೆ ನಿರುತಮಂ ಸೋಮ ಅರ್ಕ ಶಿಖಿ ಸಹಸ್ರಾಕ್ಷ ಹರಿನುತ ಶಿವಾವಾಸಮಾಗಿ ದುರದಂತೆ ಕೊಳದಂತೆ ಕಡಲಂತೆ ನಭದಂತೆ ಶರಪುಂಡರೀಕ ವಿದ್ರುಮ ವೃಕ್ಷಮಯದೊಳಿಡಿದಿರುತ್ತಿರುವುದು ಆ ಮಹಾಟವಿ ಜಾನಕಿಯ ಕಣ್ಗೆ ಘೋರತರಮಾಗಿ ಮುಂದೆ. ಅದ್ಭುತವಾದ ವಾಚನ. ಕಾಡಿನ ಘೋರತೆಯನ್ನೆಲ್ಲ ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ. ಧ್ವನಿಯಲ್ಲಿಯೇ, ವಾದನದಲ್ಲಿಯೇ ತೋರ್ತಾ ಇದೆ. ಆ ಉಗ್ರತೆಯ ಧ್ವನಿ ಒಂದು ಮಟ್ಟಿಗೆ ಸೀತೆಯ ಮುಂದಿನ ದುರ್ಭರವಾದ ಬದುಕಿನ ಸೂಚನೆಯಂತೆ ಇದೆ ಅನ್ನೋದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಕವಿಯ ವಿದ್ವತ್ತ ಚಮತ್ಕಾರವೇ. ಶಕುನಿ ಚೀತ್ಕಾರ ಘೋಷಣಮಯಂ ತೃಣಮಯಂ. ಆ 5 ಮಾತ್ರೆಯ ಗಣಗಳು 4 ಬರಬೇಕು ಸಮಪಾದ, ಮೊದಲ 2 ಪಾದಗಳಲ್ಲಿ, ಕೊನೆಯ 2 ಅಂದರೆ 1, 2, 4, 5 ಈ 4 ಪಾದಗಳಲ್ಲಿ 5 ಗಣಗಳ 20 ಮಾತ್ರೆಗಳ ಒಟ್ಟು 5 ಮಾತ್ರೆಗಳ 4 ಗಣಗಳ 20 ಮಾತ್ರೆಗಳ ಲೆಕ್ಕ ಬರಬೇಕು ಅಂತಿದೆ. ಅಲ್ಲಿ ಅವನು ಪಾದಾಂತ್ಯದಲ್ಲಿ ಪ್ರಾಸವನ್ನು ಯಮಕಾಲಂಕಾರದಂತೆ ಚೇಕಾನುಪ್ರಾಸದಂತೆ ಮಾಡ್ತಾನೆ. ಶಕುನಿ ಚಿತ್ಕಾರ ಘೋಷಣಮಯಂ ತೃಣಮಯಂ. ಆ ನಮಯಂ ಅಂತನ್ನುವುದು ಅಷ್ಟು ಒಂದು 3 ಅಕ್ಷರದ ಪುನರುಕ್ತಿ ಇದೆ. ಮಯಂ ಎಲ್ಲ ಕಡೆ ಬರುತ್ತೆ, ಆದರೆ ಆ ಅಕ್ಷರ ಚಮತ್ಕಾರ ಮಾತ್ರ ಕಿವಿಗೆ ತುಂಬ ಇಂಪಾಗಿ ಕೇಳಿಸುತ್ತದೆ. ಅದು ಅಲ್ಲಿರುವ ಸ್ವಾರಸ್ಯ. ಅದಕ್ಕೆ ಸಮಾನ ಅಕ್ಷರಗಳನ್ನು, ಸಮಾನ ಶ್ರುತಿಯ ಪದಗಳನ್ನು ಹುಡುಕಿ ತೆಗೆದುಕೊಳ್ತಾನೆ. ಪಾಪ ಈಗಿನ ಸರ್ಚ್ ಇಂಜಿನ್ಗಳಿದ್ದಿದ್ರೆ ಲಕ್ಷ್ಮೀಶ ಇನ್ನು ಎಷ್ಟು ಲಕ್ಷ ಪದ್ಯಗಳನ್ನು ಬರ್ತಾ ಇದ್ನೋ ಗೊತ್ತಿಲ್ಲ. ನನ್ನ ಸ್ನೇಹಿತರೊಬ್ಬರು ಪದ್ಯಕ್ಕೆ ಪ್ರಾಸ ಬೇಕು ಅಂತಂದರೆ ಸರ್ಚ್ ಇಂಜಿನ್ ತಗೊಂಡು ಏನೇನು ಬರುತ್ತೆ ಎಲ್ಲ ಕಂಡು ಕೇಳಿ ಎಂದೂ ಅರಿಯದೇ ಇರತಕ್ಕಂಥ ಶಬ್ದಗಳನ್ನೆಲ್ಲ ಬಳಸಿ ಮಾಡ್ತಾ ಇರ್ತಾರೆ. ಏಕೆಂದರೆ ಸರ್ಚ್ ಇಂಜಿನ್ ಇದೆ ಅಂತ ನನ್ನೆಯೂ ಅವ್ರು ಹೇಳ್ತಾ ಇದ್ರು. ಸರ್ಚ್ ಇಂಜಿನ್ ಇದ್ದಿದ್ದರಿಂದ ನಾನು ಕವಿಯಾದೆ ಅಂತಂತಿದ್ರು. ಒಳ್ಳೆಯದು, ಅದಾದರೂ ಆ ಕೆಲಸ ಮಾಡ್ತಲ್ಲ ಅಂತ. ಶಕುನಿ ಚಿತ್ಕಾರ ಘೋಷಣಮಯಂ. ಶಕುನಿ ಪಕ್ಷಿ, ಪಕ್ಷಿಗಳ ಚಿತ್ಕಾರದ ಘೋಷಣ ಅಲ್ಲಿ ಉಂಟು. ಇನ್ನು ತೃಣಮಯಂ, ಹುಲ್ಲು ಇದೆ ಅಂತ. ಅರ್ಥ ಸ್ವಾರಸ್ಯ ಅಷ್ಟಲ್ಲ, ಶಬ್ದವೇ ಇಲ್ಲಿ ಅರ್ಥ, ಇನ್ನೇನೂ ಅಲ್ಲ. ವಿಕಿರದ್ ಉಪಲಾಳಿ ಕರ್ಕಶಮಯಂ. ವಿಕಿರತ್ ಚೆಲ್ಲಾಪಿಲ್ಲಿಯಾಗಿರ್ತಕ್ಕಂಥ ಕಲ್ಲು ಹರಳುಗಳು ಅಲ್ಲಿವೆ. ಉಪಲಾಳಿ, ಉಪಲ ಅಂದರೆ ಕಲ್ಲು ಹರಳು, ಪೆಬಲ್ಸ್ ಅಂತೀವಲ್ಲ ಅದು. ಅದರಿಂದಾಗಿ ಅದು ಕರ್ಕಶವಾಗಿದೆ ಅಂತ. ಆದರೆ ಇಲ್ಲಿ ಕರ್ಕಶಮಯಂ ಹೇಳಿದ್ರೆ ಸರಿಯಾಗಲ್ಲ. ಅದು ಸೌಂದರ್ಯಮಯ ಅಂತ ಹೇಳಿದ್ರೆ ಸರಿಯೇ ಹೊರತು ಸುಂದರಮಯ ಅಂತಲ್ಲ. ಕಾರ್ಕಶ್ಯಮಯ ಅಂತ ಅದನ್ನು ವೃದ್ಧಿ ಮಾಡಬೇಕಾಗಿತ್ತು. ವ್ಯಾಕರಣದಲ್ಲಿ ಪಾಪ ಇಲ್ಲಿ ಇಂಥದ್ದು ಹಲವು ಕಡೆ ಲಕ್ಷ್ಮೀಶನಲ್ಲಾಗಿದೆ. ಸಂಸ್ಕೃತದ ಕೆಲವು ಪದಗಳನ್ನು ಬಳಸುವಾಗ ವ್ಯಾಕರಣ ನೋಡಲ್ಲ, ಇನ್ನು ತೊಂದರೆ ಇಲ್ಲ ಬಿಡಿ. ಕರ್ಕಶಮಯಂ ಶಶಮಯಂ. ಶಶ ಅಂದರೆ ಮೊಲ, ಮೊಲಗಳಿಂದ ಕೂಡಿರತಕ್ಕಂಥದ್ದು. ಪ್ರಕಟ ಕಂಟಕ ಶೀರ್ಣ ತರುಮಯಂ. ಮುಳ್ಳು ಸೀಳ್ತಾ ಇದೆ ಎಷ್ಟೋ ಮರಗಳಲ್ಲೆಲ್ಲ ಆವೃತವಾಗಿದೆ. ಅಂಥ ಮುಳ್ಳಿಂದ ಕೂಡಿರತಕ್ಕಂಥ ತರುಮಯಂ. ರುರುಮಯಂ. ರುರು ಒಂದು ಬಗೆಯ ಜಿಂಕೆ, ಆ ಜಿಂಕೆಯಿಂದ ಕೂಡಿರತಕ್ಕಂಥದ್ದು. ವಿವಿಧ ಉಗ್ರ ಜಂತುಮಯವು. ನಕುಲ ಮೂಷಕ. ನಕುಲ ಅಂದರೆ ಮುಂಗುಸಿ, ಮೂಷಕ ಇಲಿ. ಯಾಕೆ ಇವನ್ನೇ ತಂದಿದ್ದಾನೆ ಅಂದರೆ ಅದಕ್ಕೇನು ನೀವು ಕೇಳಬೇಕಾಗಿಲ್ಲ ಕಾರಣ. ಅವನು ಬಾಯಿಗೆ ಬಂದಂಥ ಪದಗಳು ಛಂದಸ್ಸಿಗೆ ಒಗ್ಗದಂಥ ಶಬ್ದಗಳು ಅಷ್ಟೇ ಇರ್ತಕ್ಕಂಥದ್ದು. ಸರೀಸೃಪಮಯಂ. ಸರೀಸೃಪ ತೆವಳತಕ್ಕಂಥ ಎಲ್ಲ ಪ್ರಾಣಿಗಳು. ಸಾಮಾನ್ಯವಾಗಿ ಹಾವಿಗೆ ಹೇಳ್ತೀವಿ, ಅರೆ ಎನಿ ಕ್ರಾಲಿಂಗ್ ಅನಿಮಲ್, ಜನರಲಿ ರೆಪ್ಟೈಲ್ಸ್ಗೆಲ್ಲ ಸರೀಸೃಪ ಅಂತಂತಾರೆ. ಆಮೇಲೆ ದ್ವಿಪಮಯಂ, ಆನೆಗಳಿಂದ ಕೂಡಿದೆ. ದ್ವಾಭ್ಯಾಂ ಪಿಬತಿ ಇತಿ ದ್ವಿಪ ಅಂತ ತಾನೆ. ಸೊಂಡಿಲಿಂದೊಮ್ಮೆ ನೀರು ಕುಡಿದು ಆ ನೀರನ್ನು ಬಾಯಿಗೆ ಹಾಕ್ಕೊಂಡು ಇನ್ನೊಮ್ಮೆ ಕುಡಿಯುತ್ತದೆ. ಹೀಗೆ 2 ರೀತಿ ಕುಡಿಯತಕ್ಕಂಥದ್ದು ದ್ವಿಪ ಅಂತ
ಅದರ ಅಬ್ಸರ್ವೇಷನ್ ಎಷ್ಟು ಚೆನ್ನಾಗಿ ನಮ್ಮ ಪೂರ್ವಜರು ಹೆಸರಿಡುವಾಗ ಪರಿಶೀಲನೆ ಮಾಡಿದ್ದಾರೆ. ಸಕಲ ಭೂ ವಿಷಮ ಸಂಕುಲಮಯಂ, ತುಂಬ ಅಂಡ್ಯುಲೇಷನ್ಸ್, ಅನೀವನ್ ಅಂತೀವಲ್ಲ, ನತೋನ್ನತವಾದ ಭೂಮಿ, ಏರು ತಗ್ಗಿಂದ ಕೂಡಿರುವಂಥದ್ದು. ಸಂಕುಲಮಯ ಬೇಕಿಲ್ಲ, ಸಂಕುಲ ಅಂದರೆ ಸಾಕಾಗ್ತಿದ್ದು, ಮಯ ಬೇಕು, ಅದಕ್ಕೆ ತಂದಿದ್ದಾನೆ. ಬಿಲಮಯಂ, ಎಷ್ಟೋ ಬಿಲಗಳಿವೆ, ಮುಂಗುಸಿ ಇರಬಹುದು, ಹೆಗ್ಗಣ ಇರಬಹುದು, ಇವೆಲ್ಲ ಬಿಲ ಮಾಡಿಕೊಂಡಿರುತ್ತವೆ. ವೃಕ ಸೂಕರ, ತೋಳ ಮತ್ತು ಕಾಡು ಹಂತಿ, ವ್ಯಾಘ್ರ ಇವುಗಳಿಂದ ಕೂಡಿದೆ. ವ್ಯಾಘ್ರಚಯಮಯಂ ಭಯಮಯಂ ತಾನೆನಿಸಿ ಕಾಡಿರ್ದುದು. ಅಲ್ಲಿ ಒಂದು ಪದಚ್ಛೇದದಿಂದ ಕಾಡಿ ಇರ್ದುದು, ಕಾಡು ಇರ್ದುದು ಅಂತ ಎರಡೂ ರೀತಿ ಮಾಡಬಹುದು. ಕಾಡ್ತಾ ಇತ್ತು ಇಂಥ ರೀತಿಯಲ್ಲಿ, ಪದ್ಯವೇ ಅರ್ಥಕ್ಕಾಗಿ ಕಾಡುತ್ತೆ ಎಷ್ಟೋ ಬಾರಿ. ಜೊತೆಗೆ ಆ ಕಾಡು ಹಾಗೆ ಇತ್ತು, ಕಗ್ಗಾಡು ಕೀಕಾರಣ್ಯ. ಇನ್ನು ಮತ್ತೆ ಎ ಪಟ್ಟಿ ಬಿ ಪಟ್ಟಿ ಮ್ಯಾಚ್ ದಿ ಫಾಲೋಯಿಂಗ್ ಮಾಡ್ತಾನೆ ಶ್ಲೇಷಾಲಂಕಾರದಿಂದ. ಇದು ಪ್ರಸಿದ್ಧವಾದ, ಪ್ರಸಿದ್ಧ ಅನ್ನಬೇಕು ಕುಪ್ರಸಿದ್ಧ ಅಂತ ಅನ್ನಬೇಕು ಗೊತ್ತಾಗುವುದಿಲ್ಲ, ಪರಿಸಂಖ್ಯಾಲಂಕಾರ. ಅಂದರೆ ಶ್ಲೇಷದಿಂದ ಹೋಲಿಕೆ ಇದೆ, ಆ ಶ್ಲೇಷ ಶಬ್ದದಲ್ಲಿದೆ, ಹಾಗಾಗಿ ಹೋಲಿಕೆ ಅರ್ಥದಲ್ಲಿ ಇಲ್ಲ. ಡಾಕ್ಟರ್ ವಿ ರಾಘವನ್ ಅವರು ದಿ ಯೂಸ್ ಅಂಡ್ ದಿ ಅಬ್ಯೂಸ್ ಆಫ್ ಅಲಂಕಾರಾಸ್ ಅಂತ ತುಂಬ ಅದ್ಭುತವಾದ ಒಂದು ಲೇಖನ ಬರೆದಿದ್ದಾರೆ, ದೀರ್ಘ ಲೇಖನ, ಸಮ್ ಕಾನ್ಸೆಪ್ಟ್ಸ್ ಇನ್ ಅಲಂಕಾರ ಶಾಸ್ತ್ರ ಅನ್ನುವ ಪುಸ್ತಕದಲ್ಲಿ. ಅಲ್ಲಿ ಅವರು ಹೇಳ್ತಾರೆ ಈ ಪರಿಸಂಖ್ಯಾಲಂಕಾರವನ್ನು ಎಷ್ಟು ಕವಿಗಳು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ. ಯಾವುದನ್ನು ಹೋಲಿಸಬಹುದು, ಡಿಕ್ಷನರಿನಲ್ಲಿ ಅಷ್ಟೇ ಆ ಹೋಲಿಕೆ ಇರತಕ್ಕಂಥದ್ದು. ಆ ರೀತಿಯಾಗಿ ಇರುಳಂತೆ ಪಗಲಂತೆ ಮಖದಂತೆ ದಿವಿಯಂತೆ ವರಪಯೋನಿಧಿಯಂತೆ ಕೈಲಾಸ ಗಿರಿಯಂತೆ, ಇರುಳಂತೆ ಪಗಲಂತೆ ಮಖದಂತೆ ದಿವಿಯಂತೆ ವರಪಯೋನಿಧಿಯಂತೆ ಕೈಲಾಸ ಗಿರಿಯಂತೆ 6 ವಸ್ತುಗಳಿಗೆ ಹೋಲಿಸ್ತಾ ಇದ್ದಾನೆ. ಅದು ಹೇಗೆ ಅಂತ ಅನ್ನೋದನ್ನು 3ನೇ ಸಾಲಲ್ಲಿ ಹೇಳ್ತಾನೆ. ನಿರತಮುಂ ಸೋಮ ಅರ್ಕ ಶಿಖಿ ಸಹಸ್ರಾಕ್ಷ ಹರಿನುತ ಶಿವಾವಾಸವಾಗಿ ಅಂತ. ಸೋಮ ಅರ್ಕ ಶಿಖಿ ಸಹಸ್ರಾಕ್ಷ ಹರಿ ಶಿವ, ಈ 6ಕ್ಕೆ ಹೋಲಿಸ್ತಾ ಇದ್ದಾನೆ. ಇರುಳು ಹಾಗೆ ಕಾಡಿದೆ, ಕಾಡಲ್ಲಿ ಕತ್ತಲೆ ಇದೆ ಅದಕ್ಕೆ ಅಂತ ಹೇಳಲ್ಲ, ಸೋಮ ಇದೆ ಅಂತ. ಸೋಮ ಅಂದರೆ ಚಂದ್ರ, ರಾತ್ರಿಯಲ್ಲಿ ಚಂದ್ರ ಇರ್ತಾನೆ, ಹಾಗೆ ಕಾಡಿನಲ್ಲಿ ಸೋಮಲತೆ ಇದೆ ಅಂತ ಅದು ಅರ್ಥ ಮಾಡಿಕೊಳ್ಬೇಕು. ಇನ್ನು ಪಗಲಂತೆ, ಹಗಲಂತೆ ಇದೆ, ಹಗಲಂತೆ ಕಾಡಿದೆ ಅನ್ನೋದಕ್ಕೆ ಎಲ್ಲಿಂದ ಬಂತು ಹೋಲಿಕೆ? ಅರ್ಕ, ಅರ್ಕ ಅಂದರೆ ಎಕ್ಕದ ಗಿಡವೂ ಆಗುತ್ತದೆ, ಸೂರ್ಯನೂ ಆಗುತ್ತೆ. ಹಗಲಲ್ಲಿ ಸೂರ್ಯ ಇರ್ತಾನೆ, ಈ ಕಾಡಲ್ಲಿ ಎಕ್ಕದ ಗಿಡ ಇದೆ ಅಂತ. ಇನ್ನು ಮಖದಂತೆ, ಮಖ ಅಂತಂದರೆ ಯಜ್ಞ, ಯಜ್ಞದಂತೆ ಕಾಣಿಸ್ತು ಕಾಡು ಅಂತ. ಅದು ಹೇಗೆ ಅಂದರೆ ಶಿಖಿ ಇದೆ ಅಂತ. ಶಿಖಿ ಅಂದರೆ ನವಿಲು ಅಂತಲೂ ಅರ್ಥ, ಅಗ್ನಿ ಅಂತಲೂ ಅರ್ಥ. ಹೀಗಾಗಿ ಕಾಡಿನಲ್ಲಿ ನವಿಲಿದೆ, ಯಜ್ಞದಲ್ಲಿ ಬೆಂಕಿ ಇದೆ. ಈ ಪದದಿಂದಾಗಿ ಆ ಚಮತ್ಕಾರ. ಇನ್ನು ದಿವಿಯಂತೆ, ದಿವಿ ಅಂತಂದರೆ ಸ್ವರ್ಗ ಅಂತ, ಆಕಾಶ ಅಂತ. ಸಹಸ್ರಾಕ್ಷ, ಸಹಸ್ರಾಕ್ಷ ಅಂತಂದರೆ ಆಕಾಶದಲ್ಲಿ ಸಹಸ್ರಾಕ್ಷ ಅಂತ ತೋರುವಂಥ ಇಂದ್ರ ಇದ್ದಾನೆ ಅಂತ ಒಂದು ಅರ್ಥ. ಮತ್ತೊಂದು, ಆಕಾಶದಲ್ಲಿ ಸಾವಿರಾರು ನಕ್ಷತ್ರಗಳು, ಕೋಟ್ಯಂತರ ನಕ್ಷತ್ರಗಳಿವೆ, ಅವೆಲ್ಲ ಆಕಾಶದ ಕಣ್ಣಂತೆ ಕಾಣಿಸುತ್ತವೆ ಅಂತ ಅದು ಆಕಾಶಕ್ಕೆ ಒಂದು ಒಪ್ಪ ಇಡುವುದು. ಆದರೆ ಕಾಡಿಗೆ ಹೇಗೆ ಅಂದರೆ ಸಹಸ್ರಾಕ್ಷ ಅಂದರೆ ಮತ್ತೆ ನವಿಲೇ ಬಂದದ್ದು. ನವಿಲು ಗರಿ ಬಿಚ್ಚಿ ನಿಂತಾಗ 1000 ಕಣ್ಣುಗಳು ತೋರಿಕೊಳ್ಳುತ್ತವೆ ಅಂತ ಆ ಅರ್ಥದಲ್ಲಿ ಸಹಸ್ರಾಕ್ಷ ಅಂತ ಅಂದ. ಇನ್ನು ವರಪಯೋನಿಧಿಯಂತೆ, ಸಮುದ್ರದಂತೆ ಅದು ಹರಿನುತ, ವಿಷ್ಣು ಬಯಸಿದ್ದಾನೆ. ಇದು ಕಾಡು ಹೇಗಿದೆ ಸಮುದ್ರದ ಹಾಗೆ ಅಂದರೆ, ಹರಿ ಅನ್ನೋದಕ್ಕೆ 15 ಅರ್ಥಗಳಿವೆ. ಅದರೊಳಗೆ ಒಂದು ಕುದುರೆ ಅಂತ, ಮತ್ತೊಂದು ಕಪಿ ಅಂತ, ಇನ್ನೊಂದು ಗಿಣಿ ಅಂತ, ಈ ಥರ ಎಲ್ಲ ಅರ್ಥಗಳಿವೆ. ಹಾಗಾಗಿ ಕಾಡಿನಲ್ಲಿ ಇವೆಲ್ಲ ಇವೆ ಅಂತ ಅರ್ಥ ಮಾಡಿಕೊಳ್ಳಬಹುದು. ಮತ್ತು ಕೈಲಾಸಗಿರಿಯಂತೆ, ಕೈಲಾಸದಲ್ಲಿ ಶಿವಾವಾಸ, ಶಿವ ಈಶ್ವರನ ಆವಾಸ ಇದೆ. ಕಾಡಿನಲ್ಲಿ ಹೇಗೆ ಅಂತಂದರೆ ಕೈಲಾಸಕ್ಕೂ ಕಾಡಿಗೂ ಏನು ಸಂಬಂಧ ಅಂದಾಗ, ಶಿವ ಅಂದರೆ ಹೆಣ್ಣು ನರಿ, ಹೆಣ್ಣು ನರಿ ಇದೆ ಕಾಡಿನಲ್ಲಿ ಅಂತ, ಗಂಡು ನರಿ ಇಲ್ಲವೇ, ಪದಕ್ಕೆ ಆ ಚಮತ್ಕಾರವನ್ನು ಮಾಡ್ತಾನೆ. ಹೀಗೆ 6 ಹೋಲಿಕೆಯನ್ನು ಈ ಶ್ಲೇಷಾಲಂಕಾರದಲ್ಲಿ ಕೊಟ್ಟು ಮತ್ತೆ ಇನ್ನು ಅದೇ ರೀತಿಯಾಗಿ ಇನ್ನೊಂದು ಕಂತನ್ನು ಇನ್ನು ಉತ್ತರಾರ್ಧದಲ್ಲಿ ಮಾಡ್ತಾನೆ. ದುರದಂತೆ ಕೊಳದಂತೆ ಕಡಲಂತೆ ನಭದಂತೆ ಶರ ಪುಂಡರೀಕ ವಿದ್ರುಮ ವೃಕ್ಷಮಯ ಒಳಗೆ ಹಿಡಿದಿರುತ್ತಿರ್ತುದ ಮಹಾಟವಿ. ದುರದಂತೆ, ಇಲ್ಲಿ ಪುಣ್ಯಕ್ಕೆ 6 ಅಲ್ಲ 4. ದುರದಂತೆ ಯುದ್ಧದಂತೆ, ಕೊಳದಂತೆ ಕಡಲಿನಂತೆ, ನಭ ಆಕಾಶದಂತೆ ಇತ್ತು ಅಂತ. ಅದು ಹೇಗೆ? ದುರದಂತೆ ಶರ, ಶರಮಯ. ಶರ ಅಂದರೆ ಒಂದು ಬಗೆಯ ಹುಲ್ಲು, ಆ ಹುಲ್ಲನ್ನು ಶರ ಅಂತಾರೆ. ಶರತ್ಕಾಲದಲ್ಲಿ ಅದು ತುಂಬ ಚೆನ್ನಾಗಿ ಬೆಳ್ಳಗಿರತಕ್ಕಂಥ ಸಣ್ಣ ಸಣ್ಣ ಹೂಗಳನ್ನು ಬಿಡುತ್ತದೆ ಅಂತ. ಇಲ್ಲಿ ಶರ ಇದೆ, ಯುದ್ಧದಲ್ಲಿ ಬಾಣಗಳು ಶರ ಅಂತ ಇವೆ. ಶರ ಅನ್ನೋಕ್ಕೆ ನೀರು ಅಂತಲೂ ಅರ್ಥ ಉಂಟು, ಕಾಡಲ್ಲಿ ನೀರು ಇರುತ್ತದೆ ಅಂತ. ಕೊಳದಂತೆ, ಕೊಳದಂತೆ ಇದೆ ಹೇಗೆ ಅಂದರೆ
ಕಾಡಿನಲ್ಲಿ ಕೊಳವೇ ಇರುತ್ತೆ, ಕೊಳದಂತೆ ಇರೋದೇನೋ. ಪುಂಡರೀಕ ಇದೆ ಅಂತ. ಪುಂಡರೀಕ ಅಂದರೆ ಹುಲಿ ಅಂತ ಒಂದು ಅರ್ಥ ಇದೆ. ಪುಂಡರೀಕ ಸಿತಾಂಭೋಜಂ ಅಂತ ಅಮರಕೋಶದಲ್ಲಿ ಬೆಳೆದವರೆಗೂ ಪುಂಡರೀಕ ಅಂತಾನೆ. ಕೊಳದಲ್ಲಿ ಪುಂಡರೀಕ ಇದೆ, ಕಾಡಿನಲ್ಲಿ ಹುಲಿ ಇದೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಇನ್ನು ಕಡಲಂತೆ ವಿದ್ರುಮ. ಕಡಲಿನಲ್ಲಿ ವಿದ್ರುಮ ಅಂದರೆ ಹವಳದ ಲತೆಗಳಿರುತ್ತವೆ, ಕಾರಲ್ ರಿಡ್ಜಸ್ ಅಂತೀವಲ್ಲ. ಇಲ್ಲಿ ಕಾಡಲ್ಲಿ ಅದೆಲ್ಲಿಂದ ಅಂದರೆ ವಿಶೇಷವಾದ ದ್ರುಮ ಮರಗಳು, ಬಹಳ ದೊಡ್ಡ ದೊಡ್ಡ ವಿಶಿಷ್ಟವಾದ ಮರಗಳು. ವಿಶಿಷ್ಟಾ ದ್ರುಮಾಹ ವರ್ತಂತ ಇತಿ ವಿದ್ರುಮ. ಇನ್ನು ನಭದಂತೆ ಆಕಾಶದಂತೆ ವೃಕ್ಷಮಯ. ವೃಕ್ಷ ಅಂದರೆ ನಕ್ಷತ್ರ ಅಂತ ಅರ್ಥ ಉಂಟು, ಇನ್ನೊಂದು ಅರ್ಥ ಕರಡಿ ಅಂತ. ಆಕಾಶದಂತೆ ನಕ್ಷತ್ರ, ಆಕಾಶ ನಕ್ಷತ್ರ ಇರುವುದಾಗುತ್ತದೆ, ಕಾಡಿನಲ್ಲಿ ಕರಡಿ ಇರುತ್ತದೆ ಅಂತ. ಹೀಗೆ ಭಯಂಕರವಾಗಿ ಘೋರತರವಾಗಿ ತೋರ್ದುದು. ಪದ್ಯವೋ ಕಾಡೋ ಗೊತ್ತಾಗೋಲ್ಲ ನಮಗೆ. ಹೇಳಿದನಲ್ಲ, ವರ ಪರೀಕ್ಷೆಗಾಗಿ ಇಂಥದ್ದೆಲ್ಲ ಇಡ್ತಾ ಇದ್ರು ಅಂತ. ಈಗಿನ ವರಗಳು ಎಷ್ಟು ಪುಣ್ಯಾತ್ಮರು ಅಂತ ಹೇಳಬೇಕು. ಈ ಥರದ ಪದ್ಯಗಳನ್ನು ಬರೀದೇ ಇದ್ರೆ ಆ ದಿವಸ ಲಕ್ಷ್ಮೀಶರಿಗೆ ಊಟ ಸೇರ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ನಾನು ಈ ಥರದ್ದೆಲ್ಲ ತುಂಬ ಇಷ್ಟಪಟ್ಟು ಬರಿತಾ ಇದ್ದವನೇ. ಈಗಲೂ ಅವಧಾನಾದಿಗಳಲ್ಲಿ ಮಾಡಬೇಕು ಅಂತಂದರೆ ಕೇಳಿದಾಗ ಮಾಡಲೇಬೇಕಾಗುತ್ತೆ. ಒಮ್ಮೆ ಶಿವಮೊಗ್ಗದಲ್ಲಿ ಅವಧಾನ ಮಾಡುವಾಗ ಪ್ರಸಿದ್ಧ ಗಮಕಿಗಳಾದ ನಮ್ಮ ಹೊಸಳ್ಳಿ ಕೇಶವಮೂರ್ತಿಯವರು ಕಾವ್ಯವಾಚನ ಮಾಡಿದ್ರು. ಆಗ ರಾಜಾರಾಮ ಅವರು ಇರಬೇಕು ಅನ್ಸುತ್ತೆ, ರಾಜಾರಾಮ ಮೂರ್ತಿಯವರು, ಅವರೊಬ್ಬ ಪೃಚ್ಛಕರಾಗಿದ್ದರು. ಲಕ್ಷ್ಮೀಶನ ಈ ಒಂದು ಶಕುನಿ ಚಿತ್ಕಾರ ಘೋಷಣಮಯಂ ತೃಣಮಯಂ ಇದೇ ಪದ್ಯವನ್ನೇ ಓದಿ, ಇಂಥ ಪದ್ಯವನ್ನು ಶ್ಲೇಷ ಇಟ್ಟು ಮಾಡಿ ಅಂತ. ಆ ಪದ್ಯದಲ್ಲಿ ಶ್ಲೇಷ ಇಲ್ಲ, ಮುಂದಿನ ಪದ್ಯದಲ್ಲಿ ಇದೆ. ಈ ಎರಡೂ ಪದ್ಯಗಳಲ್ಲಿರುವ ಗುಣಗಳನ್ನು, ಇಲ್ಲಿ ಪ್ರಾಸ ಅಲ್ಲಿ ಶ್ಲೇಷ, ಎರಡೂ ಇಟ್ಬಿಟ್ಟು ಮಾಡಿ ಅಂತ ಹೇಳಿದೆ ಒಂದು ಪದ್ಯವನ್ನು. ಅದಕ್ಕೆ ಅರ್ಥವನ್ನು ನೀವೇ ಹೇಳಿ ಅಂತಂದೆ. ಅವ್ರಿಗೆ ಪಾಪ ಆಗಲಿಲ್ಲ. ಪದ್ಯವನ್ನಂತೂ ಹೇಳಿ ಮುಗಿಯಿತು. ಆದರೆ ನನ್ನ ಗ್ರಹಚಾರ ಸರಿಗಿರಲಿಲ್ಲ. ನನ್ನ ಗ್ರಹಚಾರ ತಪ್ಪಿ ಆ ಪದ್ಯವನ್ನು ಹರಿಮಯಂ 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 ಅಂತೆಲ್ಲ ಮೂರು ಶ್ಲೇಷಗಳಿರುವಂತೆ ದೊಡ್ಡ ವಾರ್ಧಕ್ಷಪದಿಯನ್ನು ಹೇಳಿದ್ದೆ. ನನ್ನ ಡಾಕ್ಟರಲ್ ಥೀಸಿಸ್ನಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದೆ. ಎಕ್ಸಾಮಿನರ್ಗಳಲ್ಲಿ ಒಬ್ಬರು ರಂಗನಾಥ್ ಶರ್ಮರು ಮಹಾವಿದ್ವಾಂಸರು ಬಂದಿದ್ದರು. ಅವರು ನನಗೆ ಥೀಸಿಸ್ ಎಲ್ಲ ತುಂಬ ಸಮರ್ಪಕವಾಗಿ ಸಮಾಧಾನವಾಗಿದೆ, ಈ ಪದ್ಯಕ್ಕೆ ಅರ್ಥ ಹೇಳಿಬಿಡ್ಲಿ ಇವರು ಅಷ್ಟೇನೆ ಅಂತಂದರು. ಹಂಪಿಯಲ್ಲಿ ಓಪನ್ ವೈವಾದಲ್ಲಿ ಆಗ ಆ ಪದ್ಯಕ್ಕೆ ಅರ್ಥ ಹೇಳಿದ್ದಾಯಿತು. ಇಷ್ಟು ಕಷ್ಟ ಯಾಕಪ್ಪ ಮಾಡ್ತೀರಾ ಸುಮ್ಮನೆ ಅಂತಂದರು. ಅದು ಛಲದಲ್ಲಿ ಮಾಡಿದ್ದಷ್ಟೇನೆ ಅಂತಂದಿದ್ದಾಯಿತು. ಅಂದರೆ ಸಂದರ್ಭ ಬಂದಾಗ ಯಾರೂ ಏನೂ ಮಾಡೋದಾಗುತ್ತದೆ. ಆದರೆ ರಸವತ್ಕಾವ್ಯದಲ್ಲಿ ಇವು ಎಷ್ಟರ ಮಟ್ಟಿಗೆ ಯುಕ್ತ. ಆಮಯೇ ಯಮಕೆ ಜಾಗ್ರದ ಅಪಮುತ್ ಮೃತ್ಯೌಚ ದುಷ್ಕವು ವಾಣಿ ಪ್ರಾಣಿಷಿ ತನ್ಮನ್ಯೇ ವಜ್ರೇಣೆ ವಾಸಿ ನಿರ್ಮಿತ ಅಂತ ನೀಲಕಂಠ ದೀಕ್ಷಿತನೇ ಗಂಗಾವತರಣ ಕಾವ್ಯದಲ್ಲಿ ಹೇಳ್ತಾನೆ. ಯಮಕ ಅಂದರೆ ಈ ಥರ ಶಬ್ದಾಲಂಕಾರಗಳು, ಈ ಥರ ಬೊಂಬಾಸ್ಟಿಕ್ ಪ್ರಾಸಗಳು ಅದು ರೋಗ. ಆಮಯೇ ಯಮಕೆ, ಆಮಯ ಅಂದರೆ ರೋಗ. ಜಾಗ್ರದ ಅಪಮೃತ್ಯೌಚ ದುಷ್ಕವು, ಅರ್ಥವಾಗದ ತುಂಬ ಜಟಿಲವಾದ ಚಿತ್ರಬಂಧಗಳು ಶ್ಲೇಷಗಳು ಇರ್ತಕ್ಕಂಥ ಕಾವ್ಯ ಅಪಮೃತ್ಯು. ಕಾವ್ಯಕ್ಕೆ ರೋಗ ಯಾವುದು ಅಂತಂದರೆ ಅತಿಯಾದ ಈ ಶಬ್ದಾಲಂಕಾರಗಳು. ಸಾವು ಯಾವುದು ಅಂತಂದರೆ ತುಂಬ ಜಟಿಲವಾದಂಥ ಕಲ್ಪನೆಗಳು. ಹೀಗಾಗಿ ವಾಣಿ ಸರಸ್ವತಿ ಇಷ್ಟೆಲ್ಲ ಆದಮೇಲೂ ನೀನೇನು ಬದುಕಿದ್ದೀಯಲ್ಲ, ಅದೇ ನನಗೆ ಆಶ್ಚರ್ಯ ಆಗುತ್ತೆ ಅಂತಂತಾನೆ. ನೀನು ಪ್ರಾಯಶಃ ಬದುಕಿದ್ದೀಯ ಅಂದರೆ ನಿನ್ನ ಹೃದಯವನ್ನು ವಜ್ರದಿಂದ ಮಾಡಿರಬೇಕು, ಅದು ಒಡೆದೋಗೋದೇ ಇಲ್ಲ ಹಾಗೆ ಅಂತ ಗಂಗಾವತರಣದಲ್ಲಿ ಹೇಳ್ತಾನೆ ಆದಿಯಲ್ಲಿ. ಆದರೆ ಇದಾದ ಮೇಲೆ ಒಳ್ಳೆ ಪದ್ಯಗಳನ್ನು ತರ್ತಾನಲ್ಲ ಪಾಪ, ಏನು ಮಾಡೋಣ. ಒಂದೊಂದು ಕಾಲದ ರುಚಿ, ಆ ರುಚಿಯನ್ನು ಯಾರೂ ಮುಟ್ಟಲೇಬೇಕು. ಇವತ್ತಿನ ನಮ್ಮ ಒಳ್ಳೆಯ ಲೇಖಕರಲ್ಲಿ ಒಬ್ಬರಾದ ಜಯಂತ ಕಾಯ್ಕಿಣಿಯವರ ಸಿನಿಮಾ ಹಾಡುಗಳೇ ಅವರ ಕಥೆಗಳಿಗಿಂತ ಬೇರೆ ಕವಿತೆಗಳಿಗಿಂತ ಚೆನ್ನಾಗಿರೋದು ಅಂತ ನನ್ನ ನಿಶ್ಚಿತ ಅಭಿಪ್ರಾಯ. ಅವರು ಒಪ್ಪದೇ ಇರಬಹುದು. ಯಾಕೆಂದರೆ ಸಿನಿಮಾ ಹಾಡು ಪ್ರಾಮಾಣಿಕವಾಗಿ ಜನಭಾವಕ್ಕೆ ಸ್ಪಂದಿಸಿ ಬರೀಬೇಕಾಗುತ್ತದೆ. ಅವರು ಕೀರಂ ನಾಗರಾಜ್ ಮೆಚ್ಚುತ್ತಾರಾ, ಇಲ್ಲ ವಿಜಯಶಂಕರ್ ಅವರು ಮೆಚ್ಚುತ್ತಾರಾ ಅಂತ ಲೆಕ್ಕ ಹಾಕೊಳ್ಳೋಂಗಿಲ್ಲ. ನಾಕಾಣೆ ಪ್ರಭುಗಳು ಅಂತ ಕೈಲಾಸಂ ಅವರು ಹೇಳ್ತಾ ಇದ್ರಲ್ಲ, ಈಗ ಆ ರೀತಿಯಲ್ಲಿ ತುಂಡ ಹೈಕಳು ಮೆಚ್ಚಬೇಕು, ಆ ಥರ ಬರೀಬೇಕು ಅಂತ. ಅಂದರೆ ಆ ಸನ್ನಿವೇಶಕ್ಕೆ ತಕ್ಕಂತೆ ಬರೀಬೇಕಾಗುತ್ತದೆ. ರಸಭಾವಗಳಿಗೆ ಇದ್ದಿರುತ್ತೆ ಆ ಸನ್ನಿವೇಶ. ಅವುಗಳ ಗಾಂಭೀರ್ಯ ಅಲ್ಪತ್ವ ಅದು ಬೇರೆ ಸಂಗತಿ, ಸ್ವಾರಸ್ಯ ಇದ್ದೇ ಇರಬೇಕು. ಹೀಗೆ ನೋಡಿದಾಗ ಕಾಯ್ಕಿಣಿಯವರಿಗೂ ಹೆಸರು ಬಂದಿದ್ದು ಮಾತ್ರವಲ್ಲ, ಅವ್ರ ಹೆಸರು ಉಳಿಯೋದು ಕೂಡ ಇದರಿಂದಲೇ ಅಂತ ಅನಿಸುತ್ತೆ. ಯಾವ ವಿಮರ್ಶಕರು ಎಷ್ಟು ಏನು ಚೀತ್ಕಾರ ಮಾಡಲಿ, ಫುತ್ಕಾರ ಮಾಡಲಿ ಕೂಡ ನರಸಿಂಹಸ್ವಾಮಿಯವರ ಎಷ್ಟು ನವ್ಯ ಕವನಗಳಿಗಿಂತ ಅವರು ಮೈಸೂರು ಮಲ್ಲಿಗೆ ಅಥವಾ ಇರುವಂತಿಗೆ, ಉಂಗುರ, ದೀಪದ ಮಲ್ಲಿ ಇವುಗಳು ಜಾಸ್ತಿ ಉಳಿಯುತ್ತವೆ ಅಂತ ಅನಿಸುತ್ತೆ. ಕಾರಣ ಫಿಲಾಸಫಿನ ಎಷ್ಟು ಬರೆದು ಬಿಡ್ಬೋದು, ಏನು ದೊಡ್ಡ ವಿಷಯ ಅಲ್ಲ.
ಆದರೆ ಮತ್ತೆ ನೋಡಿ ನರಸಿಂಹಸ್ವಾಮಿಗಳು ಮುಪ್ಪಿನ ಮುದುಕರಾದ ಮೇಲೆ ಕೊನೆಗೆ ಡಿಕ್ಟೇಷನ್ ಕೊಟ್ಟು ಇನ್ನು 7 ಬರೆಸಿದ್ರು. ನಮ್ಮ ಎಂ ವಿ ವೆಂಕಟೇಶ ಮೂರ್ತಿಯವರೇ ಬರೆದುಕೊಂಡ್ರು. ಅಲ್ಲಿ ಮೈಸೂರು ಮಲ್ಲಿಗೆ ಜಾಡನ್ನೇ ತುಳಿದ್ರು. ಬಟ್ ದಿ ಮ್ಯಾಜಿಕ್ ಕೆನಾಟ್ ಬಿ ರೀಪ್ಲೇಡ್. ವಿಶ್ವೇಶ್ವರ ಭಟ್ರು ವಿಶ್ವವಾಣಿ ಮಾಡ್ದಂಗೆ ಆಯಿತು, ಆಗಿಬಿಡುತ್ತೆ. ವಿಜಯ ಕರ್ನಾಟಕದ ಮ್ಯಾಜಿಕ್ ಆಗೋದಿಲ್ಲ, ಹಾಗಾಗುತ್ತದೆ. ಆದರೆ ಅವರು ಮತ್ತೆ ತಮ್ಮ ಮೂಲ ಸತ್ವಕ್ಕೆ ಬರುವ ಪ್ರಯತ್ನ ಮಾಡಿದ್ರು ನರಸಿಂಹಸ್ವಾಮಿಯವರು. ಅದು ದೊಡ್ಡದು. ಹಾಡು, ಹಸೆ ಇತ್ಯಾದಿಗಳು ಬೇಕಾದಷ್ಟು ಬಂತವಲ್ಲ. ಆಮೇಲೆ ನವಪಲ್ಲವ ಆದಮೇಲೆ ಬಂದಂಥ 7 ಸಂಕಲನಗಳಲ್ಲಿ ಆ ಪ್ರಯತ್ನ ಇದೆ. ಆದರೆ ಅದು ನಾಸ್ಟಾಲಜಿಯೇ ಆಗಿದೆ. ಮಧ್ಯದಲ್ಲಿ ಚೆನ್ನಾಗಿರುವಂಥದ್ದೇ ಒಂದಷ್ಟು ಬಂದಿವೆ. ಆದರೆ ಅಡಿಗರ ಮೇಲಿನ ಇರಿಟೇಷನಿಂದ ಬರೆದರೆ ಇಲ್ಲಿ ನಿಲ್ಲುತ್ತವೆ, ಜಾಸ್ತಿ ನಿಲ್ಲುವಲ್ಲ, ಚೆನ್ನಾಗಿವೆ. ಆದರೂ ಕೂಡ ಅವರು ಎಷ್ಟೆಷ್ಟು ಮಾಡಲು ತೆರೆದ ಬಾಗಿಲು, ಗಡಿಯಾರದಂಗಡಿ ಮುಂದೆ ಆಹಾ ಓಹೋ ಅಂತ ಕೊಂಡಾಡ್ತಾರೆ. ಏನೂ ಕಡೆಗೆ ನಿಲ್ಲೋದಿಲ್ಲ, ರಸಭಾವಗಳಲ್ಲಿ ನಿಲ್ಲುವಂಥದ್ದೇ ಅಲ್ಲ. ಅವರ ಸತ್ವ ಇರೋದು ಅವರ ಮೊದಲ ಪದ್ಯಗಳಲ್ಲಿ ಏನೇ ಅಂತ ಅನಿಸುತ್ತೆ. ಜನ ಅದನ್ನು ಚೆನ್ನಾಗಿ ಗುರುತಿಸಿದ್ದಾರೆ. ಗೊತ್ತಾಗುತ್ತದೆ, ಜನಕ್ಕೆ ತಿಳಿಯುತ್ತೆ. ಬಾಹತ್ತರ, ತಾಲೆಕ್ಕಣಿಕಿ, ತಾದೌತಿ, ಅರಳು ಮರಳು, ಬೇಂದ್ರೆಯವರೇ ಅರಳು ಮರಳು ಆಗಿರ್ತಾನೆ. ಅವರು ಗಂಗಾವತರಣವೋ, ಕಾಮಕಸ್ತೂರಿನೋ, ಗರಿಯೋ, ನಾದಲೀಲೆಯೋ, ಮೇಘದೂತವೋ ಅದೇ ಉಳಿಯೋದು ಅನಿಸುತ್ತೆ. ರಸವಾದಂಥದ್ದು ಯಾವತ್ತೂ ನಿಲ್ಲುತ್ತೆ, ಸುಮ್ಮನೆ ಶುಷ್ಕ ಜಾಟಿಲಿಕ್ಕೆ ಬರೋಲ್ಲ. ಆದರೆ ಕಾಲಪ್ರಭಾವದಿಂದ ಮಾಡಿಬಿಡಬೇಕು. ಒಮ್ಮೆ ದೊಡ್ಡ ವಿದ್ವಾಂಸರಾದ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರು ಯಾವುದೋ ಕೆಲವು ವಿಚಿತ್ರವಾದ ಪದ್ಯ ಬರೆದಿದ್ದಾರೆ ಅಂತ ವೇದಿಕೆ ಮೇಲೆ ಯಾರೋ ಹೇಳಿದ್ರಂತೆ. ಅವರು ಇದ್ದರು. ಹೌದು ಸ್ವಾಮಿ, ಹೌದು, ನಾನು ಬರೆದಿದ್ದೆ. ಆದರೆ ಪಕ್ಕದ ಮನೆಯವರು ಟೈಫಾಯ್ಡ್ ಬಂದಾಗ ನನಗೆ ನೆಗಡಿ ಆದಂತೆ, ಅದು ಅಷ್ಟೇ, ಅದನ್ನು ನಾನು ಹೆಚ್ಚು ಮುಂದುವರಿಸಲಿಲ್ಲ ಅಂತಂದ್ರಂತೆ. ಈ ರೀತಿ ಆಗಿಬಿಡುತ್ತದೆ. ಕೆಲವು ಆಯಾ ಕಾಲದ ಸೀಸನಲ್ ವ್ಯಾಧಿಗಳಿರ್ತವಲ್ಲ, ಅವುಗಳಿಗೆ ಎಂಥ ಆರೋಗ್ಯವಂತನೂ ಆಗ ಈಗ ಕೆಮ್ಮದೆ ಸೀನದೆ ಇರೋಕ್ಕಾಗೋಲ್ಲ. ಈ ಥರದ್ದು ಪಾಪ ಲಕ್ಷ್ಮೀಶನು ಪ್ರಾಡಕ್ಟ್ ಆಫ್ ದ ಟೈಮ್, ನಾವೆಲ್ಲರೂ ಅಷ್ಟೇ. ಅಂದರೆ ಮುಂದೆ ಒಂದು ಮಟ್ಟಿಗೆ ರಸವನ್ನು, ಒಂದು ಮಟ್ಟಿಗೆ ತನ್ನ ಚಮತ್ಕಾರವನ್ನು ಗಂಟು ನಂಟು ಉಳಿಸ್ಕೊಳ್ಳುವಂಥ ಒಂದು ಪದ್ಯ ಹೇಳ್ತಾನೆ. ಇದು ಚೆನ್ನಾಗಿದೆ ನೋಡಿ, ಇದು ಪರವಾಗಿಲ್ಲ. ಇಷ್ಟಾದರೂ ಇದ್ದರೆ ಮೇಲು ಅಂತ ಅನ್ಬೋದು. ಯಾಕೆಂದರೆ ಎಲ್ಲೆಲ್ಲೂ ಡಿಕ್ಷನರಿಗಳನ್ನು ಇಟ್ಕೊಳ್ಳೋ ಥರ ಆದರೆ ಕಾವ್ಯ ಕಷ್ಟ ಆಗುತ್ತದೆ. ಇಲ್ಲಿ ನೋಡಿ, ಸಹಜವಾಗಿ ಸುಂದರವಾಗಿ ಮಾಡಿದಂಥ ಆ ಒಂದು ಯಮಕಾಲಂಕಾರದ ರಸಮಯವಾದ ಪದ್ಯ. ಎಲ್ಲಿ ಮುನಿಪೋತ್ತಮರ ಪಾವನದ ವನದೆಡೆಗಳು ತಂದೆ ಸೌಮಿತ್ರಿ, ಎಲ್ಲಿ ಮುನಿಪೋತ್ತಮರ ಪಾವನದ ವನದೆಡೆಗಳು, ಎಲ್ಲಿ ಸಿದ್ಧಾಶ್ರಮಂಗಳ ಮಂಗಳ ಸ್ಥಳಗಳು, ಎಲ್ಲಿ ಸಿದ್ಧಾಶ್ರಮಂಗಳ ಮಂಗಳ ಸ್ಥಳಗಳು, ಎಲ್ಲಿ ಸುಖವಿಗಳ ಕಂಪೊಗೆದ ಪೊಗೆದಳೆದ ಅಗ್ನಿಹೋತ್ರದ ಕುಟೀರಂಗಳು. ಸೌಮಿತ್ರಿ, ಎಲ್ಲಿ ಸುಖವಿಗಳ ಕಂಪೊಗೆದ ಪೊಗೆದಳೆದ ಅಗ್ನಿಹೋತ್ರದ ಕುಟೀರಂಗಳು, ಎಲ್ಲಿ ಪರಿಚಿತವಾದ ವೇದ ಶಾಸ್ತ್ರಧ್ವನಿಗಳು, ಎಲ್ಲಿ ಪರಿಚಿತವಾದ ವೇದ ಶಾಸ್ತ್ರಧ್ವನಿಗಳು, ಅಲ್ಲಿ ಗೊಯ್ಯದೆ ಧಾರು ಧಾರುಣದ ಕಟ್ಟಡವಿ, ಇಲ್ಲಿಗೆ ಕೈ ತಂದೆ ತಂದೆ ಸೌಮಿತ್ರಿ, ಧಾರು ಧಾರುಣದ ಕಟ್ಟಡವಿ, ಇಲ್ಲಿಗೆ ಕೈ ತಂದೆ ತಂದೆ ಸೌಮಿತ್ರಿ, ಹೇಳು ಎಂದು ಜಾನಕಿ ಸುಯಿದಳು. ಅದ್ಭುತವಾದ ರೇವತಿ ರಾಗ ಆ ಆಶ್ರಮದ ವಾತಾವರಣವನ್ನು ತೋರ್ಪಡಿಸುವಂತೆಯೇ ಇದೆ.
ಈ ಪದ್ಯದ ವಿವರವೂ ಆಶ್ರಮ ಕಾಣಿಸ್ತಾ ಇಲ್ಲ ಅನ್ನುವ ಕಳವಳ. ರೇವತಿ ರಾಗದಲ್ಲಿ ಒಂದು ವಿಷಾದ ಕೂಡ ಇದೆ. ಎಲ್ಲಿ ಮುನಿಪೋತ್ತಮರ ಪಾವನದ ವನದೆಡೆಗಳು, ಎಲ್ಲಿ ಋಷ್ಯಾಶ್ರಮದ ಪಾವನವಾದ ವನ ಪ್ರದೇಶ, ಅಲ್ಲಿ ಪಾವನದ ವನದೆಡೆಗಳು ಅಂತನ್ನುವಲ್ಲಿ ಛೇಕಾನುಪ್ರಾಸ ಮಾಡಿದ್ದಾನೆ. ಎಲ್ಲಿ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳು, 3 ಅಕ್ಷರ ತಂದಿದ್ದಾನೆ, ಯಮಕ ಮಾಡಿದ್ದಾನೆ. ಪಾವನದ ಮುನಿಪೋತ್ತಮರ ಪಾವನದ ವನದೆಡೆಗಳು, ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳು. ಕುಂದಿಷ್ಟು ಕಷ್ಟ ಇಲ್ಲ, ಸುಬೋಧವಾಗಿ ಅರ್ಥವಾಗ್ತಾ ಇದೆ, ಚಮತ್ಕಾರ ಗಮನಕ್ಕೆ ಬರ್ತಾ ಇದೆ, ಸನ್ನಿವೇಶ ನಮಗೆ ಸ್ಫುಟವಾಗ್ತಾ ಇದೆ. ಎಲ್ಲಿ ಸುಹವಿಗಳ ಕಂಪೊಗೆದ ಪೊಗೆದಳೆದ, ಕಂಪೊಗೆದ ಪೊಗೆದಳೆದ, ಆ ಪೊಗೆದ ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾಡಿದ್ದಾನೆ. ಇಲ್ಲಿ ನೋಡಿ, ಮುನಿಪೋತ್ತಮರ ಪಾವನದ ವನ ಸ್ವಲ್ಪ ಸುಲಭ. ಸಂಸ್ಕೃತದಲ್ಲಿ ಶ್ಲೇಷ, ಸಭಂಗ, ಅಭಂಗಾದಿಗಳು, ಯಮಕಗಳು ಒಂದು ಮಟ್ಟಿಗೆ ರೆಡಿಮೇಡ್ ಫುಡ್ಡಲ್ಲಿ ಕಾಣಿಸುತ್ತದೆ. ನೀವು ಒಂದು ಸರ್ತಿ ಶಿವಸ್ವಾಮಿಯನ್ನು, ರತ್ನಾಕರನನ್ನು ಹೋಗಿ ನೋಡಿದ್ರೆ ಸಾಕು, ನೈಷಧೀಯಕಾರನನ್ನು, ಬೇಕಾದಷ್ಟು ಸಾಮಗ್ರಿ ಸಿಗುತ್ತದೆ. ಅದೊಂದು ಯೂನಿವರ್ಸಲ್ ಹೋಲ್ಸೇಲ್ ಡೀಲರ್ಸ್ ಅವರು ಈ ಥರ ಚಮತ್ಕಾರಗಳಿಗೆ. ಆದರೆ ಅಚ್ಚಗನ್ನಡದಲ್ಲಿ ಮಾಡುವಾಗ ಕಷ್ಟ ಇದೆ. ಲಕ್ಷ್ಮೀಶ ಮಾಡ್ತಾನೆ ಹಾಗೆ. ಆ ಪೊಗೆದ ಪೊಗೆದಳೆದ ವ್ಯರ್ಥ ಪದಗಳು ಒಂದು ಚೂರು ಇಲ್ಲದೆ ಮಾಡಿದ್ದಾನೆ, ಬಹಳ ಕಷ್ಟ ಇದೆ. ಎಲ್ಲಿ ಪರಿಚಿತವಾದ ವೇದಶಾಸ್ತ್ರ ಧ್ವನಿ, ಎಲ್ಲಿ ಪರಿಚಿತವಾದ ವೇದಶಾಸ್ತ್ರ ಧ್ವನಿಗಳಂತ ಈ ಪಾದ ಇದೆ. ಆದರೆ ಇಲ್ಲಿ ಯಮಕ ಬಂದಿಲ್ಲ. ವಸ್ತುತಃ ಎಲ್ಲಿ ಪರಿಚಿತವಾದ ವಾದ ವೇದ ಧ್ವನಿಗಳಂತ ಇರಬೇಕು, ಶಾಸ್ತ್ರ ಇಲ್ಲ. ಎಲ್ಲಿ ಪರಿಚಿತ ವಾದ ಅನ್ನೋದ್ರೊಳಗೆ ವಾದದಲ್ಲಿಯೇ ಶಾಸ್ತ್ರ ಇದೆ. ಶಾಸ್ತ್ರದ ಲಕ್ಷಣವೇ ಎಷ್ಟೋ ಬಾರಿ ವಾದ ಆಗಿರುತ್ತದೆ. ಎಲ್ಲಿ ಪರಿಚಿತವಾದ ವಾದ, ಪರಿಚಿತವಾದ ವಾದ ವೇದ, ಅಲ್ಲಿ ವಾದ ಅನ್ನೋದು ಪರಿಚಿತವಾದ ಅನ್ನುವಲ್ಲಿ ಕನ್ನಡ, ಪರಿಚಿತವಾದ ವಾದ ವೇದ ಧ್ವನಿ, ಅಲ್ಲಿ ವಾದ ಮತ್ತು ವೇದ, ಶಾಸ್ತ್ರ ಮತ್ತು ವೇದಗಳ ಧ್ವನಿ ಅಂತನ್ನುವ ಅರ್ಥ ಬರುತ್ತದೆ. ಅಲ್ಲಿ ಗುಯ್ಯದೆ ದಾರುಣದ ಅಡವಿಗೆ, ದಾರುಗಳಿಂದ ಅಂದರೆ ಮರಗಳಿಂದ ದಾರುಣವಾದ ಈ ಅಡವಿ ಯಾವುದಿದೆ ಅದಕ್ಕೆ ನೀನು ತಂದು ಇಲ್ಲಿಗೆ ಕೈ ತಂದೆ ಮತ್ತೆ ಅಚ್ಚಗನ್ನಡದೆ ಏಕೆ ಐ ತಂದೆ, ನನ್ನನ್ನು ಇಲ್ಲಿಗೆ ಯಾಕೆ ತೆಗೆದುಕೊಂಡು ಬಂದೆ ತಂದೆ ಲಕ್ಷ್ಮಣ ಯಾಕೆ ಅಂತ ಜಾನಕಿ ಸುಯ್ದಳು ಅಂತ ಮಾಡಿದ್ದಾನೆ. ತುಂಬ ಸುಂದರವಾದ ಚಮತ್ಕಾರ ಮಾಡಿದ್ದಾನೆ. ಆ ಮೂಲಕ ಸೀತೆ ಎಷ್ಟು ಲೆಕ್ಕಾಚಾರವಾಗಿ ಮಾತಾಡೋಕೆ ಸಾಧ್ಯವಾ ಅಂತ ಯಾರೂ ಕೇಳಬೇಡಿ. ಈ ಥರ ಸನ್ನಿವೇಶಗಳಲ್ಲಿ ಹೀಗೆ ಶಬ್ದಾಲಂಕಾರ ಮಾಡೋದು ಯುಕ್ತವಾ? ಆನಂದವರ್ಧನ ಪ್ರಶ್ನೆ ಕೇಳಿಕೊಳ್ತಾನೆ. ತುಂಬ ಕರುಣ ಶೃಂಗಾರಾದಿ ರಸಪ್ರಧಾನವಾಗಿರುವಾಗ ಇಷ್ಟೆಲ್ಲ ಅಲರ್ಟ್ನೆಸ್ ಇರುವಂತೆ ಕಾವ್ಯ ರಚನೆ ಮಾಡಬಾರದು ಅಂತ. ಆದರೆ ಈ ಚಮತ್ಕಾರ ತುಂಬ ನಮ್ಮನ್ನು ಡಿಸ್ಟ್ರಾಕ್ಟ್ ಮಾಡದಿರಷ್ಟು ಸರಳವಾಗಿದೆ, ಅದರಿಂದ ಪರವಾಗಿಲ್ಲ, ರಕ್ಷಿತವಾಗುತ್ತದೆ ಅಂತ ಅನಿಸುತ್ತದೆ. ಆಮೇಲೆ ಮುಂದಿನ ಪದ್ಯವೂ ಕೂಡ ತುಂಬ ಸರಸ ಸುಭಗವಾಗಿರ್ತಕ್ಕಂಥದ್ದು, ಚೆನ್ನಾಗಿದೆ. ಇಲ್ಲಿ ಈ ಚಮತ್ಕಾರದ ಈ ಸ್ವಲ್ಪ ಪ್ರಮಾಣದ ಚಾತುರ್ಯವನ್ನು ಬಿಟ್ಬಿಡ್ತಾನೆ. ತುಂಬ ನಿರ್ಮಲವಾದ ರಸಭಾವಗಳಿಗೆ ಅವನು ಬೆಲೆ ಕೊಡ್ತಕ್ಕಂಥದ್ದಾಗಿದೆ. ಪಾವನಕ್ಕೆ ಪಾವನಂ ಮಂಗಳಕ್ಕೆ ಮಂಗಳಂ ಅದಾವನ ಚರಿತ್ರ ನಾಮಂಗಳ್ ಆರಾಘವನ ಜೀವನದೊಡೆಯ ಆರಾಘವನೆ ಜೀವನದೊಡೆಯನಾಗಿರಲ್ಕೆ ಆತನಂಗ್ರಿಯನಗಲ್ದು ನಾಂ ಬಂದ ಬಳಿಕ ಪಾವನಕ್ಕೆ ಪಾವನಂ ಮಂಗಳಕ್ಕೆ ಮಂಗಳಂ ಅದಾವನ ಚರಿತ್ರ ನಾಮಂಗಳ್ ಆರಾಘವನೆ ಜೀವನದೊಡೆಯನಾಗಿರಲ್ಕೆ ಆತನಂಗ್ರಿಯನಗಲ್ದು ನಾಂ ಬಂದ ಬಳಿಕ ಈವನದೊಳ್ ಇನ್ನು ಪುಣ್ಯಾಶ್ರಮಂ ಗೋಚರಿಪುದೇ ಈ ವನದೊಳಿನ್ನು ಪುಣ್ಯಾಶ್ರಮಂ ಗೋಚರಿಪುದೇ
ವನಜದರಳ ನುಳಿದಾರಡಿಗೆ ಬೊಬ್ಬುಳಿಯ ಪೂವಿನ ಮಧು ಉಂಟೆ. ವನಜದರಳ ನುಳಿದಾರಡಿಗೆ ಬೊಬ್ಬುಳಿಯ ಪೂವಿನೊಳ್ ಮಧು ಉಂಟೆ. ಸೌಮಿತ್ರಿ ಹೇಳು, ಸೌಮಿತ್ರಿ ಹೇಳು ಎಂದು ಸೀತೆ ಹೊದ ಕುಳಿಗೊಂಡಳು. ಸೀತೆ ಹೊದ ಕುಳಿಗೊಂಡಳು, ಹೊದ ಕುಳಿಗೊಂಡಳು ಸೀತೆ. ಸೌಮಿತ್ರಿ ಹೇಳು, ಹೇಳು ಮಧು ಉಂಟೆ ಎಂದು ಹೊದ ಕುಳಿಗೊಂಡಳು. ಸೀತೆಗೆ ಕಾಡಿಗೆ ಬಂದ ಮೇಲೆ ಋಷ್ಯಾಶ್ರಮ ಕಾಣಿಸ್ತಾ ಇರೋದಕ್ಕೆ ಕಾರಣ ರಾಮನನ್ನು ಬಿಟ್ಟು ಬಂದದ್ದು ಅನ್ನುವ ಭಾವ, ಮತ್ತೆ ಅವಳ ವ್ಯಕ್ತಿತ್ವವನ್ನೇ ಎತ್ತಿ ತೋರಿಸುವಂಥ ಪದ್ಯ. ತುಂಬ ಪ್ರಸಿದ್ಧ ಪದ್ಯಗಳಲ್ಲಿ ಒಂದು ಈ ಕಾವ್ಯದಲ್ಲಿ. ಪಾವನಕ್ಕೆ ಪಾವನಂ ಮಂಗಳಕ್ಕೆ ಮಂಗಳಂ ಅದಾವನ ಚರಿತ್ರ ನಾಮಂಗಳ್. ಯಾವನ ಹೆಸರೇ ದೊಡ್ಡದೋ, ನಿನಗಿಂತ ನಿನ್ನ ಹೆಸರು ದೊಡ್ಡದು ಅಂತ ಇದೆಯಲ್ಲ, ನಿನ್ನ ಹಂಗ್ಯಾತಕ್ಕೆ ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತ. ಇದು ರಾಮನ ಕಥೆಯಲ್ಲಂತೂ ಯಥೇಷ್ಟವಾಗಿ ಬಂದಿದೆ. ನಮ್ಮ ಮಾಸ್ತಿಯವರು ನವರಾತ್ರಿ ಅನ್ನುವ ಅವರ ಕವನ ಸಂಕಲನದಲ್ಲಿ, ಕವನ ಸಂಕಲನದಲ್ಲಿ ರಾಮನಾಮದ ಮಹಿಮೆ ಹೇಗೆ ಬಂಡೆಗಲ್ಲಿನ ಮೇಲೂ ಕೂಡ ಚಿತ್ರಿತವಾಗಿ ತೇಲಿಸ್ತು ಅಂತನ್ನುವುದು. ಆದರೆ ರಾಮನಿಗೆ ಅದರ ಮೇಲೆ ನಂಬಿಕೆ ಇಲ್ದಿದ್ರಿಂದ ಅವನು ಬರೆದು ಹಾಕಿದ ಕಲ್ಲು ಮುಳುಗಿದ್ದು, ಮಿಕ್ಕವರು ಭಕ್ತಿಯಿಂದ ಅವನ ಮೇಲೆ ನಂಬಿಕೆ ಇಟ್ಟು ಮಾಡಿದ್ದು. ನಂಬಿಕೆ ದೊಡ್ಡದು ಅಲ್ಲಿರುವ ವಾಸ್ತವಕ್ಕಿಂತ ಅಂತ ಬಹಳ ಸುಂದರವಾದ ಕಥೆ ಅದು. ಹಾಗೆ ಅವನ ವ್ಯಕ್ತಿತ್ವ ದೊಡ್ಡದು. ಹಾಗೆ ಅವನು ಜೀವನದ ಒಡೆಯನಾಗಿರಲಿಕ್ಕೆ ಆತನಂಗ್ರಿಯನಗಲ್ದು. ಅವನ ಚರಣಕಮಲ ಬಿಟ್ಟು ಬಂದದ್ದು ಈ ವನದೊಳಿನ್ನು ಪುಣ್ಯಾಶ್ರಮಂ ಗೋಚರಿಸೋದಿಲ್ಲ. ಈ ಸನ್ನಿವೇಶಕ್ಕೆ ಅವಳು ತನ್ನದಾದ ಕಾರಣ ಕೊಡ್ತಾ ಇದ್ದಾಳಲ್ಲ, ಈ ಕಾರಣ ತುಂಬ ರಮಣೀಯವಾದದ್ದು. ಈ ವನಜದ ಅರಳ್ ಹೂವನ್ನು ಉಳಿದು ಆರಡಿಗೆ ಬೊಬ್ಬುಳಿಯ ಪೂವಿನೋಳು ಮಧು ಉಂಟೆ. ಅಂದರೆ ವನಜ ಅಂದರೆ ಕಮಲ, ಕಮಲದಲ್ಲಿರುವ ಮಕರಂದವನ್ನು ಬಿಟ್ಟು ಬಂದ ತುಂಬಿಗೆ ಆ ಕಮಲ ಅನ್ನುವ ಮೂಲಕವಾಗಿ ರಾಮನ ಪಾದ ಪದ್ಮ ಅನ್ನುವ ಧ್ವನಿ ಬರ್ತಾ ಇದೆ. ಅದನ್ನು ಟೆಕ್ನಿಕಲ್ ಆಗಿ ಆನಂದವರ್ಧನ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅಲಂಕಾರ ಧ್ವನಿ ಇದೆ ಅಂತ ಹೇಳಬೇಕು. ಅಂದರೆ ಈ ಆತನ ಅಂಗ್ರಿಯನ್ನು ಅಗಲ್ದು ನಾವು ಬಂದ ಬಳಿಕ ಈ ವನದೊಳಿಂದು ಪುಣ್ಯಾಶ್ರಮಂ ಗೋಚರಪುದೆ ವನಜದ ಅರಳನ್ ಉಳಿದು ಆರಡಿಗೆ. ಆರಡಿ 6 ಕಾಲಿರತಕ್ಕಂಥದ್ದು, ಷಟ್ಪದ ದುಂಬಿ. ಅಚ್ಚಗನ್ನಡದ ಪದಗಳು ತುಂಬ ಚೆನ್ನಾಗಿವೆ. ಅವು ಪ್ರಾಚೀನರು ತುಂಬ ಸೊಗಸಾಗಿ ಮಾಡಿಕೊಂಡಿದ್ದಾರೆ. ಆದರೆ ಅದು ಸಹಜವಾಗಿ ಬೆಳೆದು ಬಂದಿದೆ. ಶಂಕರ ಭಟ್ರಂತೆ ಮಾತ್ರ ಬೆಳೆಸಬಾರದು ಅಷ್ಟೇ ಕನ್ನಡವನ್ನು. ಇರಲಿ, ಯಾವುದಾದ್ರು ಕನ್ನಡ ಕುಠಾರ ಅನ್ನೋ ಬರೆದಿದ್ದರೆ ಅವರಿಗೆ ಮುಂದಿನ ತಲೆಮಾರುಗಳು ಕೊಡುತ್ತವೆ. ಬೊಬ್ಬುಳಿಯ ಪೂವಿನೋಳು ಮಧು ಉಂಟೆ. ಬೊಬ್ಬುಳಿ ಅಂದರೆ ನಮಗೆಲ್ಲ ಗೊತ್ತಿರುವಂತೆ ಬರ್ಬೂರ ವೃಕ್ಷ ಅಥವಾ ಜಾಲಿ ಮರ ಅಂತ ಹೇಳ್ತಾರಲ್ಲ, ಅದನ್ನು ಖದಿರ ಅಂತಲೂ ಕರೀತಾರೆ. ಅದರ ಹೂವಿನಲ್ಲಿ ಮಕರಂದ ಇದೆಯಾ? ಅದರ ಹೂವೆಲ್ಲ ಪರಾಗ, ಅದರೊಳಗೆ ಮಕರಂದವೇ ಇಲ್ಲ. ಅದು ಅಲ್ಲಿಯ ಸ್ವಾರಸ್ಯ. ಹೀಗಾಗಿ ನನಗೆ ದುಂಬಿಗೆ ಯಾವ ರೀತಿ ನಿರಾಶೆಯೋ ನನಗೂ ಅದೇ ರೀತಿ ನಿರಾಶೆ ಅಂತ ಹೊದಕುಳಿಗೊಂಡಳು. ಹೊದಕುಳಿದರೆ ದುಃಖ ಪಡತಕ್ಕಂಥದ್ದು ಅಂತ. ಲಕ್ಷ್ಮೀಶ ಎಷ್ಟು ಸಂಸ್ಕೃತ ಪದಗಳನ್ನು ಬಳಸ್ತಾನೋ ಅಷ್ಟೇ ಸಮೃದ್ಧವಾಗಿ ಅಚ್ಚಗನ್ನಡ ಪದಗಳನ್ನು ಬಳಸಿದ್ದಾನೆ. ನಮ್ಮ ಎಲ್ಲ ದೊಡ್ಡ ಕವಿಗಳಲ್ಲಿ ಅದನ್ನು ನಾವು ಕಾಣ್ತೀವಿ. ಪದ ಸಂಪತ್ತಿ ತುಂಬ ಇದೆ. ಬಹಳ ಹಿಂದೆಯೇ ಸೇಡಿಯಾಪು ಕೃಷ್ಣ ಭಟ್ರು ಬರೆದರು, ಈಚಿನ ಕಾವ್ಯಗಳಲ್ಲಿ ಎಲ್ಲರೂ ಕೆಲವೇ ಪದಗಳಲ್ಲಿ ಮಾಡ್ತಾ ಇರೋದ್ರಿಂದ ವ್ಯುತ್ಪತ್ತಿಯನ್ನು ತಂದು ಕೊಡ್ತಾ ಇಲ್ಲ, ಭಾಷಾ ಸಂಪತ್ತಿಯನ್ನೇ ಬೆಳೆಸ್ತಾ ಇಲ್ಲ ಅಂತ. ಇವತ್ತು ನ್ಯೂಸ್ ಪೇಪರ್ ಓದಿದ್ರೆ ಎಷ್ಟು ಪದ ಸಿಗುತ್ತೋ ಅಷ್ಟೇ ಕಥೆ ಕಾದಂಬರಿ ಓದಿದ್ರೂ ಸಿಗುತ್ತದೆ. ಹಾಗಿದ್ದಾಗ ನ್ಯೂಸ್ ಪೇಪರೇ ಓದೋಣ, ಇನ್ಫಾರ್ಮೇಷನ್ ಆದರೂ ಸಿಗುತ್ತೆ, ಜನರಲ್ ನಾಲೆಜ್ ಆದರೂ ಬೆಳೆಯುತ್ತೆ, IASಗಾದರೂ ಕೂತ್ಕೋಬಹುದು ಮುಂದಿನ ಜನ್ಮದಲ್ಲಾದರೂ ಅಂತ ಅಂದ್ಕೋತಾರೆ ಜನ. ಹಾಗಲ್ಲದೆ ಅದಕ್ಕಿಂತ ಭಿನ್ನವಾಗಿ ಯಾವುದಾದ್ರೂ ಸಿಗಬೇಕಲ್ವಾ? ಹೀಗಾಗಿ ಕಾವ್ಯ ತಾನು ಮಾಡಬೇಕಾದ ಕೆಲಸ ಬಿಟ್ಟರೆ ಅದ್ರ ಮಾಡೋ ಕೆಲಸನ ಯಾರು ಮಾಡ್ತಾರೆ? ಇವತ್ತಿನ ಕನ್ನಡ ಡಿಪಾರ್ಟ್ಮೆಂಟ್ಗಳೆಲ್ಲ ದೇ ಆರ್ ಬಾಸ್ಟರ್ಡ್ಸ್ ಆಫ್ ಸೋಷಿಯಾಲಜಿ ಅಂಡ್ ಸೈಕಾಲಜಿ ಆರ್ ಇಕನಾಮಿಕ್ಸ್. ಅವುಗಳಿಗೆ ಜಾರಜ ಶಿಶುಗಳು ಅಂತ ಕರೀಬೋದು. ಎಸ್ಥೆಟಿಕ್ಸ್ನೇ ವಸ್ತುತಃ ಕರೀತಾರೆ ಇಟ್ಸ್ ಬಾಸ್ಟರ್ಡ್ ಆಫ್ ಫಿಲಾಸಫಿ ಅಂತ. ವೆಸ್ಟರ್ನಲ್ಲಿ ಆ ಥರ ಕರೆದಿದ್ದು ಉಂಟು. ನಮ್ಮಲ್ಲಿ ಹಾಗಾಗಿದೆ, ಸ್ವತಂತ್ರವಾಗಿ ಆಯಾ ವಿಭಾಗಗಳು ಇಲ್ಲವೇ ಇಲ್ಲ ಅನ್ನೋ ಥರ ಆಗಿದೆ. ಕನ್ನಡದ ಮೇಸ್ಟರ್ಗಳೆಲ್ಲ ಸೋಷಿಯಾಲಜಿಸ್ಟ್ಗಳು, ಗಟ್ಟಿ ಸೋಷಿಯಾಲಜಿಸ್ಟು ಅಲ್ಲ, ಅಲ್ಲಿಯೂ ಕೂಡ ಅದು ಅದೇನೆ ಜಾರಜ ಸಂತಾನ ಅಂತ. ಹಾಗಾಗಿದ್ದಾಗ ಇಲ್ಲಿ ಕನ್ನಡ ಸಾಹಿತ್ಯ ಭಾಷಾ ಸೌಂದರ್ಯ ಉಳಿತಕ್ಕಂಥದ್ದು ಉಳಿಯೋದಿಲ್ಲ.
ಅಷ್ಟರ ಮಟ್ಟಿಗೆ ಭಾಷೆ ಬಡಕಲಾಗುತ್ತದೆ. ಅದನ್ನು ಉಳಿಸುವ ಕೆಲಸ ನಡೆಯೋದಿಲ್ಲ. ಎಷ್ಟು ಡಿಕ್ಷನರಿಗಳನ್ನು, ಇನ್ನೆಷ್ಟು ಮುದ್ರಣಗಳನ್ನು ಏನು ಮಾಡಿದ್ರು ಎಲ್ಲಿ ಪ್ರಯೋಜನ? ಪದಗಳನ್ನೇ ಬಳಸುವವರು ಇಲ್ಲದೆ ಇದ್ದಾಗ ನೀವು ಏನು ಅದನ್ನು ಪದಗಳನ್ನು, ಪದ ಸಂಪತ್ತಿಯನ್ನು ಕೋದಿ ಏನು ಮಾಡೋದಾಗುತ್ತದೆ? ಇದೊಂದು ದೊಡ್ಡ ದುರಂತ. ಇರಲಿ. ಆಗ ಸೀತೆ ಆ ದುಃಖದಲ್ಲಿ ಇದ್ದಾಗ ಲಕ್ಷ್ಮಣ ದುಃಖ ಪಡ್ತಾನೆ. ಇಷ್ಟು ಮುಗ್ಧೆಗೆ ಈ ವಿಷಾದ ವಾರ್ತೆಯನ್ನು, ಕಠೋರ ವಾರ್ತೆಯನ್ನು ಹೇಗೆ ತಿಳಿಸುವುದು ಅಂತ ತುಂಬ ಸಹಜವಾದಂಥ ಪದ್ಯ. ಇದಕ್ಕೆ ಯಾವ ಅಲಂಕಾರವೂ ಇಲ್ಲ, ನಿರಾಭರಣ ಸುಂದರಿ. ಆದರೆ ಬೇರೆ ಬೇರೆಯ ಚಿತ್ತವೃತ್ತಿಗಳ ಹಂತಗಳನ್ನು ತೋರಿಸಿದಾಗಲೇ ಅಲ್ಲಿ ಸ್ವಾರಸ್ಯ ಬರ್ತದೆ. ಅಂದರೆ ಒಂದನ್ನು ಹಲವು ವಿಧದಲ್ಲಿ ಹೇಳಿದಾಗ ಅದು ಉಲ್ಲೇಖಾಲಂಕಾರ ಅಂತ. ಅಲಂಕಾರಗಳನ್ನು ನಾವು ಗುರುತಿಸ್ತೀವಿ ಯಾಕೆಂದರೆ ಈ ಮಾದರಿಯನ್ನು ಗಮನಿಸಿಟ್ಟುಕೊಂಡ್ರೆ ಚೆನ್ನಾಗಿ ಬರೆಯೋಕ್ಕಾಗುತ್ತದೆ ಅಂತ. ಗುರುತಿಸೋದ್ರೊಳಗೊಂದು ದೊಡ್ಡತನ ಇದೆ ಅಂತಲ್ಲ. ಯಾವುದೋ ಒಂದು ಆ್ಯಪ್ ಬಂದಿದೆ, ಅದನ್ನು ನಿಮ್ಮ ಕಂಪ್ಯೂಟರ್ಗೆ ಹಾಕ್ಕೊಂಡ್ರೆ ಅನುಕೂಲ ಇದೆ ಅಂದರೆ ಇವರು ಬರೀ ಟೆಕ್ನಾಲಜಿಯಿಂದ ತಲೆ ಕೆಡಿಸ್ತಾ ಇದ್ದಾರೆ ಅಂತ ಹೇಳೋಕ್ಕಾಗತ್ತೆಯೇ? ನಮಗೆ ಅನುಕೂಲ ಇದ್ದಾಗ. ಹಾಗೆ ಈ ಉಲ್ಲೇಖ ಅಲಂಕಾರ ಈ ಥರದ ಗುರುತು ಮಾಡಿಕೊಳ್ತಕ್ಕಂಥದ್ದು ಇರಲಿ. ಅಲ್ಲಿ ಆದರೆ ಉಲ್ಲೇಖದ ರೀತಿಯಿಂದ ಕೆಲವೊಂದು ಸಸಂದೇಹದ ಸ್ಪರ್ಶವೂ ಇದೆ. ಲಕ್ಷ್ಮಣನ ಕಳವಳ ಗೊತ್ತಾಗುತ್ತದೆ, ರಸಪೋಷಣೆ ಹಾಗಾಗುತ್ತದೆ. ಆ ಪದ್ಯವನ್ನು ಕೇಳೋಣ. ನರನಾಥ ಕೇಳು, ಅವನಿಸುತೆ ನುಡಿದ ಮಾತಿ ಉತ್ತರವನಾಡದೆ ಮನದೊಳುರೆನೊಂದು. ನರನಾಥ ಕೇಳು, ಅವನಿಸುತೆ ನುಡಿದ ಮಾತಿಗೆ ಉತ್ತರವನಾಡದೆ ಮನದೊಳುರೆನೊಂದು. ರಾಘವೇಶ್ವರನೆಂದ ಕಸ್ತಮಂ ಪೇಳ್ದಪೆನೋ ಮೇಣ್ ಉಸಿರದಿರ್ದಪೆನೋ. ರಾಘವೇಶ್ವರನೆಂದ ಕಸ್ತಮಂ ಪೇಳ್ದಪೆನೋ ಮೇಣ್ ಉಸಿರದಿರ್ದಪೆನೋ. ನಿಷ್ಠುರದೊಳು ತರಣಿಕುಲ ಸಾರ್ವಭೌಮನ ರಾಣಿಯಂ ಬನದೊಳಿರಿಸಿ ಪೋದಪೆನಿಯಂತೋ. ತರಣಿಕುಲ ಸಾರ್ವಭೌಮನ ರಾಣಿಯಂ ಬನದೊಳಿರಿಸಿ ಪೋದಪೆನಿಯಂತೋ. ಬನದೊಳಿರಿಸಿ ಪೋದಪೆನಿಯಂತೋ. ಮರುಳದಿರ್ದೊಡೆ ಸಹೋದರನದೇನಂದಪನು. ಮರುಳದಿರ್ದೊಡೆ ಸಹೋದರನ್ ಅದೇನೆಂದಪನೋ. ತರಣಿಕುಲ ಸಾರ್ವಭೌಮನ ರಾಣಿಯಂ ಬನದೊಳಿರಿಸಿ ಪೋದಪೆನೆಂತೋ. ಮರುಳದಿರ್ದೊಡೆ ಸಹೋದರನದೇನೆಂದಪನೋ. ಎಂದು ಲಕ್ಷ್ಮಣಂ ಬೇಗುದಿಗೊಂಡನು. ಲಕ್ಷ್ಮಣಂ ಬೇಗುದಿಗೊಂಡನು. ಬೇಗುದಿಗೊಂಡನು. ಅದ್ಭುತವಾದ ಕಾವ್ಯ ಗಾನದಿಂದ ಎಷ್ಟು ಸೊಗಸಾಗುತ್ತದೆ ಎನ್ನುವ ಒಂದು ಸುಂದರ ನಿದರ್ಶನವನ್ನೇ ನಾವೀಗ ಅನುಭವಿಸಿದ್ವಿ. ಇಲ್ಲಿ ಲಕ್ಷ್ಮಣನ ಕಳವಳ ಹೀಗಿದೆ. ನರನಾಥ ಕೇಳ್ ಅವನಿಸುತ್ತೆ ನುಡಿದ ಮಾತಿಗೆ. ಇಲ್ಲಿ ನರನಾಥ ಅನ್ನೋದು ಜೈಮಿನಿ ಜನಮೇಜನಿಗೆ ಮಾಡ್ತಾ ಇರುವ ಸಂಬೋಧನೆ. ಅವನಿಸುತ್ತೆ ನುಡಿದ ಮಾತಿಗೆ ಉತ್ತರವನಾಡದೆ. ಇಲ್ಲಿ ಯಾಕೆ ಕರ್ಕೊಂಡು ಬಂದೆ ಅಂದರೆ ಅವನಿಗೆ ಬಾಯಿ ಬರ್ತಾ ಇಲ್ಲ. ಮನದೊಳೂರೆನೊಂದು ರಾಘವೇಶ್ವರನಿಂದ ಕಷ್ಟಮಂ ಪೇಳ್ದಪೇನೋ.
ರಾಮ ಹೇಳತಕ್ಕಂಥ ಕಷ್ಟವನ್ನು ನಾನು ಹೇಳ್ತೀನ. ಇಲ್ಲಿ ರಾಘವೇಶ್ವರ ಅನ್ನೋ ಶಬ್ದವೂ ಚೆನ್ನಾಗಿದೆ. ಅವನು ರಘುಕುಲಕ್ಕೆ ಒಡೆಯ, ಸೀತೆಯ ಗಂಡ ಅಲ್ಲ. ವಂಶದ ಮರ್ಯಾದೆ ಮುಖ್ಯ ಅಂತ ಸೀತೆಯನ್ನು ದೂರ ಮಾಡ್ಕೊಳ್ತಾ ಇರೋನು. ಹಾಗಾಗಿ ರಾಘವೇಶ್ವರನಿಂದ ಕಷ್ಟಮಂ ಪೇಳ್ದಪ್ಪೇನೋ, ಅವನು ಹೇಳಿರ್ತಕ್ಕಂಥ ಕಠೋರ ವಾಕ್ಯವನ್ನು ನಾನು ಹೇಳ್ತೀನೋ, ಮೇಣ್ ಉಸಿರದಿರ್ದಪ್ಪೇನೋ, ನನಗೆ ಹೇಳೋಕ್ಕೆ ಮನಸ್ಸು ಬರೋಲ್ಲ ಅಂತ. ಒಂದು ಪದ್ಯ, ಅದರ ತಾತ್ಪರ್ಯ ಮಾತ್ರ ನನಗೆ ಜ್ಞಾಪಕ ಬರುತ್ತದೆ. ಸದುಕ್ತಿ ಕರ್ಣಾಮೃತದಲ್ಲಿ ಮತ್ತು ವಿದ್ಯಾಕರಣ ಸುಭಾಷಿತ ರಕ್ತಕೋಶದಲ್ಲಿ ಕೂಡ ಕಾಣಿಸಿಕೊಳ್ಳುವ ಒಂದು ಪದ್ಯ. ಅದು ಪಾಲ ಮತ್ತು ಸೇನರ ಕಾಲದಲ್ಲಿ, ಅಂದರೆ ಸುಮಾರು 7ರಿಂದ 9ನೇ ಶತಮಾನದ ಅವಧಿಯೊಳಗೆ ಈ ಹೊತ್ತಿನ ಈಶಾನ್ಯ ಭಾರತ ಮತ್ತು ಪಶ್ಚಿಮ ಭಾರತ ಅಂತ ಯಾವುದಿದೆ, ಬಂಗಾಳ ಆ ಕಡೆ ಎಲ್ಲ, ಅಲ್ಲಿ ದೊಡ್ಡ ಸಂಸ್ಕೃತದ ಚಟುವಟಿಕೆ ನಡೆಯಿತು. ಕಡಿಮೆ ಅಂದರೆ ನಮಗೆ ಒಂದು 360ಕ್ಕೂ ಹೆಚ್ಚು ಕವಿಗಳ ಉಲ್ಲೇಖ ಅಲ್ಲಿ ಸಿಗುತ್ತವೆ. ಪೂರ್ಣ ಕೃತಿಗಳು ಯಾವುದೂ ಸಿಕ್ಕಿಲ್ಲ. ಕೇವಲ 2 ಮಹಾಸಂಕಲನಗಳಲ್ಲಿ, ಒಂದು ಮೊದಲನೇದು ವಿದ್ಯಾಕರಣ ಸುಭಾಷಿತ ರತ್ನಕೋಶ, ಮತ್ತೊಂದು ಶ್ರೀಧರದಾಸನ ಸದುಕ್ತಿ ಕರ್ಣಾಮೃತ, ಅಲ್ಲಿ ಮಾತ್ರ ಸಿಗುತ್ತವೆ. ಅದಷ್ಟು ನಾಶವಾಗಿದ್ದಕ್ಕೆ ಕಾರಣ ಅಂತ ವಿದ್ವಾಂಸರೇ ಗುರುತು ಮಾಡಿರೋದು ಇಸ್ಲಾಂನ ಇನ್ವೇಷನಿಂದ ಅಲ್ಲಿದ್ದ ಅಷ್ಟು ಸಂಘಾರಾಮಗಳಲ್ಲಿ, ವಿಹಾರಗಳಲ್ಲಿ ಮತ್ತು ಬೇರೆ ಬೇರೆ ಗ್ರಂಥ ಭಂಡಾರಗಳಲ್ಲಿದ್ದ ಪುಸ್ತಕಗಳು ನಾಶವಾದವು ಅಂತ. ಅದಕ್ಕಂತೂ ಸ್ಪಷ್ಟವಾಗಿ ಆಧಾರ ಸಿಗುತ್ತದೆ. ಜೊತೆಗೆ ಇಷ್ಟು ಕವಿಗಳು ಬರೆದಿದ್ದಾರೆ, ಯಾವುದೂ ಸಿಗ್ತಾ ಇಲ್ಲ. ಇಲ್ಲಿರ್ತಕ್ಕಂಥ 2 ಸಂಕಲನಗಳು ಹೇಗೋ ಬಚಾವಾಗಿ ಬಂದಿರೋದು ಅಂತ. ಯಾವ ಅಷ್ಟು ಉತ್ತಮವಾದ ಪದ್ಯ ಬರೆದ ಕವಿಯು 1-2 ಪದ್ಯ ಬರೆದು ಸುಮ್ಮನೆ ಆಗೋಲ್ಲ. 10-100 ಪದ್ಯಗಳು ಬರೆದಿರಬೇಕು ಅಂತ ಗೊತ್ತಾಗುತ್ತದೆ. ಮತ್ತು ಅವರ ಗ್ರಂಥಗಳ ಉಲ್ಲೇಖವೂ ಸಿಗುತ್ತದೆ. ಇರಲಿ, ಅದನ್ನು ಯಾವತ್ತಾದ್ರೂ ನೋಡಬಹುದು. ಅಲ್ಲಿ ಒಂದು ಸುಭಾಷಿತ ಇದೆ, ಅದೊಂದು ಬಡತನಕ್ಕೆ ಸಂಬಂಧಪಟ್ಟಿದ್ದು. ತಾಯಿ ಮಕ್ಕಳಿಗೆ ಹೇಳ್ತಾ ಇದ್ದಾಳೆ, ಎಲ್ಲ ಹಸಿದ ಮಕ್ಕಳು, ಬೇರೆ ಬೇರೆ ವಯಸ್ಸಿನವರು, ಹಿಂದೆ ಎಲ್ಲ ಚಟಾಕು, ಪಾವು, ಅಚ್ಚೇರು ಅಂತೆಲ್ಲ ಅಂತಾರಲ್ಲ, ಹಾಗೆ ಬೇರೆ ಬೇರೆ ಹಂತದ ಬೆಳವಣಿಗೆಯ ಮಕ್ಕಳು ಇರ್ತಾರೆ. ಆ ಮಕ್ಕಳನ್ನೆಲ್ಲ ನೋಡಿಸ್ಕೊಂಡು ತಾಯಿ, ಅಳಬೇಡಿ ಮಾರೋದಿಶ್ಚಿರಮೇತಿ ವತ್ಸ ಅಂತ ಆ ಪದ್ಯದ ಆರಂಭ. ತುಂಬ ಹಿಂದೆ 30 ವರ್ಷಗಳ ಹಿಂದೆ ಓದಿದ್ದು, ಜ್ಞಾಪಕ ಬರ್ತಾ ಇಲ್ಲ ಆ ಪದ್ಯ ಪೂರ್ತಿ. ಅಳಬೇಡ ಮಗು, ನಿಮ್ಮಪ್ಪ ನಾಳೆ ಬರ್ತಾನೆ, ಬಂದು ನಿನಗೆ ಹೊಸ ಬಟ್ಟೆ ತಂದು ಕೊಡ್ತಾನೆ, ತಿಂಡಿ ತಂದು ಕೊಡ್ತಾನೆ, ಅಲ್ಲಿವರೆಗೂ ತಾಳ್ಕೊಂಡ್ಬಿಡಿ, ಈ ನೀರು ಕುಡಿದು ಸ್ವಲ್ಪ ಇವತ್ತು ಸುಧಾರಿಸ್ಕೊಳ್ಳಿ ಅಂತ ತಾಯಿ ಹೇಳ್ತಾ ಇದ್ದಾಗ, ಆ ಹಳೆಯ ಗುಡಿಸಲಿನ ಗೋಡೆಯ ಹಿಂದೆ ಖಾಲಿ ಕೈಯಲ್ಲಿ ಬಂದ ತಂದೆ ಹಾಗೇ ವಾಪಸ್ ಹೋದ ಅಂತ ಪದ್ಯ. ಅದ್ಭುತವಾದಂಥ ಪದ್ಯ ಇದು. ಅಂದರೆ ಮಕ್ಕಳಿಗೆ ಆಶೆಯಲ್ಲಿ ಉಪವಾಸವನ್ನು ತಾಳ್ತಾರೆ, ನಿರಾಶೆಯಲ್ಲಿ ತಾಳೋಕ್ಕಾಗೋದಿಲ್ಲ. ಅದು ಬೇಡ, ನಾಳೆಗೇನಾದ್ರೂ ಸಿಕ್ಕೀತಾ ಅಥವಾ ಸದ್ಯಕ್ಕೆ ಬೇಡ ಅಂತ. ಆ ಥರ ಕೆಲವೊಮ್ಮೆ ನಮಗೆ ದಿ ಇವೆಂಚುವಲ್ ರಿಯಾಲಿಟಿ ಯಾವುದಿದೆ, ಇನ್ನೆವಿಟಬಲ್ ರಿಯಾಲಿಟಿ ಯಾವುದಿದೆ, ಅದನ್ನು ಹೇಳಬೇಕು ಅಂತ ಅನಿಸೋದಿಲ್ಲ. ಸುಮ್ಮನೆ ಇದ್ದು ಬಿಡ್ತೀವಿ. ಯಾರತ್ರವೋ ನಮಗೆ ಬರಬೇಕಾಗಿರೋ ದುಡ್ಡಿರುತ್ತೆ, ಅವ್ರ ಮನೆಗೆ ಹೋಗ್ತೀವಿ, ಆ ಪರಿಸ್ಥಿತಿ ಕಂಡ ತಕ್ಷಣ ನಮಗೆ ಹೇಳಬೇಕು ಅಂತ ಅನಿಸದೆ ಸುಮ್ಮನೆ ಬಂದುಬಿಡ್ತೀವಿ. ಆ ಥರದ್ದೊಂದು ಪದ್ಯ ಇದೆ, ಅದು ಸದುಕ್ತಿ ಕರ್ಣಾಮೃತದಲ್ಲೇ ಬರ್ತಕ್ಕಂಥದ್ದು. ಅದು ಜ್ಞಾಪಕ ಬರ್ತಿದೆ. ಅದು ಕಳ್ಳ ಒಬ್ಬರ ಮನೆಗೆ ಹೋದಾಗ ಆಗಿದ್ದ ಸನ್ನಿವೇಶ. ಆ ಕಳ್ಳ ಹೋದವನು ಆ ದಂಪತಿಗಳ ಮಾತನ್ನು ಕೇಳ್ತಾನೆ. ಅಲ್ಲಿ ದಂಪತಿಗಳ ಸಂವಾದ ಅಲ್ಲಿ ಉಂಟು. ಗಂಡ ಹೆಂಡತಿಯರು ಮಾತಾಡ್ಕೊಳ್ತಾ ಇದ್ದಾಗ ಹೇಳ್ತಾ ಇದ್ದಾಳೆ ಹೆಂಡತಿ, ಗಂಡ ಹೇಳ್ತಾ ಇದ್ದಾನೆ, ನೀನು ಈ ಮಗುವನ್ನು ನೀನು ತೆಗೆದುಕೋ, ಅಥವಾ ನೀನು ಇಟ್ಕೊಂಡಿರ್ತಕ್ಕಂಥ ಇದನ್ನು ಹಳೆ ಕೌದಿಯನ್ನು ನನ್ನ ಕಡೆಗೆ ಕೊಡು, ಯಾಕೆಂದರೆ ನನಗೇನೂ ಇಲ್ಲ, ನಾನು ಹುಲ್ಲಿನ ಮೇಲೆ ಮಲಗಿದ್ದೀನಿ, ಚಳಿ ಆಗ್ತಾ ಇದೆ, ಹಾಗಾಗಿ ನೀನೇ ತೆಗೆದುಕೋ. ವಾಸಖಂಡಮಿದಂ ಪ್ರಯಚ್ಛ ಯದಿವಾ ಸ್ವಂಕೆ ಗೃಹಾಣಾರ್ಭಕಂ, ಆ ಹರಕು ಬಟ್ಟೆಯ ತುಂಡನ್ನು ನನ್ನ ಕಡೆಗೆ ಕೊಡು, ಇಲ್ಲ ಮಗುವನ್ನು ನೀನೇ ಮಲಸ್ಕೋ ಅಂತ ಅವನು ಹೇಳ್ತಾನೆ. ವಾಸಖಂಡಮಿದಂ ಪ್ರಯಚ್ಛ ಯದಿವಾ ಸ್ವಂಕೆ ಗೃಹಾಣಾರ್ಭಕಂ. ಅವಳು ಹೇಳ್ತಾಳೆ, ರಿಕ್ತಂ ಭೂತಲ ಮಾತ್ರ ನಾಥ ಭವತಃ ಪೃಷ್ಠೇ ಫಲಾಲೋಚಯ, ಇಲ್ಲಿ ನೆಲ ಬರೀ ನೆಲವಾಗಿದೆ, ನೀನು ಹುಲ್ಲಿನ ಮೇಲಾದರೂ ಮಲಗಿದ್ದೀಯಾ ಅಂತ. ಹಾಗಾಗಿ ನೀನೇ ಮಗುವನ್ನು ಮಲಗಿಸ್ಕೋ ಬೆಚ್ಚಿಗೆ, ನೀನು ಬೆಚ್ಚಗಿದೆಯಾ, ನನಗೆ ಈ ಹರಕು ಬಟ್ಟೆ ಬೇಕು ಅಂತ. ಪೃಷ್ಠೇ ಫಲಾಲೋಚಯ ಅಂತ. ಆಗ ದಂಪತ್ಯೋರಿತಿ ಜಲ್ಪಿತಂ ನಿಶಿಯದ ಚೋರ ಪ್ರವಿಷ್ಟಸ್ತದ. ಗಂಡ ಹೆಂಡತೀರು ಹೀಗೆ ಮಾತಾಡ್ತಾ ಇದ್ದಾಗ ಅದನ್ನು ಕೇಳಿಕೊಂಡ ಆ ಬಡಮನೆಗೆ ಬಂದ ಕಳ್ಳ, ಲಬ್ಧಂ ಕರ್ಪಟ ಮನ್ಯತಸ್ತದುಪರಿ ಕ್ಷಿಪ್ವಾ ರುದನ್ ನಿರ್ಗತಃ. ಆಗ ಅವನು ಇನ್ನೆಲ್ಲೋ ಕದ್ದುಕೊಂಡು ಬಂದಿದ್ದ ಕಂಬಳಿಯನ್ನು ಅವರ ಮೇಲೆ ಹಾಕಿ ತಾನು ಅಳತಾ ಹೊರಟೋದ ಅಂತ ಪದ್ಯ ಹೇಳ್ತದೆ. 4 ಸಾಲಲ್ಲಿ ಏನು ರಸಭಾವಗಳನ್ನು ತೋರ್ಪಡಿಸಿರೋದು ಅಂದರೆ ಈ ಥರದ್ದು ಎಷ್ಟೋ ಅಮೂಲ್ಯವಾದ ಪದ್ಯಗಳು. ಯೋಗೇಶ್ವರ ಇರಬಹುದು, ಚಿತ್ತಪ್ಪ ಇರಬಹುದು, ಆಮೇಲಿಂದ ಅವನು
ವಸುಕಲ್ಪ ಈ ಥರ ಅನೇಕ ಕವಿಗಳು ನಷ್ಟವಾಗಿಬಿಟ್ರು. ಅಂದರೆ ಅವರ ಕೃತಿಗಳೆಲ್ಲ ನಷ್ಟವಾಗಿಬಿಟ್ಟವು. ತುಂಬ ಸೊಗಸಾದದ್ದು. ಒಂದು ಕಡೆ ಒಂದು ಬರೀತಾನೆ, ಮೇಘ ಮಹಾಮಾರ್ಜಾರ ಅಂತ ಹೇಳ್ತಾನೆ. ಮೋಡ ಅನ್ನುವ ಒಂದು ದೊಡ್ಡ ಬೆಕ್ಕು ಆಕಾಶ ಅನ್ನುವ ಬಟ್ಲಲ್ಲಿದ್ದ ಚಂದ್ರ ಅನ್ನುವ ಬೆಣ್ಣೆ ಮುದ್ದೆ ಆಚೆ ಈಚೆ ಇದ್ದ ಹಾಲನ್ನೆಲ್ಲ ನೆಕ್ಕಿ ಮಿಂಚಿನ ನಾಲಿಗೆಯಿಂದ ನೆಕ್ಕಿ ಹೀರಿ ಖಾಲಿ ಮಾಡಿಬಿಡ್ತು ಅಂತ. ಅಂದರೆ ಇದು ಭಾಸನದು ಅಂತ ಪ್ರತೀತಿಯ ಪದ್ಯ ಅಂತ. ಒಂದು ಮಹಾಮೇಘವನ್ನು ಒಂದು ಬೆಕ್ಕಿಗೆ ಹೋಲಿಸಿ ಆ ಹೆಬ್ಬೆಕ್ಕು ಇಡೀ ಆಗಸದ ಬೆಳದಿಂಗಳನ್ನೆಲ್ಲ ನೆಕ್ಕಿ ಮಿಂಚಿನ ನಾಲಿಗೆಯಿಂದ ನೆಕ್ಕಿ ಒರೆಸ್ಕೊಂಡು ಬಿಡ್ತು, ಅದು ಇಲ್ಲದಂತೆ ನಿಟ್ಟುರಸಿಬಿಡ್ತು ಅಂತ ಹೇಳುವ ಕಲ್ಪನೆ ತುಂಬ ಸೊಗಸಾದಂಥದ್ದು. ಹಾಗೆ ನಮಗೆ ಎಷ್ಟೋ ಬಾರಿ ಹೇಳಬೇಕು ಅಂತ ಅನ್ಸೋಲ್ಲ. ಆ ಪರಿಸ್ಥಿತಿ ನೋಡಿದಾಗ ನಮಗೆ ದುಡ್ಡು ಕೊಡಿ ಅಂತ ಕೇಳೋದಕ್ಕೆ ಮನಸ್ಸು ಬರೋದಿಲ್ಲ. ಕೆಲವರು ಅದೇ ತಂತ್ರ ಇಟ್ಕೊಂಡು ಸಾಲಗಾರರು ಅಧಮರಣ ಅಂತ ಹೇಳ್ತಾರೆ. ಅವನು ಲೋನ್ ತೆಗೆದುಕೊಂಡವನು ಸಾಲ ಕೊಟ್ಟವನು ಉತ್ತಮರಣ ಅಂತ ಬಂದಾಗಲೆಲ್ಲ ಗೋಳಾಟ ಮಾಡಿ ಕಳಿಸ್ಬಿಡ್ತಾ ಇರ್ತಾನೆ. ಇಲ್ಲಿ ಇವರಿಗೆ ಹೇಳೋದಕ್ಕೆ ಮನಸ್ಸು ಬರ್ತಾ ಇಲ್ಲ, ಕಷ್ಟವಾಗ್ತಾ ಇದೆ. ಪೇಳ್ದಪ್ಪೆನೋ ಮೇಣು ಉಸಿರ್ದಪ್ಪೆನೋ ನಿಷ್ಠುರದಳು ತರಣಿ ಕುಲ ಸಾರ್ವಭೌಮನ ರಾಣಿ ಬನದೊಳ್ಳಿ ಇರಿಸಿ ಪೋದಪೆನೋ, ರಾಣಿಯಂ ಬನದೊಳಿಸಿ ಪೋದಪೆನೋ, ಸೂರ್ಯವಂಶದ ಮಹಾರಾಜ್ಞಿಯನ್ನ ಕಾಡಲ್ಲಿಡಿಸಿ ಹೋಗ್ತೀನೋ, ಮರಳದಿರ್ದೊಡೆ ಸಹೋದರನೇನೆಂದಪ್ಪನೋ. ಅಲ್ಲಿ ಅದು ದುರ್ಭೇದ್ಯವಾದ ಅಪ್ರತಿಹತವಾದ ಅನುಲ್ಲಂಘ್ಯವಾದ ರಾಮಾಜ್ಞೆ, ರಾಜಾರಾಮನ ಆಜ್ಞೆ. ಇಲ್ಲಿ ನೋಡಿದರೆ ಈ ಸುಕುಮಾರ ಕೋಮಲೆ ಗರ್ಭವತಿಯ ಇವಳ ಸಂಕಟ ಯಾವುದನ್ನು ನೋಡೋದು? ಆರ್ಯಾಮರಣ್ಯೇ ವಿಜನೇ ವಿಮುಕ್ತುಂ ಶ್ರೋತುಂಚ ತಸ್ಯಾ ಪರಿದೇವನಾನಿ ಸುಖೇನ ಲಂಕಾ ನಗರೇ ಮೃತಂ ಮಾಂ ಅಜೀವಯನ್ ಮಾರುತಿರಾಪ್ತವೈರ ಹೇಳ್ತಾನಲ್ಲ ಪಾಪ ದಿಜ್ಞಾಗ ಕವಿ ಒಂದು ಮಾಲದಲ್ಲಿ. ಅತ್ತಿಗೆಯನ್ನು ಕಾಡಲ್ಲಿ ಬಿಡೋದಕ್ಕೆ, ಅವಳ ಗೋಳಾಟ ನೋಡಿ ಕೇಳೋದಕ್ಕಾಗಿ ಯಾವ ಜನ್ಮದ ಶತ್ರುವೋ ಹನುಮಂತ ಲಂಕೆಯಲ್ಲಿ ಸತ್ತು ಬಿದ್ದಿದ್ದ ನನ್ನನ್ನು, ಸುಖವಾಗಿ ಸತ್ತ ನನ್ನನ್ನು ಸಂಜೀವನಿ ತಂದು ಬದುಕಿಸ್ತಾ ಅಂತ. ಆ ಮಾತಿನ ಸ್ವಾರಸ್ಯ. ಅಜೀವಯನ್ ಮಾರುತಿರಾತ್ತ ವೈರ, ಇಂಥ ಶತ್ರುತ್ವ ಅವನಿಗಿದೆ ನನ್ನ ಮೇಲೆ ಅಂತ ಹೇಳ್ತಾನೆ. ಈ ಸ್ಥಿತಿಯಲ್ಲಿ ಹಾ ಎಂದು ಲಕ್ಷ್ಮಣಂ ಬೆಂದು ಬೇಗುದಿಗೊಂಡನು. ಆದರೆ ಹೇಳಲೇಬೇಕು, ಏನು ಮಾಡೋಕ್ಕಾಗುತ್ತೆ? ರಿಸಲ್ಟ್ ನೋಡದೇ ಇರೋಕ್ಕಾಗತ್ಯಾ? ಶುಗರ್ ಲೆವೆಲ್ ಜಾಸ್ತಿ ಆಗಿರುತ್ತೆ, ಬಿ ಪಿ ಲೆವೆಲ್ ಜಾಸ್ತಿ ಆಗಿರುತ್ತೆ, ಟೆಸ್ಟ್ಗೆ ಹೋಗದೆ ಇದ್ರೆ ಅದು ಇಳಿದು ಬಿಡುತ್ತೆ? ಇಲ್ಲ, ನೋಡಲೇಬೇಕಾಗುತ್ತದೆ. ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದುವಾಗ ನಮ್ಮ ರಿಸಲ್ಟ್ ಎಲ್ಲ ಅಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ ಒಂದು ಕಾಂಕ್ರೀಟ್ ಬೋರ್ಡ್ ಒಂದಿತ್ತು, ಸ್ಲ್ಯಾಬ್ ತರಹ ನೆಟ್ಟಿದ್ರು. ಅಲ್ಲಿ ಮೊದಲು ಅಂಟಿಸ್ತಾ ಇದ್ರು. ನಾನು ಅದಕ್ಕೆ ಕಂಸಶಿಲೆ ಅಂತ ಹೆಸರಿಟ್ಟಿದೆ. ಕಂಸ ಎಲ್ಲ ಮಕ್ಕಳನ್ನು ಒಂದು ಶಿಲೆ ಮೇಲೆ ಬಡಿದು ಅಪ್ಪಳಿಸಿ ಕೊಲ್ತಾ ಇದ್ದ ಅಂತ, ಎಲ್ಲರ ಬದುಕನ್ನು ಅಲ್ಲಿ ಅಪ್ಪಳಿಸಿ ಅಂಟಿಸಿರ್ತಾರೆ ಅಂತ ಹೇಳ್ಬಿಟ್ಟು ಕುವೆಂಪು ಒಂದು ಸಾನೆಟ್ಟೆ ಬರೆದಿದ್ದಾರೆ ಕಂಸಶಿಲೆ ಅಂತ, ಅವರ ಕೃತಿಕಾ ಕವನ ಸಂಕಲನದಲ್ಲಿದೆ. ಅದನ್ನು ಓದಿದ್ರ ಪ್ರಭಾವದಿಂದ ಅದಕ್ಕೆ ಕಂಸಶಿಲೆ ಅಂತ ಹೆಸರಿಟ್ಟಿದ್ದು. ಕೆಲವರು ಇವತ್ತು ನಾನು ರಿಸಲ್ಟ್ ನೋಡೋಕೆ ಬರೋಲ್ಲ ಅನ್ನೋರು, ಅದೇನು ಬದಲಾಗ್ಬಿಡುತ್ತೆ, ಸೆಕೆಂಡ್ ಕ್ಲಾಸ್ ಡಿಸ್ಟಿಂಕ್ಷನ್ ಆಗುತ್ತೆ, ಬಾಪ ಹೋಗೋಣ ಅಂತ ಕರ್ಕೊಂಡು ಹೋಗೋದಾಗ್ತಿತ್ತು. ಅದರ ಸ್ವಾರಸ್ಯಗಳೇ ಬೇರೆ. ಅದು ಎಂದಾದರೂ ಅದನ್ನು ಹೇಳಬೇಕಾಗುತ್ತದೆ. ಇರಲಿ, ಈಗ ಲಕ್ಷ್ಮಣನ ಸಂಕಟಕ್ಕೆ ಬಂದರೆ ಅವನಂತೂ ಆ ಸೀತಾ ಪರಿತ್ಯಾಗದ ದಾರುಣ ವಾರ್ತೆಯನ್ನು ಹೇಳಿಯೇ ಹೇಳ್ತಾನೆ. ದೇವಿ ನಿನಗಿನ್ನೆಗಂಪೆಳ್ದುದಿಲ್ಲ, ದೇವಿ ನಿನಗಿನ್ನೆಗಂಪೆಳ್ದುದಿಲ್ಲ. ಅಪವಾದ ಮಾವರಿಸೆ ನಿನ್ನನೊಲ್ಲದೆ ರಘುಕುಲೋದ್ಭವಂ ಸೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದೆನಗೆ ನೇಮಿಸಿದೊಡೆ. ರಘುಕುಲೋದ್ಭವಂ ಅಪವಾದ ಮಾವರಿಸೆ ನಿನ್ನನೊಲ್ಲದೆ ಸೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದೆನಗೆ ನೇಮಿಸಿದೊಡೆ. ಆ ವಿಭುವಿನಾಜ್ಞೆಯಂ ಮೀರಲರಿಯದೆ ದೇವಿ, ಆ ವಿಭುವಿನಾಜ್ಞೆಯಂ ಮೀರಲರಿಯದೆ
ಮೆಲ್ಲ ನೀ ವಿಪಿನ ಕೊಡಗೊಂಡು ಬಂದೆ ದೇವಿ ಆ ವಿಭುವಿನಾಜ್ಞೆಯಂ ಮೀರಲರಿಯದೆ ಮೆಲ್ಲನೆ ಈ ವಿಪಿನ ಕೊಡಗೊಂಡು ಬಂದೆನ್ ಇನ್ನೊಯ್ಯನೊಯ್ಯನೆ ಅವಲ್ಲಿಗಾದೊಡಂ ಹೋಗು ದೇವಿ ಇನ್ನೊಯ್ಯನೊಯ್ಯನೆ ಅವಲ್ಲಿಗಾದೊಡಂ ಹೋಗೆಂದು ಲಕ್ಷ್ಮಣಂ ಭಾಷ್ಪಲೋಚನ ಆದನು ಲಕ್ಷ್ಮಣಂ ಭಾಷ್ಪಲೋಚನ ಆದನು. ದೇವಿ ನಿನಗಿನ್ನೆಗಂ ಪೇಳ್ದುದಿಲ್ಲ, ಈ ಹೊತ್ತಿನವರೆಗೂ ನಾನು ಹೇಳಲಿಲ್ಲ. ಅಪವಾದ ಆವರಿಸೆ ನಿನ್ನ ನೊಲ್ಲದೆ ರಘುಕುಲೋದ್ಭವಂ, ಮತ್ತೆ ರಘುಕುಲೋದ್ಭವ ರಾಮನಲ್ಲ. ರಮಣೀಯನಾದವನು ರಾಮ, ರಮ್ಯತೆ ರಮತೆ ಆ ಕಾರಣದಿಂದ ರಾಮ ಅಲ್ಲಿಲ್ಲ. ರಾಮ ರಘುಕುಲೋದ್ಭವ, ಸೀವರಿಸಿ ಬಿಟ್ಟು ಉಪೇಕ್ಷಿಸಿ ಬಿಟ್ಟಿದ್ದಾನೆ. ಕಾಂತಾರಕ್ಕೆ ಕಳುಹಿ ಬಾ ಎಂದು ನೇಮಿಸಿದೊಡೆ ಆ ವಿಭುವಿನಾಜ್ಞೆ. ಮತ್ತು ಅದು ಚೆನ್ನಾಗಿದೆ, ಸ್ವಾಮಿಯ ಆಜ್ಞೆ ಅಂತ, ಅಣ್ಣನ ಆಜ್ಞೆ ಅಂತ ಅಲ್ಲ ಅಂತ. ಇದೆಲ್ಲ ಪ್ರಾಸಕ್ಕೆ ವಕಾರ ಬರಲೇಬೇಕು, ಇನ್ನೇನಾದರೂ ಇಟ್ಕೊಳ್ಳೇಬೇಕು. ಪದ್ಯ ಬರೆಯೋರಿಗೆ ಗೊತ್ತಾಗುತ್ತೆ ಅದು ಜ್ಞಾತವಾಗಿ ಬರೆದದ್ದ ಅಜ್ಞಾತವಾಗಿ ಬರೆದದ್ದ ಅಂತ. ಆದರೆ ಈ ಕೆಲಸ ಮಾಡ್ತಾನೆ ಇರುತ್ತೆ. ಯಾವುದೋ ಒಂದು ಪದ ಅಲ್ಲಿ ಟೆಕ್ನಿಕಲ್ಲಾಗಿ ತರಬೇಕು, ಜೊತೆಗೆ ಅದು ರಸಪೋಷಕವೂ ಆಗಬೇಕು ಅಂತ ಎರಡು ದೋಣಿಯಲ್ಲಿ ಕಾಲಿಟ್ಟಂಥ ಕೆಲಸ ನಡೀತಾ ಇರುತ್ತೆ. ಹಾಗಾಗಿ ಗೊತ್ತಾಗುತ್ತದೆ. ಮೀರಲರಿಯದೆ ಮೆಲ್ಲನೆ ಈ ವಿಪಿನಕ್ಕೆ ಒಳಗೊಂಡು ಬಂದೆ. ನಾನು ಹೇಳಲಾಗದೆ ಮೆಲ್ಲ ಮೆಲ್ಲನೆ ನಿನ್ನ ಜೊತೆ ಬಂದೆ. ಇದು ನಿನ್ನನ್ನು ಒಯ್ಯನ್, ನಾನು ನಿನ್ನ ಒಯ್ಯೋದಿಲ್ಲ. ಆವಲ್ಲಿಗಾದೊಡಂ ಹೋಗು. ಘೋರವಾದ ಮಾತು. ಎಲ್ಲಾದರೂ ಹೋಗು ಅಂತ ಪಾಪ ಇನ್ನೇನು ಮಾಡೋದಕ್ಕೆ ಸಾಧ್ಯ. ಆ ಮಾತನ್ನು ಹೇಳ್ತಾನೆ. ಮುಂದಿನ ಭಾಗವನ್ನು ನಾವು ನಾಳೆ ನೋಡೋಣ. ನಮಸ್ಕಾರ.